Hello everyone, welcome to Sankalp Learning Solutions. ಸಂಕಲ್ಪ ಲರ್ನಿಂಗ್ ಸೊಲ್ಯೂಷನ್ಸ್ಗೆ ಸ್ವಾಗತ. ಸೊ ಇವತ್ತು ನಾವು ಜಾಗತಿಕ ಸಂಸ್ಥೆಗಳು ಅನ್ನುವಂತಹ ಒಂದು ಪಾಠನ ಲಾಸ್ಟ್ ಕ್ಲಾಸ್ ಅಲ್ಲಿ ಮಾಡ್ತಾ ಇದ್ವಿ ಮಕ್ಕಳೇ. ಸೊ ಅದರ ಒಂದು ಉಳಿದ ಒಂದು ಪ್ರಶ್ನೆನ ಇವಾಗ ನೋಡ್ಬಿಟ್ಟು ನೆಕ್ಸ್ಟ್ ಚಾಪ್ಟರ್ಗೆ ಹೋಗೋಣ. ಓಕೆನಾ? ನಾವು ಎಲ್ಲಿವರೆಗೂ ಮಾಡಿದ್ವಿ ಅಂತಂದ್ರೆ ಲಾಸ್ಟ್ ಕ್ವಶನ್ ಒಂದು ಪೆಂಡಿಂಗ್ ಇತ್ತು ಅಲ್ವಾ? ವಿಶ್ವಸಂಸ್ಥೆಯ ಸಾಧನೆಗಳನ್ನು ಪಟ್ಟಿ ಮಾಡಿ ಅನ್ನುವಂತ ಒಂದು ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಲಾಸ್ಟ್ ಕ್ವಶನ್ ಪೇಪರ್ಗಳಲ್ಲಿ ಕೇಳಿರುವಂತಹ ಪ್ರಶ್ನೆಗಳು. ಓಕೆ, ವಿಶ್ವಸಂಸ್ಥೆಯ ಧ್ಯೇಯ ಉದ್ದೇಶಗಳನ್ನ ನೀವು ನೋಡಿದಿರ ಲಾಸ್ಟ್ ಕ್ಲಾಸ್ ಅಲ್ಲಿ ಅಲ್ವಾ? ಸೊ ವಿಶ್ವ ಶಾಂತಿ ಸ್ಥಾಪನೆಗಾಗಿ ಒಂದು ಎಸ್ಟಾಬ್ಲಿಷ್ ಸ್ಥಾಪನೆ ಆದಂತಹ ಒಂದು ಸಂಸ್ಥೆ, ವಿಶ್ವದ ಶಾಂತಿಯನ್ನ ಕಾಪಾಡುವ ಸಲುವಾಗಿ ಸ್ಥಾಪನೆ ಆದಂತಹ ಒಂದು ಸಂಸ್ಥೆ. ಸೊ ಅದೇ ರೀತಿ ಸಂಸ್ಥೆಯ ಸಾಧನೆಗಳು ಏನು ಅಂತಂದ್ರೆ, ಮೊದಲನೇದಾಗಿ ಇದು ಕೊರಿಯಾ ವಿವಾದ, ಸೂಯೆಜ್ ಕಾಲುವೆ ಬಿಕ್ಕಟ್ಟು ಮತ್ತು ವಿಯೆಟ್ನಾಂ ಸಮಸ್ಯೆಗಳನ್ನ ವಿಶ್ವಸಂಸ್ಥೆಯು ಇಲ್ಲಿವರೆಗೆ ಬಗೆಹರಿಸಿದೆ. ಓಕೆನಾ? ಸೊ ಶಾಂತಿ ಸ್ಥಾಪನಾ ಉದ್ದೇಶದ ಅಂಗವಾಗಿ ವಿವಾದಗಳು ನಡೆಯುತ್ತಿರುವ ಸೂಯೆಜ್ ಕಾಲುವೆ ಬಿಕ್ಕಟ್ಟು, ಕೊರಿಯಾ ವಿವಾದ ಮತ್ತು ವಿಯೆಟ್ನಾಂನ ಸಮಸ್ಯೆಗಳನ್ನ ಇದು ಪರಿಹರಿಸಿದೆ. ಅದೇ ರೀತಿಯಾಗಿ ಭಾರತದ ಕಾಶ್ಮೀರ ಸಮಸ್ಯೆ, ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೀತಾ ಇದ್ದಂತಹ ಕಾಶ್ಮೀರ ಸಮಸ್ಯೆ, ಪ್ಯಾಲೆಸ್ಟೈನ್ ಇಸ್ರೇಲ್ ವಿವಾದದ ಪರಿಹಾರಕ್ಕೂ ಕೂಡ ಪ್ರಯತ್ನವನ್ನ ನಡೆಸಿದೆ. ನೆಕ್ಸ್ಟ್ ಒನ್, ಮೂರನೆಯದಾಗಿ ನಿಶ್ಯಸ್ತ್ರೀಕರಣ. ನಿಶ್ಯಸ್ತ್ರೀಕರಣದ ಸಾಧನೆಯ ನಿಟ್ಟಿನಲ್ಲಿ ನಿರಂತರವಾಗಿ ವಿಶ್ವಸಂಸ್ಥೆಯು ಪ್ರಯತ್ನವನ್ನ ನಡೆಸುತ್ತಾ ಬಂದಿದೆ. ಅಂತಂದ್ರೆ ಏನು ಮಕ್ಕಳೇ? ನಿಶ್ಯಸ್ತ್ರೀಕರಣ ಅಂತಂದ್ರೆ ಯಾವುದೇ ಒಂದು ಪರ್ಟಿಕ್ಯುಲರ್ ಯಾವುದೇ ಒಂದು ನಿರ್ದಿಷ್ಟ ಶಸ್ತ್ರಾಸ್ತ್ರಗಳು ಅಥವಾ ಎಲ್ಲ ರೀತಿಯ ಶಸ್ತ್ರಾಸ್ತ್ರಗಳನ್ನ ತ್ಯಜಿಸುವ, ಕಡಿತಗೊಳಿಸುವ ಅಥವಾ ಸಂಪೂರ್ಣವಾಗಿ ತ್ಯಜಿಸುವ ಒಂದು ಪ್ರಯತ್ನಕ್ಕೆ ಏನಂತ ಕರಿತೀವಿ? ನಿಶ್ಯಸ್ತ್ರೀಕರಣ ಕ್ರಿಯೆಗೆ ನಿಶ್ಯಸ್ತ್ರೀಕರಣ ಅಂತ ಕರಿತೀವಿ ಅಲ್ವಾ? ಸೊ ಈ ವಿಶ್ವಸಂಸ್ಥೆಯು ನಿಶ್ಯಸ್ತ್ರೀಕರಣವನ್ನ ಸಾಧಿಸುವ ನಿಟ್ಟಿನಲ್ಲಿ ಹಲವಾರು ಪ್ರಯತ್ನಗಳನ್ನ ನಿರಂತರವಾಗಿ ನಡೆಸ್ತಾ ಬಂದಿದೆ. ಅಂತಾರಾಷ್ಟ್ರೀಯ ವ್ಯಾಪಾರ ಸಮಸ್ಯೆಯ ಪರಿಹಾರಕ್ಕೂ ಕೂಡ ಯತ್ನವನ್ನ ತೋರುತ್ತಾ ಇದೆ. ಅದೇ ರೀತಿ ಸಾಂಕ್ರಾಮಿಕ ಹಾಗೂ ಸಾಂಕ್ರಾಮಿಕವಲ್ಲದ ರೋಗಗಳ ನಿರ್ಮೂಲನೆಗೆ ಪ್ರಯತ್ನವನ್ನ ನಡೆಸಿದೆ. ಲೈಕ್ COVID-19 ಇರ್ಬೋದು ಅಥವಾ ಬೇರೆ ಬೇರೆ ಒಂದು ರೋಗಗಳು, ಸಾಂಕ್ರಾಮಿಕ ರೋಗಗಳು ಮತ್ತು ಅನೇಕ ಸಾಂಕ್ರಾಮಿಕವಲ್ಲದ ರೋಗಗಳ ನಿರ್ಮೂಲನೆಗೂ ಕೂಡ ವಿಶ್ವಸಂಸ್ಥೆಯು ಪ್ರಯತ್ನಗಳನ್ನ ನಡೆಸಿದೆ. ಅದೇ ರೀತಿಯಾಗಿ ವಿಶ್ವದಾದ್ಯಂತ ಮಾನವ ಹಕ್ಕುಗಳ ಜಾರಿಗೆ ನಿರಂತರವಾಗಿ ಪ್ರಯತ್ನ ಪಟ್ಟಿದೆ. ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ದಿನವನ್ನು ಕೂಡ ಡಿಸೆಂಬರ್ 10ರಂದು ಜಾರಿಗೊಳಿಸಲಾಗಿದೆ. ಸೊ ಅದೇ ರೀತಿಯಾಗಿ ವಿಶ್ವದಾದ್ಯಂತ ಎಲ್ಲ ದೇಶಗಳ, ಪ್ರಪಂಚದ ಎಲ್ಲ ದೇಶಗಳ, ಪ್ರದೇಶಗಳ ನಾಗರಿಕರ ಒಂದು ಮೂಲಭೂತ ಅಥವಾ ಮಾನವ ಹಕ್ಕುಗಳನ್ನ ಕಾಪಾಡುವುದು ಕೂಡ ವಿಶ್ವಸಂಸ್ಥೆಯ ಕರ್ತವ್ಯವಾಗಿದೆ. ಇದು ಆ ನಿಟ್ಟಿನಲ್ಲಿ ಮಾನವ ಹಕ್ಕುಗಳ ಜಾರಿಗೆ ನಿರಂತರ ಪ್ರಯತ್ನವನ್ನ ನಡೆಸಿದೆ. ನೆಕ್ಸ್ಟ್, ವರ್ಣಭೇದ ನೀತಿ. ಭಾರತದಲ್ಲಿ ಯಾವ ರೀತಿಯಾಗಿ ಜಾತಿ ಪದ್ಧತಿ ಎನ್ನುವಂತಹ ಒಂದು ಸಮಸ್ಯೆ ಇದೆಯೋ ಅದೇ ರೀತಿ ಆಫ್ರಿಕಾ ಖಂಡಗಳಲ್ಲಿ ಮತ್ತು ಅಮೆರಿಕಾದಲ್ಲಿ ವರ್ಣಭೇದ ನೀತಿ ಜಾರಿಯಲ್ಲಿತ್ತು. ಸೊ ಈ ವರ್ಣಭೇದ ನೀತಿಯ ಸಾಮ್ರಾಜ್ಯಶಾಹಿತ್ವ ಮತ್ತು ವಸಾಹತುಶಾಹಿತ್ವಗಳ ಅಂತ್ಯಕ್ಕೆ ವಿಶ್ವಸಂಸ್ಥೆಯು ನಿರಂತರವಾಗಿ ಪ್ರಯತ್ನ ಪಟ್ಟಿದೆ. ಜಾಗತಿಕ ತಾಪಮಾನ ಹೆಚ್ಚಳದ ದುಷ್ಪರಿಣಾಮಗಳನ್ನ ತಡೆಯಲು ಪ್ರಯತ್ನ ಪಡುತ್ತಿದೆ. ಅಂತಂದ್ರೆ ಏನು ಮಕ್ಕಳೇ? ಗ್ಲೋಬಲ್ ವಾರ್ಮಿಂಗ್. ಓಕೆನಾ? ಸೊ ಜಾಗತಿಕ ತಾಪಮಾನ ಹೆಚ್ಚಳ ಇದು ಅನೇಕ ಕಾರಣಗಳಿಂದ ಉಂಟಾಗಿರಬಹುದು. ಕೈಗಾರಿಕೀಕರಣ, ನಗರೀಕರಣ, ಅದೇ ರೀತಿ ಅಭಿವೃದ್ಧಿ, ಅದೇ ರೀತಿ ವಾಹನಗಳ ಒಂದು ಅತಿಯಾದ ಉಪಯೋಗ. ಸೊ ಈ ಎಲ್ಲ ವಾಹನ ದಟ್ಟಣೆ, ಜನಸಂಖ್ಯಾ ಹೆಚ್ಚಳ, ಈ ಎಲ್ಲ ಕಾರಣದಿಂದಾಗಿ ಜಾಗತಿಕ ತಾಪಮಾನ ಹೆಚ್ಚಳ ಕಂಡು ಬರ್ತಾ ಇರುವುದರಿಂದ ಸೊ ಅದರಿಂದ ಉಂಟಾಗುವ ದುಷ್ಪರಿಣಾಮಗಳನ್ನು ತಡೆಯಲು ಕೂಡ ವಿಶ್ವಸಂಸ್ಥೆ ಪ್ರಯತ್ನಿಸುತ್ತಿದೆ. ಇವೆಲ್ಲ ಏನು? ವಿಶ್ವಸಂಸ್ಥೆಯ ಸಾಧನೆಗಳು. ಓಕೆ, ನಿಮ್ಗೆ ವಿಶ್ವಸಂಸ್ಥೆಯ ಧ್ಯೇಯೋದ್ದೇಶಗಳು ಏನು ಅಂತ ಕೇಳಿದ್ರೆ ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ಹೇಳಿದ್ದೆ ಅಲ್ವಾ? ಧ್ಯೇಯೋದ್ದೇಶಗಳು, ಅದನ್ನ ಬರಿಬೇಕಾಗತ್ತೆ. ಅದೇ ರೀತಿ ವಿಶ್ವಸಂಸ್ಥೆಯ ಸಾಧನೆಗಳೇನು ಅಂತ ಕೇಳಿದ್ರೆ ಇವನ್ನ ಬರಿಬೇಕು. ಓಕೆ,
ನೆಕ್ಸ್ಟ್ ಇವಾಗ ಲಾಸ್ಟ್ ಅಲ್ಲಿ ಈ ಪಾಠ ಮುಗ್ದಿದೆ, ಆದ್ರೆ ಇಲ್ಲಿ ಒಂದು ವಿಶ್ವಸಂಸ್ಥೆ ಬೇರೆ ಬೇರೆ ಅಂಗಸಂಸ್ಥೆಗಳು ಯಾವುವು ಅನ್ನೋದನ್ನ ಹೇಳ್ಬಿಡ್ತೀನಿ. ಯಾವುದು ಅಂತಂದ್ರೆ ಸಾಮಾನ್ಯ ಸಭೆ, ಭದ್ರತಾ ಮಂಡಳಿ, ಆರ್ಥಿಕ ಹಾಗೂ ಸಾಮಾಜಿಕ ಸಮಿತಿ, ದತ್ತಿ ಸಮಿತಿ, ಅಂತಾರಾಷ್ಟ್ರೀಯ ನ್ಯಾಯಾಲಯ ಹಾಗೂ ಸಚಿವಾಲಯ. ಇವು ಆ ವಿಶ್ವಸಂಸ್ಥೆಯ ಒಂದು ಅಂಗಸಂಸ್ಥೆಗಳು. ಓಕೆನಾ? ಇವಿಷ್ಟು ಜಾಗತಿಕ ಸಂಸ್ಥೆಗಳು ಪಾಠದ ಪ್ರಮುಖ ಪ್ರಶ್ನೋತ್ತರಗಳು. ಓಕೆ, ಸೊ ಇವಾಗ ನಾವು ನೆಕ್ಸ್ಟ್ ಚಾಪ್ಟರ್ಗೆ ಹೋಗೋಣ. ನೆಕ್ಸ್ಟ್ ಚಾಪ್ಟರ್ ಬಂದ್ಬಿಟ್ಟು ಸಾಮಾಜಿಕ ಸ್ತರ ವಿನ್ಯಾಸ. ನೆಕ್ಸ್ಟ್ ಚಾಪ್ಟರ್ ಬಂದ್ಬಿಟ್ಟು ಸಾಮಾಜಿಕ ಸ್ತರ ವಿನ್ಯಾಸ. ಇದು 8ನೆಯ ಚಾಪ್ಟರ್. ನಿಮ್ಗೆ ಇಲ್ಲಿ ಸಮಾಜಶಾಸ್ತ್ರದಲ್ಲಿ ಮೊದಲನೆಯ ಪಾಠ ಸಾಮಾಜಿಕ ಸ್ತರ ವಿನ್ಯಾಸ. ಓಕೆ, ಸೊ ಈ ಪಾಠದಲ್ಲಿ ನೀವೇನೇನ್ ಕಲಿತೀರಾ? ಮೊದಲನೇದಾಗಿ ಸಾಮಾಜಿಕ ಸ್ತರ ವಿನ್ಯಾಸದ ಬಗ್ಗೆ ತಿಳಿಯುವುದು. ಬೇರೆ ಬೇರೆ ಸ್ತರಗಳು ಸಮಾಜದಲ್ಲಿ ಇದಾವೆ. ಸೊ ಈ ಸಾಮಾಜಿಕ ಸ್ತರಗಳ ಬಗ್ಗೆ ತಿಳಿಯುವಂಥದ್ದು. ಓಕೆ, ಆಲ್ರೆಡಿ ತಿಳ್ಕೊಂಡಿದ್ದೀರಾ. ಅದೇ ರೀತಿ ಜನರಲ್ಲಿನ ಭಿನ್ನತೆಯನ್ನ ಅರ್ಥೈಸಿಕೊಳ್ಳುವುದು. ಸಾಮಾಜಿಕ ಸ್ತರದ ಆಧಾರದ ಮೇಲೆ ಇರುವಂತಹ ಭಿನ್ನತೆಯನ್ನ ವಿಭಿನ್ನತೆ ಅಂತ ಹೇಳ್ಬೋದು, ಅದನ್ನ ಅರ್ಥೈಸಿಕೊಳ್ಳುವುದು. ಸಾಮಾಜಿಕ ಅಸಮಾನತೆಯ ಬಗ್ಗೆ ತಿಳಿಯುವುದು. ಓಕೆ, ಪೂರ್ವಾಗ್ರಹವನ್ನ ಗ್ರಹಿಸುವುದು. ಪೂರ್ವಾಗ್ರಹ ಅಂತಂದ್ರೆ ಏನು? ಮೊದಲೇ ಇರುವಂತಹ ಭಾವನೆ ಅಥವಾ ಒಂದು ಅಭಿಪ್ರಾಯ ಮನಸ್ಸಿನಲ್ಲಿ ಮೂಡಿಸಿಕೊಂಡಿರುವಂಥದ್ದು, ಅದನ್ನ ಗ್ರಹಿಸುವುದು. ಅದೇ ರೀತಿ ಅಸ್ಪೃಶ್ಯತೆ ಒಂದು ಸಾಮಾಜಿಕ ಪಿಡುಗು ಎಂಬುದನ್ನು ಅರಿಯುವರು. ಅಸ್ಪೃಶ್ಯತೆಯ ನಿವಾರಣೆಯ ಕ್ರಮಗಳನ್ನ ತಿಳಿಯುವುದು. ಅಸ್ಪೃಶ್ಯತೆ ಅಂತಂದ್ರೆ ಏನು, ಅದು ಹೇಗೆ ಸಾಮಾಜಿಕ ಪಿಡುಗಾಗಿದೆ, ಅದೇ ರೀತಿ ಅಸ್ಪೃಶ್ಯತೆಯನ್ನ ನಿವಾರಿಸಲು ಕೈಗೊಂಡಂತಹ ಕ್ರಮಗಳು ಯಾವುವು ಅನ್ನೋದನ್ನ ವಿವರಿಸುವುದು. ಸೊ ಈ ಎಲ್ಲಾ ಕಲಿಕಾಂಶಗಳನ್ನ ನೀವು ಕಲ್ತಿದ್ದೀರಾ ಆಲ್ರೆಡಿ ಅಲ್ವಾ ಮಕ್ಕಳೇ? ಸೊ ಈಗ ಈ ಪಾಠದಿಂದ ಎಷ್ಟು ಅಂಕಗಳನ್ನ ನೀವು ನಿರೀಕ್ಷೆ ಮಾಡ್ಬೋದು? 1 ಅಂಕದ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಅದೇ ರೀತಿ ಈ ಪಾಠದಿಂದ ಒಂದು ಪ್ರಶ್ನೆ ನಿಮಗೆ ಬರುತ್ತೆ. ಓಕೆ, ಒಂದೇ ಅಂಕ ಇದೆ ಅಂತ ಪಾಠನ ಕಡೆಗಣಿಸೋದಲ್ಲ. ಸೊ ಇಲ್ಲಿ 1 ಅಂಕನ ನಿಮ್ಗೆ ಯಾವ ಪ್ರಶ್ನೆಯಿಂದ ಬೇಕಾದ್ರೂ ಕೇಳ್ಬೋದು. ಓಕೆನಾ? ಹಾಗಾದ್ರೆ ಮ್ಯಾಮ್ ಯಾಕೆ 1 ಅಂಕದ ಪ್ರಶ್ನೆಗೆ ನಮ್ಗೆ ದೊಡ್ಡ ದೊಡ್ಡ ಕ್ವಶನ್ ಆನ್ಸರ್ನ ಹೇಳ್ತಿದ್ದಾರೆ ಅಂತ ಅಲ್ಲ ಮಕ್ಳೇ. ಸೊ ಆ ಒಂದು ವಿವರಣಾತ್ಮಕ ಪ್ರಶ್ನೆ ಉತ್ತರಗಳಲ್ಲಿ ನಿಮ್ಗೆ 1 ಅಂಕದ ಯಾವ್ದಾದ್ರು ಪ್ರಶ್ನೆನ ಕೇಳ್ಬಹುದು. ಅದಕ್ಕೋಸ್ಕರ ನಿಮ್ಗೆ ನಾಲೆಜ್ ತಗೋಬೇಕು ಅಂತಂದ್ರೆ ಲಾಂಗ್ ಆನ್ಸರ್ಸ್ನ ನೀವು ಓದ್ಲೇಬೇಕಾಗತ್ತೆ. ಓಕೆ, ಸೊ ಮೊದಲನೆಯ ಪ್ರಶ್ನೆ, ಅಸ್ಪೃಶ್ಯತೆಯ ಆಚರಣೆಯನ್ನು ನಿಷೇಧಿಸಿದ ವಿಧಿ ಯಾವುದು ಅಂತ ಕೇಳಿದ್ದಾರೆ. ಅಸ್ಪೃಶ್ಯತೆಯ ಆಚರಣೆಯನ್ನು ನಿಷೇಧಿಸಿದ ವಿಧಿ ಯಾವುದು? ಓಕೆ, ಆಪ್ಷನ್ ಎ 24ನೇ ವಿಧಿ, ಆಪ್ಷನ್ ಬಿ 42ನೇ ವಿಧಿ, ಆಪ್ಷನ್ ಸಿ 17ನೇ ವಿಧಿ, ಆಪ್ಷನ್ ಡಿ 30ನೇ ವಿಧಿ. ನಿಮ್ಗೆ ಇಲ್ಲಿ ಅಸ್ಪೃಶ್ಯತೆಯ ನಿವಾರಣೆಯ ಕ್ರಮಗಳಲ್ಲಿ ಕೊಟ್ಟಿದ್ದಾರೆ. ಅದೊಂದು ಪ್ರಶ್ನೆ ನಾವು ಓದಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅಸ್ಪೃಶ್ಯತೆಯ ನಿವಾರಣೆಗೆ ಸರ್ಕಾರ ಕೈಗೊಂಡಿರುವಂತಹ ಕ್ರಮಗಳು ಯಾವುವು ಅಂತ. ಅದರಲ್ಲಿ ಉತ್ತರ ಸಿಗತ್ತೆ ನೋಡಿ. ಅದಕ್ಕೆ ನಾನು ಹೇಳ್ತಾ ಇರೋದು ಲಾಂಗ್ ಆನ್ಸರ್ ಓದ್ಕೋಬೇಕು. ಸೊ ಇದರಲ್ಲಿ 17ನೇ ವಿಧಿ, ಸಂವಿಧಾನದ 17ನೇ ವಿಧಿಯು ಅಸ್ಪೃಶ್ಯತೆಯ ಆಚರಣೆಯನ್ನ ನಿಷೇಧಿಸುತ್ತೆ. ಓಕೆನಾ? ಸೊ ಇದನ್ನ ಒಂದು ಶಿಕ್ಷಾರ್ಹ ಅಪರಾಧಗಳ ಕಾಯ್ದೆಯ ಅಡಿಯಲ್ಲಿ ಇದನ್ನ ತರಲಾಗಿದೆ. ಸೊ ಯಾವ ವಿಧಿ ಅಸ್ಪೃಶ್ಯತೆಯ ಆಚರಣೆಯನ್ನ ನಿಷೇಧಿಸಿದೆ? ಆಪ್ಷನ್ ಸಿ 17ನೇ ವಿಧಿಯು ಅಸ್ಪೃಶ್ಯತೆಯ ಆಚರಣೆಯನ್ನ ನಿಷೇಧಿಸಿದೆ. ಓಕೆನಾ?
ಎರಡನೇ ಪ್ರಶ್ನೆ, ಮಾನವ ಕುಲ ತಾನೊಂದೇ ವಲಂ, ಈ ವಾಕ್ಯವನ್ನ ಹೇಳಿದವರು ಯಾರು ಅಂತ ಕೇಳಿದ್ದಾರೆ ಮಕ್ಕಳೇ. ಆಪ್ಷನ್ಸ್ ನೋಡಿ. ಆಪ್ಷನ್ ಎ ಪಂಪ, ಆಪ್ಷನ್ ಬಿ ರನ್ನ, ಆಪ್ಷನ್ ಸಿ ಜನ್ನ ಮತ್ತು ಆಪ್ಷನ್ ಡಿ ಅಂಬೇಡ್ಕರ್. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಪಂಪ. ಪಂಪನು ಏನ್ ಹೇಳಿದಾನೆ ಅಂತಂದ್ರೆ, ತಾರತಮ್ಯದಿಂದ ಪೂರ್ವಾಗ್ರಹ ಉಂಟಾಗತ್ತೆ ಅಲ್ವಾ. ಸೊ ಹಾಗಾಗಿ ಮಾನವ ಕುಲವು ತಾನೊಂದೇ ವಲಂ, ಮಾನವ ಕುಲ ಎಲ್ಲರೂ ಒಂದೇ ಅಂತ ಬಹಳ ವರ್ಷಗಳ ಹಿಂದೆಯೇ ಕನ್ನಡದ ಆದಿಕವಿಯಾದಂತಹ ಪಂಪನು ವ್ಯಕ್ತಪಡಿಸಿರುನು. ಇದನ್ನು ಏನ್ ಸೂಚಿಸುತ್ತೆ ಇದು? ಮಾನವರೆಲ್ಲರೂ ಕೂಡ ಒಂದೇ, ಬೇರೆ ಬೇರೆ ಕುಲಗಳು, ಜಾತಿ, ಸ್ತರಗಳು ಇಲ್ಲ, ಎಲ್ಲ ಮಾನವರು ಕೂಡ ಒಂದೇ ಎಂಬುದನ್ನ ಇದು ಸೂಚಿಸುತ್ತೆ. ಮಾನವ ಕುಲ ತಾನೊಂದೇ ವಲಂ ಅಂತ ಹೇಳಿದವರು ಪಂಪ. ಆಪ್ಷನ್ ಎ ಪಂಪ ಸರಿಯಾದ ಉತ್ತರ. ಮೂರನೇ ಪ್ರಶ್ನೆ, ಅಸ್ಪೃಶ್ಯತೆಯು ಹಿಂದೂ ಸಮಾಜಕ್ಕೆ ಹತ್ತಿದ ಒಂದು ಕಳಂಕ ಅಂತ ಹೇಳಿದವರು ಯಾರು? ಆಪ್ಷನ್ಸ್ ನೋಡಿ. ಆಪ್ಷನ್ ಎ ಅಂಬೇಡ್ಕರ್, ಆಪ್ಷನ್ ಬಿ ಜ್ಯೋತಿಬಾ ಫುಲೆ, ಆಪ್ಷನ್ ಬಿ ಜ್ಯೋತಿಬಾ ಫುಲೆ, ಆಪ್ಷನ್ ಸಿ ಮಹಾತ್ಮ ಗಾಂಧೀಜಿ, ಆಪ್ಷನ್ ಡಿ ವಿವೇಕಾನಂದ. ಸೊ ಅಸ್ಪೃಶ್ಯತೆಯು ಹಿಂದೂ ಸಮಾಜಕ್ಕೆ ಅಂಟಿದ ಕಳಂಕ ಅಂತ ಹೇಳಿದವರು ಮಹಾತ್ಮ ಗಾಂಧೀಜಿಯವರು. ಅವರು ಬಹಳ ಹಿಂದೆಯೇ ಅಸ್ಪೃಶ್ಯತೆ ಆಚರಣೆ ಒಂದು ಅಮಾನುಷವಾದದ್ದು, ಸೊ ಇದು ಒಂದು ಹಿಂದೂ ಸಮಾಜಕ್ಕೆ ಹತ್ತಿದ ಕಳಂಕ ಅಂತ ಹೇಳಿದ್ದಾರೆ. ಓಕೆನಾ. ಸೊ ಸಮಾಜದಲ್ಲಿ ಅಸ್ಪೃಶ್ಯತೆಗೆ ಒಳಗಾದಂತ ಕೆಳಜಾತಿಗಳು ಸಾಮಾಜಿಕ, ಧಾರ್ಮಿಕ, ರಾಜಕೀಯ, ಸಾಂಸ್ಕೃತಿಕ ಮತ್ತು ಅನೇಕ ಅವಕಾಶಗಳಿಂದ ವಂಚಿತರಾಗ್ತಾ ಇದ್ದಾರೆ. ಅದಕ್ಕೋಸ್ಕರ ಇದನ್ನ ಒಂದು ಹಿಂದೂ ಸಮಾಜಕ್ಕೆ ಹತ್ತಿದ ಕಳಂಕ ಎಂದು ಮಹಾತ್ಮ ಗಾಂಧೀಜಿ ಅವರು ಹೇಳಿದ್ದಾರೆ ಮಕ್ಕಳು. ಓಕೆ. ನಾಲ್ಕನೇ ಪ್ರಶ್ನೆ, ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆಯನ್ನ ಜಾರಿಗೆ ತರಲಾದ ವರ್ಷ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ನೋಡಿ. ಆಪ್ಷನ್ ಎ 1976, ಆಪ್ಷನ್ ಬಿ 1955, ಆಪ್ಷನ್ ಸಿ 1989, ಆಪ್ಷನ್ ಡಿ 1993. ಸೊ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆಯನ್ನ 1955ರಲ್ಲಿ ಜಾರಿಗೆ ತರಲಾಗಿದೆ. ಇದು ನೋಡಿ. ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆಯನ್ನು 1955ರಲ್ಲಿ ಜಾರಿಗೆ ಪ್ರಶ್ನೆ, ಸಾಮಾಜಿಕ ಸ್ತರ ವಿನ್ಯಾಸ ಎಂದರೆ ಜನರನ್ನು ಆದಾಯ, ಜಾತಿ, ಬಣ್ಣ, ಲಿಂಗ, ಉದ್ಯೋಗ, ಬುದ್ಧಿಶಕ್ತಿ ಮೊದಲಾದವುಗಳ ಆಧಾರದ ಮೇಲೆ ಮೇಲು ಕೀಳು ಎಂದು ವಿಂಗಡಿಸುವುದನ್ನೇ ನಾವು ಜನರನ್ನು ಆದಾಯ, ಶಿಕ್ಷಣ, ಜಾತಿ, ಬಣ್ಣ, ಲಿಂಗ, ಉದ್ಯೋಗ, ಬುದ್ಧಿಶಕ್ತಿ ಮೊದಲಾದವುಗಳ ಆಧಾರದ ಮೇಲೆ ಮೇಲ್ಜಾತಿ ಅಥವಾ ಓಕೆನಾ. ಸೊ ಬಿಳಿ ಬಣ್ಣ ಚರ್ಮವನ್ನು ಹೊಂದಿರುವಂತವರು, ಕಪ್ಪು ಚರ್ಮವನ್ನು ಹೊಂದಿರುವಂತವರು, ಸ್ತ್ರೀಲಿಂಗ, ಪುಲ್ಲಿಂಗ, ಪುರುಷರು ಮತ್ತು ಸ್ತ್ರೀಯರು, ಉದ್ಯೋಗ ಹೊಂದಿದವರು, ಒಂದು ಆಹಾರಗಳನ್ನು ಅಥವಾ ಅವರ ಬಗ್ಗೆ ತಾರತಮ್ಯವನ್ನು ತೋರುವುದು. ಸೊ ಈ ರೀತಿ ವಿಂಗಡಣೆಯನ್ನ ನಾವು ಸಾಮಾಜಿಕ ಸ್ತರ ವಿನ್ಯಾಸ ಅಂತ ಕರಿತೇವೆ ಮಕ್ಕಳೇ. ಓಕೆನಾ. ಶಿಕ್ಷಣ, ಜಾತಿ, ಬಣ್ಣ, ಲಿಂಗ, ಉದ್ಯೋಗ, ಶಕ್ತಿ ಸರ್ಕಾರಗಳಿಗೆ ವಹಿಸಿದಂತಹ ಶಾಸನ ಯಾವುದು ಅಂತ ಕೇಳಿದ್ದಾರೆ. ಅಸ್ಪೃಶ್ಯತೆ ನಿರ್ಮೂಲನೆ ಕುರಿತಾದ ವಿಶೇಷ ಜವಾಬ್ದಾರಿಯನ್ನ ರಾಜ್ಯ ಸರ್ಕಾರಗಳಿಗೆ ವಹಿಸಿದಂತಹ ಶಾಸನ ಯಾವುದು?
ಅಸ್ಪೃಶ್ಯತೆ ನಿರ್ಮೂಲನೆಯಲ್ಲಿ ಸರ್ಕಾರವು ಕೈಗೊಂಡಿರುವಂತಹ ಕ್ರಮಗಳಲ್ಲಿ ಒಂದು ಇದು. ಓಕೆನಾ? ಸೊ ಒಂದು ಸಂವಿಧಾನದಲ್ಲಿ 17ನೇ ವಿಧಿಯು ನಿಮಗೆ ಅಸ್ಪೃಶ್ಯತೆಯನ್ನ ಆಚರಣೆಯನ್ನ ವಿರೋಧಿಸುತ್ತೆ. ಅದೇ ರೀತಿ 1955ರಲ್ಲಿ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆ, 1976ರಲ್ಲಿ ನಾಗರಿಕ ಹಕ್ಕುಗಳ ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ. ಇಲ್ಲಿ ಅಸ್ಪೃಶ್ಯತೆ ನಿರ್ಮೂಲನೆ ಕುರಿತಾದ ವಿಶೇಷ ಜವಾಬ್ದಾರಿಯನ್ನು 1989ರ ಶಾಸನವು 1989ರ ಶಾಸನವು ರಾಜ್ಯ ಸರ್ಕಾರಗಳಿಗೆ ವಿಶೇಷ ಜವಾಬ್ದಾರಿಯನ್ನು ನೀಡಿದೆ ಮಕ್ಕಳೇ. ಸೊ ಯಾವ ಶಾಸನ? 1989ರ ಒಂದು ಶಾಸನವು ರಾಜ್ಯ ಸರ್ಕಾರಗಳಿಗೆ ವಿಶೇಷ ಜವಾಬ್ದಾರಿಯನ್ನು ನೀಡುತ್ತೆ. 7ನೇ ಪ್ರಶ್ನೆ, ಪೂರ್ವಾಗ್ರಹ ಎಂದರೇನು? ಒಬ್ಬ ವ್ಯಕ್ತಿ ಅಥವಾ ಒಂದು ಸಮೂಹದವರ ಬಗ್ಗೆ ಹೊಂದಿರಬಹುದಾದ ಪೂರ್ವ ನಿರ್ಧಾರಿತ ಮನೋಭಾವನೆ. ಈಗ ಪೂರ್ವಾಗ್ರಹ ಅಂತಂದ್ರೆ ಏನು? ಪ್ರೀ ಡಿಟರ್ಮೈಂಡ್ ಅಂತ ಹೇಳ್ತೀವಿ. ಓಕೆನಾ? ಸೊ ಪೂರ್ವ ನಿರ್ಧಾರಿತ ಮನೋಭಾವನೆ. ಈಗ ನಾವು ಒಬ್ಬ ವ್ಯಕ್ತಿಯನ್ನ ಅಥವಾ ಒಂದು ಸಮೂಹವನ್ನ ಅವರು ಇದೇ ರೀತಿ ಇದ್ದಾರೆ, ಅದೇ ರೀತಿ ಅನ್ನೋದನ್ನ ಮೊದಲೇ ನಾವು ನಿರ್ಧಾರ ಮಾಡಿಕೊಂಡು ಬಿಟ್ರೆ ಸೊ ಅದೇ ಏನಾಗತ್ತೆ? ಪೂರ್ವಾಗ್ರಹ ಅಂತ ಅನಿಸಿಕೊಳ್ಳುತ್ತೆ. ಓಕೆನಾ? ಸೊ ಆ ವ್ಯಕ್ತಿ ಹೀಗಿರ್ಬಹುದು, ಹಾಗಿರ್ಬೋದು, ಒಳ್ಳೆಯವನು, ಕೆಟ್ಟವನು, ಅಥವಾ ಆತ ತುಂಬಾ ಮಾತನಾಡ್ತಾನೆ, ಕಡಿಮೆ ಮಾತನಾಡ್ತಾನೆ, ಈ ರೀತಿ ಏನೇ ಇರಲಿ. ಓಕೆ, ಒಂದು ವ್ಯಕ್ತಿಯ ಬಗ್ಗೆ ಅಥವಾ ಇಡೀ ಸಮುದಾಯದ ಬಗ್ಗೆ ಹೊಂದಿರಬಹುದಾದ ಒಂದು ಪೂರ್ವ ನಿರ್ಧಾರಿತ ಅಂದ್ರೆ ಪ್ರೀ ಡಿಸೈಡೆಡ್, ಮೊದ್ಲೇನೆ ಡಿಸೈಡ್ ಮಾಡ್ಕೊಂಡಿರುವಂತಹ ಮನೋಭಾವನೆಯನ್ನೇ ಪೂರ್ವಾಗ್ರಹ ಅಂತ ಅನಿಸಿಕೊಳ್ಳೋದು. ಈ ಪೂರ್ವಾಗ್ರಹ ಒಂದು ಪಾಸಿಟಿವ್ ಆಗಿಯೂ ಧನಾತ್ಮಕವಾಗಿಯೂ ಇರಬಹುದು ಅಥವಾ ಋಣಾತ್ಮಕವಾಗಿಯೂ ಇರಬಹುದು. ಓಕೆನಾ? ಸೊ ಒಬ್ಬ ವ್ಯಕ್ತಿಯನ್ನ ನೀವು ಒಳ್ಳೆಯವನು ಅಂತಾನು ಅನ್ಕೋಬಹುದು, ಕೆಟ್ಟವನು ಅಂತಾನು ಅನ್ಕೋಬಹುದು. ಸೊ ಒಳ್ಳೆಯವನು ಅಂತ ಅನ್ಕೊಂಡ್ರೆ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ, ಇಲ್ಲವೇ ಕೆಟ್ಟವನು ಅಂತ ಅನ್ಕೊಂಡ್ರೆ ನೆಗೆಟಿವ್, ಋಣಾತ್ಮಕವಾದ ಭಾವನೆಯನ್ನ ಹೊಂದಿದ್ದೀರಾ. ಸೊ ಇದನ್ನೇ ನಾವು ಏನಂತ ಕರಿತೀವಿ ಮಕ್ಕಳೇ? ಇದನ್ನೇ ನಾವು ಪೂರ್ವಾಗ್ರಹ ಅಂತ ಕರಿತೀವಿ. ಓಕೆ, ಸೊ ಪೂರ್ವಾಗ್ರಹ ಅಂದ್ರೇನು? ಹಾಗಾದ್ರೆ ಒಬ್ಬ ವ್ಯಕ್ತಿ ಅಥವಾ ಸಮೂಹದ ಬಗ್ಗೆ ಜನರು ಹೊಂದಿರಬಹುದಾದಂತಹ ಪೂರ್ವ ನಿರ್ಧಾರಿತ ಮನೋಭಾವನೆಯೇ ಪೂರ್ವಾಗ್ರಹ ಅಂತ ಅನಿಸಿಕೊಳ್ಳುವುದು. 8ನೇ ಪ್ರಶ್ನೆ, ಸಾಮಾಜಿಕ ಸ್ತರ ವಿನ್ಯಾಸವು ಕಾಲದಿಂದ ಕಾಲಕ್ಕೆ, ದೇಶದಿಂದ ದೇಶಕ್ಕೆ ವಿಭಿನ್ನವಾಗಿದೆ, ಚರ್ಚಿಸಿ ಅಂತ ಕೇಳಿದರೆ. ಸಾಮಾಜಿಕ ಸ್ತರ ವಿನ್ಯಾಸವು ಕಾಲದಿಂದ ಕಾಲಕ್ಕೆ ಮತ್ತು ದೇಶದಿಂದ ದೇಶಕ್ಕೆ ವಿಭಿನ್ನವಾಗಿದೆ, ಚರ್ಚಿಸಿ ಅಂತ ಕೇಳಿದ್ದಾರೆ. ಭಾರತದಲ್ಲಿ ಜಾತಿ ಪದ್ಧತಿಯು ಶತಮಾನಗಳಿಂದಲೂ ಅಸ್ತಿತ್ವದಲ್ಲಿ ಇತ್ತು ಅಲ್ವಾ? ಸೊ ಸ್ತರ ವಿನ್ಯಾಸ ಅಂತಂದ್ರೇನು? ಸಮಾಜವನ್ನ ಬೇರೆ ಬೇರೆ ಸ್ತರಗಳನ್ನಾಗಿ ವಿಂಗಡಣೆ ಮಾಡುವುದು, ಮೇಲು, ಕೀಳು, ಮಧ್ಯಮ, ಈ ರೀತಿ. ಓಕೆನಾ? ಸೊ ಇದು ಒಂದು ಮೇಲು ಕೀಳಿನ ವ್ಯವಸ್ಥೆ ಆಗಿದೆ ಮಕ್ಕಳೇ. ಭಾರತದಲ್ಲಿ ಅಸ್ತಿತ್ವದಲ್ಲಿದ್ದಂಥದ್ದು ಏನು? ಜಾತಿ ಪದ್ಧತಿ. ಇದು ಶತಮಾನಗಳಿಂದಲೂ ಅಸ್ತಿತ್ವದಲ್ಲಿದೆ, ಈಗ ಬಂದಿರುವಂತದ್ದಲ್ಲ. ಓಕೆ, ಸೊ ಇದನ್ನ ನಾವು ಭಾರತದಲ್ಲಿರುವಂತಹ ಸ್ತರ ವಿನ್ಯಾಸ ಅಂತ ಹೇಳ್ಬೋದು. ಈ ಪದ್ಧತಿ ಹೇಗಿದೆ ಅಂತಂದ್ರೆ ಮೇಲು ಮತ್ತು ಕೀಳಿನ ಒಂದು ವ್ಯವಸ್ಥೆಯಾಗಿದೆ. ಓಕೆನಾ? ಸೊ ಕೆಲವರನ್ನ ಮೇಲು ಜಾತಿ, ಕೀಳು ಜಾತಿ ಅಂತ ವಿಂಗಡಿಸಿದಿವಿ, ಅದು ಮೇಲು ಕೀಳಿನ ವ್ಯವಸ್ಥೆ. ಅದೇ ರೀತಿ ಕೆಳ ಜಾತಿಯ ಜನರನ್ನ ಅಸ್ಪೃಶ್ಯರು ಅಂತ ಪರಿಗಣಿಸ್ತಾ ಇದ್ರು. ಅವರ ಆಹಾರ, ಉದ್ಯೋಗ ಮತ್ತು ಬದುಕಿನ ಹಕ್ಕನ್ನು ಕೂಡ ಕಸಿದುಕೊಳ್ಳಲಾಗಿತ್ತು. ಓಕೆ, ಸೊ ಅದೇ ರೀತಿ ಸಾಮಾಜಿಕ ಸ್ತರ ವಿನ್ಯಾಸವು ಎಲ್ಲ ಸಮಾಜಗಳಲ್ಲೂ ಕಂಡು ಬರುತ್ತದೆ. ಇಲ್ಲಿ ಭಾರತದಲ್ಲಿ ನೀವು ಜಾತಿ ಪದ್ಧತಿಯಲ್ಲಿ ನೋಡ್ತೀರಾ. ಅದೇ ರೀತಿ ಅಮೆರಿಕಾದಲ್ಲಿ ಬಂದಾಗ ನೋಡಿ, ಬಿಳಿ ಚರ್ಮದ ಜನರು ಮತ್ತು ಕಪ್ಪು ವರ್ಣದ ಜನರನ್ನು ಗುಲಾಮರಂತೆ ನೋಡ್ತಾ ಇದ್ರು. ಬಿಳಿ ಚರ್ಮದ ಜನರು ಕಪ್ಪು ಚರ್ಮದ ಜನರನ್ನು ಗುಲಾಮರಂತೆ ನೋಡ್ತಾ ಇದ್ರು. ಸೊ ಅದನ್ನ ವರ್ಣಭೇದ ನೀತಿ ಅಂತ ನಾವು ಕರಿತೀವಿ. ಓಕೆ, ಭಾರತವು ತನ್ನ ಒಂದು ವಿದೇಶಿ ನೀತಿಯಲ್ಲಿ ವರ್ಣಭೇದ ನೀತಿಯನ್ನು ವಿರೋಧಿಸುತ್ತೆ ಅಂತ ಲಾಸ್ಟ್ ಚಾಪ್ಟರ್ ಅಲ್ಲಿ ಓದಿದ್ದೀರಾ ಅಲ್ವಾ? ಸೊ ಇದೇ ಏನು? ವರ್ಣಭೇದ ನೀತಿ. ಓಕೆನಾ? ಸೊ ಕಪ್ಪು ವರ್ಣದ ಜನರನ್ನು ಬಿಳಿ ಚರ್ಮದ ಜನರು ಗುಲಾಮರಂತೆ ನೋಡ್ತಾ ಇದ್ರು. ಅಮೆರಿಕದಲ್ಲಿದ್ದಂತಹ ಒಂದು ವ್ಯವಸ್ಥೆ ಇದು. ಅವರನ್ನು ಮಾರಾಟ ಕೂಡ ಮಾಡಲಾಗ್ತಾ ಇತ್ತು. ಓಕೆನಾ? ಸೊ ಭಾರತದಲ್ಲಿ ಜಾತಿ ಪದ್ಧತಿಯ ರೀತಿಯಲ್ಲಿ ಇದ್ದರೆ ಅಮೆರಿಕದಂತಹ ದೇಶದಲ್ಲಿ ವರ್ಣಭೇದ ನೀತಿಯ ಮೂಲಕ ಇರುವಂಥದ್ದು ಇದು ಏನು? ಸಾಮಾಜಿಕ ಸ್ತರ ವಿನ್ಯಾಸ.
ಅದೇ ರೀತಿ ಬಡವರು ಶ್ರೀಮಂತರು ಎನ್ನುವಂತಹ ಭೇದ ಭಾವ ವಿಶ್ವದ ಎಲ್ಲ ಕಡೆನೂ ಕಂಡು ಬರ್ತಾ ಇದೆ. ಓಕೆನಾ? ಸೊ ಈ ರೀತಿಯಾಗಿ ಸಾಮಾಜಿಕ ಸ್ತರ ವಿನ್ಯಾಸವು ಕಾಲದಿಂದ ಕಾಲಕ್ಕೆ ಮತ್ತು ದೇಶದಿಂದ ದೇಶಕ್ಕೆ ವಿಭಿನ್ನವಾಗಿ ಇದೆ. ಸೊ ನೀವು ಇದನ್ನ ಬರೆಯುವಾಗ ಮೊದಲು ಭಾರತದಲ್ಲಿ ಯಾವ ರೀತಿ ಜಾತಿ ವ್ಯವಸ್ಥೆ ಇತ್ತು, ಯಾವಾಗ್ಲಿಂದ ಇದೆ ಸಾಮಾಜಿಕ ಇದು ಒಂದು ಜಾತಿ ವ್ಯವಸ್ಥೆ ಅನ್ನೋದನ್ನ ಬರಿಬೇಕಾಗತ್ತೆ. ಭಾರತದಂತೆ ಬೇರೆ ದೇಶಗಳಲ್ಲಿ ಅಮೆರಿಕ, ಫಾರ್ ಎಕ್ಸಾಂಪಲ್ ಅಮೆರಿಕ, ಆಫ್ರಿಕಾ, ಅಲ್ಲಿ ಒಂದು ವರ್ಣಭೇದ ನೀತಿ ಇರುವಂತದ್ದು. ಅದೇ ರೀತಿ ಬಡವರು ಶ್ರೀಮಂತರು ಎನ್ನುವಂತಹ ಒಂದು ಭೇದ ಭಾವ ಪ್ರಪಂಚದ ಎಲ್ಲ ಕಡೆನೂ ಇರುವಂತದ್ದು. ಸೊ ಈ ರೀತಿ ಸಾಮಾಜಿಕ ಸ್ತರವಿನ್ಯಾಸ ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಆಚರಿಸಲ್ಪಡ್ತಾ ಇದೆ. ಓಕೆನಾ? ಅಂದ್ರೆ ನಡ್ಕೊಂಡು ಬರ್ತಾ ಇದೆ ಸಾಮಾಜಿಕ ಸ್ತರವಿನ್ಯಾಸ. ಓಕೆ, ನೆಕ್ಸ್ಟ್ ಈಗ ಅಸ್ಪೃಶ್ಯತೆ. ಓಕೆ, ಈ ಪಾಠದಲ್ಲಿ ಬರುವಂತಹ ಒಂದು ಮುಖ್ಯವಾದಂತಹ ಪ್ರಶ್ನೆ ಇದು. ಅಸ್ಪೃಶ್ಯತೆ ನಿವಾರಣೆಗೆ ವಿವಿಧ ಸಂವಿಧಾನಾತ್ಮಕ ಮತ್ತು ಶಾಸನಾತ್ಮಕ ಕ್ರಮಗಳು ಯಾವುವು, ಸರ್ಕಾರವು ಕೈಗೊಂಡಿರುವಂತಹ ಕ್ರಮಗಳು ಯಾವುವು ಅಂತ ಕೇಳಿದ್ದಾರೆ. ಮೊಟ್ಟ ಮೊದಲನೇದಾಗಿ ಸಂವಿಧಾನದಲ್ಲಿ 17ನೇ ವಿಧಿಯು ಅಸ್ಪೃಶ್ಯತೆ ಆಚರಣೆಯನ್ನ ನಿಷೇಧಿಸಿದೆ. ಸೊ ಇದು ಒಂದು ಅಪರಾಧ, ಅಸ್ಪೃಶ್ಯತೆಯನ್ನ ಆಚರಿಸುವಂತಿಲ್ಲ ಎಂದು 17ನೇ ವಿಧಿಯು ನಿಷೇಧಿಸಿದೆ. ಎರಡನೇದಾಗಿ ಭಾರತ ಸರ್ಕಾರವು ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆಯನ್ನ 1955ರಲ್ಲಿ ಜಾರಿಗೊಳಿಸಲಾಗಿದೆ. ನೋಡ್ಕೊಳ್ಳಿ, 1955 ಇಲ್ಲಿ ಒಂದು ಆನ್ಸರ್ ರಾಂಗ್ ಇತ್ತು. ಭಾರತ ಸರ್ಕಾರ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆಯನ್ನು 1955ರಲ್ಲಿ ಜಾರಿಗೊಳಿಸಿದೆ. ಇದರಲ್ಲಿ ಕಂಡುಬಂದ ಕೆಲವೊಂದು ಲೋಪದೋಷಗಳನ್ನು ತಿದ್ದುಪಡಿ ಮಾಡಿ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಎಂದು 1976ರಲ್ಲಿ ಇದನ್ನ ಮಾರ್ಪಾಡುಗೊಳಿಸಲಾಯಿತು. ಓಕೆನಾ? ಸೊ ಮೂಲವಾಗಿ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆ ಜಾರಿಯಾಗಿದ್ದು 1955ರಲ್ಲಿ. ಆದರೆ ಇದರಲ್ಲಿ ಕಂಡುಬಂದ ಕೆಲವು ಲೋಪದೋಷಗಳನ್ನು ತಿದ್ದುಪಡಿ ಮಾಡಿ ಇದೇ ಒಂದು ಕಾಯ್ದೆಯನ್ನು 1976ರಲ್ಲಿ ಮಾರ್ಪಾಡುಗೊಳಿಸಲಾಗಿತ್ತು. ಅದು ನಾಗರಿಕ ಹಕ್ಕುಗಳ ರಕ್ಷಣಾ ಕಾಯ್ದೆ. ಓಕೆನಾ? ಸಂರಕ್ಷಣಾ ಕಾಯ್ದೆ. ನೆಕ್ಸ್ಟ್ ಒನ್, ಈ ಕಾಯ್ದೆ ಪ್ರಕಾರ ಅಸ್ಪೃಶ್ಯತೆ ಆಚರಣೆಯು ಒಂದು ಶಿಕ್ಷಾರ್ಹ ಅಪರಾಧವಾಗಿರುತ್ತದೆ. ಸೊ ಈ ಕಾಯ್ದೆಯ ಪ್ರಕಾರ ಅಸ್ಪೃಶ್ಯತೆ ಆಚರಣೆಯು ಒಂದು ಶಿಕ್ಷಾರ್ಹ ಅಪರಾಧವಾಗಿರುತ್ತದೆ. ಅಲ್ಲದೆ ಸಂವಿಧಾನಾತ್ಮಕವಾಗಿ ಇಲ್ಲಿ ಸಾರ್ವತ್ರಿಕ ಮತದಾನ ಹಾಗೂ ಸಮಾನತೆ ಹಕ್ಕನ್ನು ದೇಶದ ಎಲ್ಲ ನಾಗರಿಕರಿಗೂ ನೀಡಲಾಗಿದೆ. ಈ ರೀತಿ ಸಂವಿಧಾನಾತ್ಮಕವಾಗಿ ಭಾರತ ಸರ್ಕಾರವು ಅಸ್ಪೃಶ್ಯತೆಯ ಆಚರಣೆಯನ್ನ ವಿರೋಧಿಸ್ತಾ ಬಂದಿದೆ. ವಿಶೇಷವಾಗಿ ಪರಿಶಿಷ್ಟರನ್ನೊಳಗೊಂಡಂತೆ ಹಿಂದುಳಿದ ಜಾತಿಯವರಿಗೆ ಶೈಕ್ಷಣಿಕ ಮತ್ತು ಉದ್ಯೋಗಾವಕಾಶಗಳಲ್ಲಿ ಅನೇಕ ಮೀಸಲಾತಿಯನ್ನ ಕಲ್ಪಿಸಲಾಗಿದೆ. ಓಕೆನಾ? ರಿಸರ್ವೇಶನ್. ಅದೇ ರೀತಿ 1989ರ ಶಾಸನವು ಅಸ್ಪೃಶ್ಯತೆಯ ನಿರ್ಮೂಲನೆ ಕುರಿತಾದ ವಿಶೇಷ ಜವಾಬ್ದಾರಿಗಳನ್ನ ಎಲ್ಲ ರಾಜ್ಯ ಸರ್ಕಾರಗಳಿಗೆ ವಹಿಸಿದೆ. ಸೊ ರಾಜ್ಯ ಸರ್ಕಾರಗಳು ಸ್ವತಂತ್ರವಾಗಿ ಅಸ್ಪೃಶ್ಯತೆಯ ನಿರ್ಮೂಲನೆಗಾಗಿ ಕ್ರಮಗಳನ್ನ ಕೈಗೊಳ್ಳಬಹುದು. ಈ ರೀತಿಯ ಅಧಿಕಾರವನ್ನ 1989ರ ಶಾಸನವು ರಾಜ್ಯ ಸರ್ಕಾರಗಳಿಗೆ ಜವಾಬ್ದಾರಿಯನ್ನ ನೀಡಿದೆ. ಓಕೆ, ಸೊ ಈ ಎಲ್ಲ ಕ್ರಮಗಳು ಅಸ್ಪೃಶ್ಯತೆಯ ನಿವಾರಣೆಗಾಗಿ ಸರ್ಕಾರವು ಕೈಗೊಂಡಿರುವಂತಹ ಕ್ರಮಗಳು. ಓಕೆ, ಸೊ ಇಲ್ಲಿ ಒಂದು ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆಯನ್ನ ಜಾರಿಗೆ ತರಲಾದ ವರ್ಷ ಅಂತ ಕೇಳಿದ್ದಾರೆ. ಆನ್ಸರ್ ಬಂದ್ಬಿಟ್ಟು 1976 ಇದನ್ನ ಮಾರ್ಪಾಡುಗೊಳಿಸಿ ಜಾರಿಗೊಳಿಸಲಾಯಿತು. ಓಕೆನಾ? ಮಾರ್ಪಾಡುಗೊಳಿಸಿ ಜಾರಿಗೊಳಿಸಲಾಯಿತು. ಓಕೆ, ಸೊ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆಯನ್ನ ಮೂಲವಾಗಿ ಜಾರಿಗೆ ತಂದದ್ದು, ಪ್ರಥಮ ಬಾರಿಗೆ ಜಾರಿಗೆ ತಂದದ್ದು 1955ರಲ್ಲಿ. ಓಕೆ, ಸೊ ಇದು ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆ. ಮತ್ತೆ ಇದನ್ನ ತಿದ್ದುಪಡಿ ಮಾಡಿ ಪುನಃ ನಾಗರಿಕ ಹಕ್ಕು ಕಾಯ್ದೆ ಅಂತ 1976ರಲ್ಲಿ ಜಾರಿಗೊಳಿಸಲಾಯಿತು. ಓಕೆ, ನೆನ್ಪಿಟ್ಕೊಳ್ಳಿ. ಆನ್ಸರ್ ನೀವೇನ್ ಬರಿಬೇಕು ಇಲ್ಲಿ? 1955. ಅದೇ ರೀತಿ ಮಾರ್ಪಾಡುಗೊಳಿಸಿ ಜಾರಿಗೆ ತರಲಾದ ವರ್ಷ 1976. ಓಕೆ, ಕ್ಲಿಯರ್? ಸೊ ಇವು ಈ ಒಂದು ಪಾಠದಿಂದ ಬಂದಂತಹ ಪ್ರಶ್ನೆ ಉತ್ತರಗಳು.
ಓಕೆ, ಸೊ ವಿಲ್ ಕಂಟಿನ್ಯೂ ವಿತ್ ದ ನೆಕ್ಸ್ಟ್ ಲೆಸನ್. ಈ ಪಾಠದಿಂದ ನಿಮ್ಗೆ ಇಷ್ಟು ಪ್ರಮುಖವಾದ ಪ್ರಶ್ನೆ ಉತ್ತರಗಳು ಇದಾವೆ ಮಕ್ಕಳೇ. ಓಕೆನಾ? ಈಗ 9ನೇ ಪಾಠ, ದುಡಿಮೆ ಮತ್ತು ಆರ್ಥಿಕ ಜೀವನ. ಈ ಸಮಾಜ ಶಾಸ್ತ್ರದ ಒಂದು ನೆಕ್ಸ್ಟ್ ಲೆಸನ್, ದುಡಿಮೆ ಮತ್ತು ಆರ್ಥಿಕ ಜೀವನ. ಓಕೆನಾ? ಸೊ ಈ ದುಡಿಮೆಯಲ್ಲೂ ಕೂಡ ಅನೇಕ ವಿಧಗಳು ಇದಾವೆ ಇಲ್ವಾ? ಕೂಲಿ ರಹಿತ ದುಡಿಮೆ, ಕೂಲಿ ಸಹಿತ ದುಡಿಮೆ, ಸಂಘಟಿತ ಕಾರ್ಮಿಕರು, ಅಸಂಘಟಿತ ಕಾರ್ಮಿಕರು, ಈ ರೀತಿಯಾಗಿ ಸೊ ಇವೆಲ್ಲವನ್ನ ಈ ಒಂದು ಪಾಠದಲ್ಲಿ ನಿಮ್ಗೆ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬರುವಂತಹ ಕಲಿಕಾಂಶಗಳು ನೋಡಿ. ಮೊದಲನೇದಾಗಿ ಶ್ರಮ ವಿಭಜನೆ ಮತ್ತು ವರ್ಗಗಳನ್ನ ತಿಳಿಯುವುದು, ವಿಶೇಷ ಪರಿಣಿತಿ ಅಂದ್ರೆ ಏನು ಅಂತ ಅರಿಯುವುದು, ಕೂಲಿ ರಹಿತ ಮತ್ತು ಕೂಲಿ ಸಹಿತ ದುಡಿಮೆ ನಡುವಿನ ವ್ಯತ್ಯಾಸವನ್ನ ತಿಳಿಯುವುದು, ಅದೇ ರೀತಿ ದುಡಿಮೆಯಲ್ಲಿನ ಭೇದ ಭಾವದ ಬಗ್ಗೆ ಅರಿಯುವುದು, ನಿರುದ್ಯೋಗಕ್ಕೆ ಕಾರಣವೇನು, ಪರಿಣಾಮವೇನು ಮತ್ತು ಅದರ ಪರಿಹಾರಗಳನ್ನ ತಿಳಿದುಕೊಳ್ಳುವುದು, ಸಂಘಟಿತ ಮತ್ತು ಅಸಂಘಟಿತ ಕೆಲಸಗಾರರ ನಡುವಿನ ವ್ಯತ್ಯಾಸಗಳನ್ನ ತಿಳಿಯುವುದು, ಅದೇ ರೀತಿ ಅಸಂಘಟಿತ ಕೆಲಸಗಾರರ ಕೆಲವು ಸಮಸ್ಯೆಗಳನ್ನ ಅರಿಯುವುದು. ಓಕೆನಾ? ಸೊ ಈ ಎಲ್ಲದನ್ನ ನೀವು ಈ ಪಾಠದಲ್ಲಿ ಓದ್ಕೊಂಡಿದ್ದೀರಾ ಅಲ್ವಾ ಮಕ್ಕಳೇ? ಸೊ ಏನು ಸಂಘಟಿತ ಕಾರ್ಮಿಕರು ಯಾರು, ಅಸಂಘಟಿತ ಕಾರ್ಮಿಕರು ಯಾರು, ಅದೇ ರೀತಿ ಈ ಒಂದು ಸಮಸ್ಯೆಗೆ ಪರಿಹಾರವೇನು, ನಿರುದ್ಯೋಗ ಅಂದ್ರೆ ಏನು, ಅದಕ್ಕೆ ಪರಿಹಾರವೇನು, ಇದನ್ನೆಲ್ಲ ನೀವು ಈ ಪಾಠದಲ್ಲಿ ಕಲ್ತಿದ್ದೀರಾ. ಓಕೆ, ಸೊ ಈಗ ನೆಕ್ಸ್ಟ್, ಈ ಒಂದು ಪಾಠದಿಂದ ನೀವು 3 ಅಂಕದ ಒಂದು ಪ್ರಶ್ನೆ ನಿಮಗೆ ಫೈನಲ್ ಎಕ್ಸಾಮ್ಗೆ ಕೇಳ್ತಾರೆ. ಅದೇ ರೀತಿ ಒಟ್ಟು ಪ್ರಶ್ನೆಗಳು ಎಷ್ಟು? ಒಟ್ಟು ಅಂಕಗಳು ನಿಮ್ಗೆ 3 ಅಂಕದ ಪ್ರಶ್ನೆ ಈ ಒಂದು ಪಾಠದಿಂದ ಬರುವ ಸಂಭವವಿದೆ. ಓಕೆ, ಸೊ ಈಗ ಅಸಂಘಟಿತ ವಲಯದ ದುಡಿಮೆಗಾರರು ಯಾರು? ಇದರಲ್ಲಿ ದುಡಿಮೆಗಾರ ಯಾರು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ನೋಡಿ. ಆಪ್ಷನ್ ಎ ವೈದ್ಯರು, ಆಪ್ಷನ್ ಬಿ ಕೃಷಿ ಕಾರ್ಮಿಕರು, ಆಪ್ಷನ್ ಸಿ ವಿಮಾ ಕಂಪನಿ ಕಾರ್ಮಿಕರು ಮತ್ತು ಆಪ್ಷನ್ ಡಿ ಸೈನಿಕರು. ಈ 4ರಲ್ಲಿ ಸರಿಯಾದ ಉತ್ತರ ಕೃಷಿ ಕಾರ್ಮಿಕರು. ಯಾಕೆ ಅಂತಂದ್ರೆ ವೈದ್ಯರಿಗೆ ಒಂದು ಸಂಘಟನೆ ಇದೆ ಅಲ್ವಾ? ಸೊ ವಿಮಾ ಕಂಪನಿ ಕಾರ್ಮಿಕರು ಕೂಡ ವೇತನ ಸಹಿತ ಕೆಲಸ ಮಾಡುವಂತವ್ರು, ಅವರಿಗೂ ಕೂಡ ಒಂದು ಕಾನೂನು ನಿಗದಿತ ಕಾಯ್ದೆಗಳಿಗೆ ಬದ್ಧವಾಗಿ ಕೆಲಸ ಮಾಡುವಂತಹ ಕೆಲಸಗಾರರನ್ನ ನಾವು ಸಂಘಟಿತ ಕಾರ್ಮಿಕರು ಅಂತ ಕರಿತೀವಿ. ಓಕೆ, ಸೊ ಸಂಘಟಿತ ಕಾರ್ಮಿಕರು ಅಂದ್ರೆ ಯಾರು ಮಕ್ಕಳೇ? ಸೊ ಕಾನೂನು ಕಾಯ್ದೆಗಳಿಗೆ ಬದ್ಧವಾಗಿ ಕೆಲಸ ಮಾಡುವಂಥವ್ರು, ನಿಗದಿತ ಕಾರ್ಯಕ್ಷೇತ್ರ ಇರುತ್ತೆ ಅವರಿಗೆ, ಆಫೀಸ್ ಇರ್ಬೋದು ಅಥವಾ ಅವರು ಒಂದು ಕೆಲಸ ಮಾಡುವ ಒಂದು ನಿಗದಿತ ಸ್ಥಳ, ನಿಗದಿತ ವ್ಯಾಪ್ತಿ ಎಲ್ಲ ಇದ್ದು ಅಂತಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರನ್ನ ನಾವು ಏನಂತ ಕರಿತೀವಿ? ಸಂಘಟಿತ ಕಾರ್ಮಿಕರು ಅಂತ ಕರಿತೀವಿ. ಅದು ಇಲ್ಲದೇನೆ, ಯಾವುದೇ ಒಂದು ಸೌಲಭ್ಯವಿಲ್ಲದೆ, ಯಾವುದೇ ನಿರ್ದಿಷ್ಟ ಕಾನೂನು ಕಾಯ್ದೆಗಳಿಲ್ಲದೆ, ಸಂಘಟನೆಯ ನಿಯಂತ್ರಣಕ್ಕೆ ಒಳಪಡದೆ ಕೆಲಸ ಮಾಡುವ, ತಮ್ಮ ಪಾಡಿಗೆ ತಾವು ಕಸುಬುಗಳಲ್ಲಿ ತೊಡಗಿರುವುದು ಅಂತವರನ್ನ ನಾವು ಅಸಂಘಟಿತ ವಲಯ ಅಂತ ಕರಿತೀವಿ. ಈಗ ನೀವೆಲ್ಲಿ ನೋಡಿ, ವೈದ್ಯರಿಗೆ ಅವರದೇ ಆದ ಒಂದು ನೀತಿ ನಿಯಮ ಸಂಘಟನೆಗಳ ನಿಯಂತ್ರಣಕ್ಕೆ ಒಳಪಟ್ಟಿರ್ತಾರೆ. ಅವರಿಗೆ ನಿರ್ದಿಷ್ಟವಾದ ಕಾನೂನು ಚೌಕಟ್ಟು ಇರುತ್ತೆ ಅಲ್ವಾ? ಸೊ ವಿಮಾ ಕಂಪನಿ ಕಾರ್ಮಿಕರು ಕೂಡ ಹಾಗೆ ನಿರ್ದಿಷ್ಟವಾದ ಚೌಕಟ್ಟಿನಲ್ಲಿ ಕೆಲಸವನ್ನ ನಿರ್ವಹಿಸುವಂಥವರು. ಆದರೆ ಸೈನಿಕರು ಕೂಡ ಒಂದು ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡುವಂಥವ್ರು.
ಓಕೆನಾ. ಆದರೆ ಕೃಷಿ ಕಾರ್ಮಿಕರು, ಇಲ್ಲಿ ಕೃಷಿ ಕಾರ್ಮಿಕರಿಗೆ ಒಂದು ಸಂಘಟಿತವಾದ ಕಾರ್ಯಕ್ಷೇತ್ರ ಅಥವಾ ನಿರ್ದಿಷ್ಟ ಕಾಯ್ದೆ ಕಾನೂನು ಚೌಕಟ್ಟು ಯಾವುದು ಇರೋದಿಲ್ಲ. ಸೊ ಆಪ್ಷನ್ ಬಿ ಕೃಷಿ ಕಾರ್ಮಿಕರು ಸರಿಯಾದ ಉತ್ತರ. ಕೂಲಿ ರಹಿತ ದುಡಿಮೆಗೆ ಉತ್ತಮ ಉದಾಹರಣೆ ಯಾವುದು ಅಂತ ಕೇಳಿದ್ದಾರೆ ಮಕ್ಕಳು. ಆಪ್ಷನ್ಸ್ ನೋಡಿ, ಆಪ್ಷನ್ ಎ ಜೀತದಾಳು, ಆಪ್ಷನ್ ಬಿ ಕೃಷಿ ಕಾರ್ಮಿಕ, ಆಪ್ಷನ್ ಸಿ ಗೃಹಿಣಿ ಮತ್ತು ಆಪ್ಷನ್ ಡಿ ಕೈತೋಟಗಾರ. ಓಕೆ, ಸೊ ಇಲ್ಲಿ ಕೂಲಿ ರಹಿತ ದುಡಿಮೆ ಅಂತಂದ್ರೆ ಏನು? ಆಕ್ಚುಯಲ್ ಆಗಿ ಕೂಲಿ ರಹಿತ ದುಡಿಮೆ ಅಂತಂದ್ರೆ ಮಾನವನು ಯಾವುದೇ ರೀತಿಯ ಪ್ರತಿಫಲದ ಅಪೇಕ್ಷೆ ಇಲ್ಲದೆ, ಪ್ರತಿಫಲವನ್ನ ನಿರೀಕ್ಷಿಸದೆ ತನ್ನ ಒಂದು ಮನಸ್ಸಂತೋಷಕ್ಕಾಗಿ, ತನ್ನ ಒಂದು ಆತ್ಮ ಸಂತೋಷ ಅಥವಾ ಮನಸ್ಸಂತೋಷಕ್ಕಾಗಿ ಮಾಡುವ ಕೆಲಸವೇ ಕೂಲಿ ರಹಿತ ದುಡಿಮೆ ಅಂತ ಅನ್ನಿಸಿಕೊಳ್ಳುತ್ತೆ ಆಕ್ಚುಲಿ. ಓಕೆನಾ. ಸೊ ಇವಾಗ ಒಬ್ಬ ಕಲಾಕಾರ ತನ್ನ ಒಂದು ಮನಸ್ಸಂತೋಷಕ್ಕೆ ಚಿತ್ರವನ್ನ ಬಿಡಿಸಿದರೆ ಅದು ಕೂಲಿ ರಹಿತ ದುಡಿಮೆ. ಅದೇ ರೀತಿ ಚಿತ್ರ ಬಿಡಿಸುವುದಕ್ಕೆ ಸಂಭಾವನೆಯನ್ನ ತೆಗೆದುಕೊಂಡು ಆತ ಒಂದು ವೃತ್ತಿ ನಿರತವಾಗಿ ಚಿತ್ರ ಬಿಡಿಸಿದರೆ ಅದು ಏನಾಗುತ್ತೆ? ಕೂಲಿ ಸಹಿತವಾಗುತ್ತೆ. ಓಕೆ, ಡಿಫರೆನ್ಸ್ ಗೊತ್ತಾಯ್ತಲ್ವಾ? ಹಾಗಾದ್ರೆ ಈ 4 ದುಡಿಮೆಯಲ್ಲಿ ಕೂಲಿ ರಹಿತ ದುಡಿಮೆ ಯಾವುದು ಅಂತ ಹೇಳ್ಬೇಕು. ಓಕೆ, ಸೊ ಉತ್ತರ ಬಂದ್ಬಿಟ್ಟು ಜೀತದಾಳು. ಜೀತದಾಳು ಯಾಕೆ ಕೂಲಿ ರಹಿತ ದುಡಿಮೆ ಆಗತ್ತೆ? ಇಲ್ಲಿ ಕೂಲಿ ರಹಿತ ದುಡಿಮೆ ಅಂತಂದ್ರೆ ತನ್ನ ಮನಸ್ಸಂತೋಷಕ್ಕಾಗಿ ಸಂಭಾವನೆ ಇಲ್ಲದೆ ಅಥವಾ ಅದರ ಅಪೇಕ್ಷೆ ಇಲ್ಲದೆ ದುಡಿಯುವಂಥದ್ದು ಕೂಲಿ ರಹಿತ ದುಡಿಮೆ ಅಂತ ಹೇಳಿದೆ ಅಲ್ವಾ. ಆದರೆ ಹಿಂದಿನ ಕಾಲದಲ್ಲಿ ಕೆಳಜಾತಿಯವರು ಮತ್ತು ಕಪ್ಪು ವರ್ಣದವರಿಂದ ಒತ್ತಾಯ ಪೂರ್ವಕವಾಗಿ ಕೂಲಿ ರಹಿತ ದುಡಿಮೆಯನ್ನ ಮಾಡಿಸಿಕೊಳ್ಳಲಾಗುತ್ತಿತ್ತು ಅಂತ ಒಂದು ಸೆಂಟೆನ್ಸ್ ಅದಕ್ಕೆ ಸೇರ್ಸ್ಕೋಬೇಕು ಮಕ್ಕಳೇ. ಓಕೆನಾ. ಸೊ ಯಾಕೆ ಜೀತದಾಳು ಕೂಲಿ ರಹಿತ ದುಡಿಮೆ ಆಗತ್ತೆ ಅನ್ನೋದಿಕ್ಕೆ ಕಾರಣ ಇದು. ಓಕೆ, ಸೊ ನೀವು ಡೆಫಿನೇಷನ್ ಓದುವಾಗ ಬೇರೆ ತರ ಓದಿರ್ತೀರಾ. ಮನಸ್ಸಂತೋಷಕ್ಕಾಗಿ, ಆತ್ಮ ಸಂತೋಷಕ್ಕಾಗಿ, ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡುವ ದುಡಿಮೆ ಕೂಲಿ ರಹಿತ ದುಡಿಮೆ ಅಂತ. ಆದ್ರೆ ಇಲ್ಲಿ ಜೀತದಾಳು ಹೇಗಾಗತ್ತೆ ಅನ್ನೋ ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಬರ್ಬೋದು. ಅದಕ್ಕೆ ಒಂದು ಸೆಂಟೆನ್ಸ್ ನ ನೀವು ಸೇರ್ಸ್ಕೋಬೇಕಾಗತ್ತೆ. ಹಿಂದಿನ ಕಾಲದಲ್ಲಿ ವರ್ಣಭೇದ ನೀತಿಯಲ್ಲಿ, ಜೀತದಾಳು ವ್ಯವಸ್ಥೆಯಲ್ಲಿ, ಜಾತಿ ಪದ್ಧತಿಯಲ್ಲಿ ಕೆಳ ಜಾತಿ ಮತ್ತು ಕಪ್ಪು ವರ್ಣದವರಿಂದ ಒತ್ತಾಯ ಪೂರ್ವಕವಾಗಿ ಕೂಲಿ ರಹಿತ ದುಡಿಮೆಯನ್ನ ಮಾಡಿಸಿಕೊಳ್ಳಲಾಗುತ್ತಿತ್ತು. ಓಕೆನಾ. ಸೊ ಅದಕ್ಕೆ ಜೀತದಾಳು ಕೂಲಿ ರಹಿತ ದುಡಿಮೆಗೆ ಒಂದು ಉದಾಹರಣೆ. ನೆಕ್ಸ್ಟ್ 3ನೇ ಪ್ರಶ್ನೆ, ಶ್ರಮ ವಿಭಜನೆ ಎಂದರೇನು ಅಂತ ಕೇಳಿದ್ದಾರೆ. ಶ್ರಮ ವಿಭಜನೆ ಎಂದರೇನು ಅಂತ ಕೇಳಿದ್ದಾರೆ. ಒಂದು ಕೆಲಸವನ್ನು ಜನರು ತಮ್ಮ ಆಸಕ್ತಿ, ಅಭಿರುಚಿ, ಸಾಮರ್ಥ್ಯ, ವಯಸ್ಸು, ವಿಶೇಷ ಪರಿಣಿತಿ, ಕೌಶಲ್ಯ ಹಾಗೂ ಲಿಂಗ ಭೇದಗಳ ಆಧಾರದ ಮೇಲೆ ಹಂಚಿಕೊಂಡು ಮಾಡುವುದನ್ನ ಶ್ರಮ ವಿಭಜನೆ ಅಂತ ಕರೀತಾರೆ. ಶ್ರಮ ವಿಭಜನೆ ಅಂತಂದ್ರೆ ಏನು? ಒಂದೇ ಕೆಲಸವನ್ನ ಜನರು ತಮ್ಮ ಆಸಕ್ತಿ ಮತ್ತು ಸಾಮರ್ಥ್ಯ, ವಯಸ್ಸು, ವಿಶೇಷ ಪರಿಣಿತಿ, ಕೌಶಲ್ಯ ಹಾಗೂ ಲಿಂಗ ಭೇದಗಳ ಆಧಾರದ ಮೇಲೆ ಮಾಡುವಂತಹ ಹಂಚಿಕೊಂಡು ಮಾಡುವಂತಹ ಕೆಲಸವನ್ನ ನಾವು ಶ್ರಮ ವಿಭಜನೆ ಅಂತ ಕರಿತೀವಿ. ಈ ಶ್ರಮ ವಿಭಜನೆಯು ಅನೇಕ ವಿಶೇಷ ಪರಿಣಿತಿಗೂ ಕೂಡ ಕಾರಣ ಆಗತ್ತೆ. ಓಕೆ, ಉದಾಹರಣೆ ಕೊಡ್ತೀನಿ ನಾನು. ನಾವು ತೊಡುವ ಬಟ್ಟೆಯನ್ನ ಸಿದ್ಧಪಡಿಸಲು ಕೃಷಿಕರು, ನೇಕಾರರು, ದರ್ಜಿಗಳು ಮತ್ತು ಬಣ್ಣ ಹಾಕುವವರು, ಓಕೆನಾ, ಸೊ ವರ್ತಕರು ಬೇರೆ ಬೇರೆ ವಿಧದಲ್ಲಿ ಕಾರ್ಯದಲ್ಲಿ ತೊಡಗಿರ್ತಾರೆ, ದುಡಿಮೆಯಲ್ಲಿ ತೊಡಗಿರ್ತಾರೆ ಅಲ್ವಾ. ಸೊ ಈಗ ಕೃಷಿಕರು ತಮ್ಮ ಕೆಲಸವನ್ನ, ಬೆಳೆಗಳನ್ನ ಬೆಳೆಯುವುದು ಅಥವಾ ಹತ್ತಿ ಬೆಳೆಯುವುದನ್ನ ಕೃಷಿಕರು ಮಾಡ್ತಾರೆ. ಅದೇ ರೀತಿ ಇದನ್ನ ಸಿದ್ಧಪಡಿಸಲು, ಹತ್ತಿಯನ್ನ ಬಟ್ಟೆಗಳನ್ನಾಗಿ ಮಾಡುವುದಕ್ಕೆ ನೇಯುವವರು ಬೇಕಾಗತ್ತೆ. ಓಕೆ, ಸೊ ಆ ಬಟ್ಟೆಯನ್ನ ಅದಕ್ಕೆ ಬಣ್ಣ ಕೊಡ್ಬೇಕು. ಬಣ್ಣ ಕೊಡುವವರು ಪರಿಣಿತರು, ವಿಶೇಷ ಪರಿಣಿತರು, ಅವರು ಬಣ್ಣವನ್ನ ಕೊಡ್ಬೇಕಾಗತ್ತೆ. ಅದೇ ರೀತಿ ಆ ಬಟ್ಟೆಯನ್ನ ಸಿದ್ಧಪಡಿಸುವುದಕ್ಕೆ, ಉಡುಪುಗಳಾಗಿ ಸಿದ್ಧಪಡಿಸುವುದಕ್ಕೆ ದರ್ಜಿ ಬೇಕು. ಓಕೆ, ಸೊ ಅದನ್ನ ನಿಮ್ಮವರೆಗೆ ಅಂದ್ರೆ ನಮ್ಮವರೆಗೆ ತಲುಪಿಸುವುದಕ್ಕೆ ವರ್ತಕರು ಬೇಕು. ಈ ರೀತಿ ಬೇರೆ ಬೇರೆ ಸ್ತರದಲ್ಲಿ ಬೇರೆ ಬೇರೆ ನುರಿತ ಕಾರ್ಮಿಕರು ತಮ್ಮ ಒಂದು ಕೆಲಸದಲ್ಲಿ ತೊಡಗಿರ್ತಾರೆ. ಸೊ ಇದನ್ನೇ ನಾವು ಶ್ರಮ ವಿಭಜನೆ ಅಂತ ಕರಿತೀವಿ ಮಕ್ಕಳು. ಓಕೆನಾ. ಸೊ ಇದನ್ನ ಫ್ಯಾಕ್ಟರಿಗಳಲ್ಲಿ ಸರಿಯಾಗಿ ಉಪಯೋಗ ಮಾಡ್ಕೊಳ್ತಾರೆ. 4ನೇ ಪ್ರಶ್ನೆ,
ಕೂಲಿ ಸಹಿತ ಮತ್ತು ಕೂಲಿ ರಹಿತ ದುಡಿಮೆಯ ವ್ಯತ್ಯಾಸವನ್ನ ತಿಳಿಸಿ ಅಂತ ಕೇಳಿದ್ದಾರೆ. ಓಕೆ, ಸೊ ಇವಾಗ ಕೂಲಿ ರಹಿತ ದುಡಿಮೆ ಅಂತಂದ್ರೆ ಏನು ಅಂತ ನಾನು ಹೇಳಿದೆ ಅಲ್ವಾ. ಸೊ ತಮ್ಮ ಮನ ಸಂತೋಷಕ್ಕಾಗಿ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡುವಂತಹ ದುಡಿಮೆಯನ್ನ ನಾವು ಕೂಲಿ ರಹಿತ ದುಡಿಮೆ ಅಂತ ಕರಿತೀವಿ ಅಂತ. ಕೂಲಿ ಸಹಿತ ದುಡಿಮೆ ಮತ್ತು ಕೂಲಿ ರಹಿತ ದುಡಿಮೆಯ ವ್ಯತ್ಯಾಸವೇನು ಹಾಗಾದ್ರೆ? ಭೌತಿಕ ರೂಪದ ಪ್ರತಿಫಲ ನೀಡುವ ದುಡಿಮೆಯೇ ಕೂಲಿ ಸಹಿತ ದುಡಿಮೆ. ಓಕೆ, ಸೊ ಕೂಲಿ ಸಹಿತ ದುಡಿಮೆ ಅಂದ್ರೇನು? ಭೌತಿಕ ರೂಪದ ಪ್ರತಿಫಲ ನೀಡುವುದು. ಸೊ ಅದು ನಿಮ್ಗೆ ಫೀಸ್ ಇರ್ಬೋದು, ಸ್ಯಾಲ್ರಿ ಇರ್ಬೋದು, ಅಥವಾ ಯಾವುದೇ ರೀತಿಯ ಇತರ ಒಂದು ಗಿಫ್ಟ್ ಇರ್ಬೋದು, ಯಾವುದೇ ರೀತಿಯ ಫಿಸಿಕಲ್ ಭೌತಿಕ ರೂಪದ ಪ್ರತಿಫಲ, ರಿವಾರ್ಡ್ ಅನ್ನ ಕೊಡುವಂತಹ ದುಡಿಮೆಯನ್ನ ನಾವು ಕೂಲಿ ಸಹಿತ ದುಡಿಮೆ ಅಂತ ಕರಿತೀವಿ. ಓಕೆ, ಕೂಲಿ ರಹಿತ ದುಡಿಮೆಯಲ್ಲಿ ಯಾವುದೇ ರೀತಿಯ ಪ್ರತಿಫಲ ಇರುವುದಿಲ್ಲ ನಿಮ್ಗೆ. ಅದಕ್ಕೆ ಬದಲಾಗಿ ಮನಸ್ಸಂತೋಷದ ದೃಷ್ಟಿಯಿಂದ ತೊಡಗುವ ಒಂದು ಕ್ರಿಯೆ, ಮನಸ್ಸಂತೋಷದ ದೃಷ್ಟಿಯಿಂದ ತೊಡಗುವ ಕ್ರಿಯೆಯನ್ನೇ ಕೂಲಿ ರಹಿತ ದುಡಿಮೆ ಅಂತ ಹೇಳ್ತೀವಿ. ಓಕೆನಾ? ಸೊ ಮೊದಲನೇ ವ್ಯತ್ಯಾಸ ಏನು? ಕೂಲಿ ಸಹಿತ ದುಡಿಮೆಯಲ್ಲಿ ನಿಮ್ಗೆ ಭೌತಿಕ ರೂಪದ ಪ್ರತಿಫಲ ಸಿಗತ್ತೆ, ಆದ್ರೆ ಕೂಲಿ ರಹಿತ ದುಡಿಮೆಯಲ್ಲಿ ಮನಸ್ಸಂತೋಷ ಸಿಗತ್ತೆ. ಓಕೆ, ಸೊ ಎರಡನೇದಾಗಿ ಈ ಕೂಲಿ ಸಹಿತ ದುಡಿಮೆಯನ್ನ ಆರ್ಥಿಕ ಪ್ರತಿಫಲಕ್ಕಾಗಿ ಮಾಡುವಂಥದ್ದು. ಕೂಲಿ ರಹಿತ ದುಡಿಮೆಯನ್ನ ಕೂಲಿ ಸಹಿತ ದುಡಿಮೆಯನ್ನ ಆರ್ಥಿಕ ಪ್ರತಿಫಲಕ್ಕಾಗಿ ಮಾಡುವಂತಹ ದುಡಿಮೆಯೇ ಕೂಲಿ ಸಹಿತ ದುಡಿಮೆ. ಓಕೆ, ಆದ್ರೆ ಕೂಲಿ ರಹಿತ ದುಡಿಮೆಯು ಆರ್ಥಿಕ ಲಾಭ ಅಥವಾ ಪ್ರತಿಫಲವಿಲ್ಲದೆ ಮಾಡುವ ದುಡಿಮೆಯೇ ಕೂಲಿ ರಹಿತ ದುಡಿಮೆ. ಓಕೆ, ಇದು ಎರಡು ವ್ಯತ್ಯಾಸ. ಎರಡನೇ ವ್ಯತ್ಯಾಸ, ಆರ್ಥಿಕ ಲಾಭ ಅಥವಾ ಪ್ರತಿಫಲವಿಲ್ಲದೆ ಮಾಡುವ ದುಡಿಮೆಯೇ ಕೂಲಿ ರಹಿತ ದುಡಿಮೆ. ಮೂರನೆಯದಾಗಿ ಕೂಲಿ ಸಹಿತ ದುಡಿಮೆಗೆ ಎಕ್ಸಾಂಪಲ್ ಅಂತಂದ್ರೆ ಉಪನ್ಯಾಸ ಮಾಡುವುದು, ಕಟ್ಟಡ ಕಟ್ಟುವುದು, ವಾಹನ ರಿಪೇರಿ ಮಾಡುವುದು ಇತ್ಯಾದಿ. ಓಕೆ, ಕೆಲವೊಂದು 2-3 ಎಕ್ಸಾಂಪಲ್ ನ ಇಲ್ಲಿ ಕೊಟ್ಟಿದ್ದೀನಿ ನಾನು. ನೀವು ಈ ರೀತಿ ಎಕ್ಸಾಂಪಲ್ ಗಳನ್ನ ಕೊಡಬಹುದು. ಓಕೆ, ಅದೇ ಕಲಾಕಾರನು ಇದಕ್ಕೆ ಉದಾಹರಣೆ, ಕೂಲಿ ರಹಿತ ದುಡಿಮೆಗೆ ಉದಾಹರಣೆ ಕಲಾಕಾರನೊಬ್ಬ ತನ್ನ ಒಂದು ಸಂತೋಷಕ್ಕಾಗಿ ಚಿತ್ರ ಬಿಡಿಸುವುದೇ ಕೂಲಿ ರಹಿತ ದುಡಿಮೆ. ಓಕೆ, ಸೊ ಇವಿಷ್ಟು ಡಿಫರೆನ್ಸ್ಗಳಿದ್ದಾವೆ ಕೂಲಿ ಸಹಿತ ದುಡಿಮೆ ಮತ್ತು ಕೂಲಿ ರಹಿತ ದುಡಿಮೆಯಲ್ಲಿ. ಕೂಲಿ ಸಹಿತ ದುಡಿಮೆಯಲ್ಲಿ ಏನು ವ್ಯತ್ಯಾಸ ಮಕ್ಕಳೇ? ಭೌತಿಕ ರೂಪದ ಪ್ರತಿಫಲ ನೀಡುವ ದುಡಿಮೆ ಇದು. ಆದ್ರೆ ಕೂಲಿ ರಹಿತ ದುಡಿಮೆ ಪ್ರತಿಫಲ ನೀಡದೇ ಇರುವಂಥದ್ದು, ಕೇವಲ ಸಂತೋಷವನ್ನು. ಕೂಲಿ ಸಹಿತ ದುಡಿಮೆಯಲ್ಲಿ ನಿಮ್ಗೆ ಹೆಚ್ಚಾಗಿ ಆರ್ಥಿಕ ಪ್ರತಿಫಲ ಇರುತ್ತೆ. ಸೊ ಆರ್ಥಿಕ ಪ್ರತಿಫಲಕ್ಕಾಗಿ ಮಾಡುವಂತಹ ದುಡಿಮೆ. ಆದ್ರೆ ಕೂಲಿ ರಹಿತ ದುಡಿಮೆಯಲ್ಲಿ ಆರ್ಥಿಕ ಲಾಭ ಅಥವಾ ಪ್ರತಿಫಲ ಇರುವುದಿಲ್ಲ. ಅದು ಯಾವುದೇ ಲಾಭ ಪ್ರತಿಫಲವಿಲ್ಲದ ದುಡಿಮೆಯೇ ಕೂಲಿ ರಹಿತ ದುಡಿಮೆ. ಇದಕ್ಕೆ ಎಕ್ಸಾಂಪಲ್, ಕೂಲಿ ಸಹಿತ ದುಡಿಮೆಗೆ ಉದಾಹರಣೆ ಅಂತಂದ್ರೆ ಉಪನ್ಯಾಸ ಮಾಡುವುದು, ಕಟ್ಟಡ ಕಟ್ಟುವುದು, ವಾಹನ ರಿಪೇರಿ. ಕೂಲಿ ರಹಿತ ದುಡಿಮೆಗೆ ಉದಾಹರಣೆ ಅಂದ್ರೆ ಕಲಾಕಾರನೊಬ್ಬ ಸಂತೋಷಕ್ಕಾಗಿ ಚಿತ್ರ ಬಿಡಿಸುವುದು. ಅದೇ ರೀತಿ ಹಿಂದಿನ ಕಾಲದಲ್ಲಿ ಕೆಳಜಾತಿಯವರನ್ನ ಮತ್ತು ಕಪ್ಪು ವರ್ಣದವರನ್ನ ಒತ್ತಾಯ ಪೂರ್ವಕವಾಗಿ ಕೂಲಿ ರಹಿತ ದುಡಿಮೆಯನ್ನ ಮಾಡಿಸ್ಕೊಳ್ತಾ ಇದ್ದದ್ದು. ಇದನ್ನು ಕೂಡ ನೀವು ಸೇರಿಸ್ಕೋಬಹುದು. ಓಕೆನಾ? ನೆಕ್ಸ್ಟ್ 5ನೇ ಪ್ರಶ್ನೆ, ನಿರುದ್ಯೋಗವು ಒಂದು ಗಂಭೀರ ಸಮಸ್ಯೆಯಾಗಿದೆ ಹೇಗೆ? ನಿರುದ್ಯೋಗವು ಒಂದು ಗಂಭೀರವಾದಂತಹ ಸಮಸ್ಯೆಯಾಗಿದೆ ಹೇಗೆ ಅಂತ ಕೇಳಿದ್ದಾರೆ ಮಕ್ಕಳು. ಓಕೆ, ಸೊ ಹಾಗಾದ್ರೆ ಇಲ್ಲಿ ನಿರುದ್ಯೋಗ ಅಂತಂದ್ರೆ ಏನು? ನಿರುದ್ಯೋಗ ಅಂತಂದ್ರೆ ಭಾರತದ ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ ಅಥವಾ ಸಾಮಾಜಿಕ ವ್ಯವಸ್ಥೆಯಲ್ಲಿ ಮುಖ್ಯವಾಗಿ ಕಾಡುತ್ತಿರುವ ಸಮಸ್ಯೆಯೇ ನಿರುದ್ಯೋಗ. ಓಕೆನಾ? ಸೊ ಈ ನಿರುದ್ಯೋಗ ಅಂತಂದ್ರೆ ಏನು? ನಿಮಗೆ ಯಾವುದೇ ಒಬ್ಬ ವ್ಯಕ್ತಿಗೆ ದುಡಿಯುವ ವಯಸ್ಸಿದ್ದು, ಸಾಮರ್ಥ್ಯವಿದ್ದು, ಆಸಕ್ತಿ ಇದ್ದು, ಅರ್ಹತೆ ಇದ್ದು, ಏನು ಮಕ್ಕಳೇ ಇಲ್ಲಿ ಬರಿತೀನಿ ನಾನು, ಯಾವುದೇ ಒಬ್ಬ ವ್ಯಕ್ತಿಗೆ ದುಡಿಯುವ ಸಾಮರ್ಥ್ಯ ಇರಬೇಕು. ಓಕೆನಾ? ಸಾಮರ್ಥ್ಯ ಇದ್ದು, ದುಡಿಯುವ ವಯಸ್ಸಿದ್ದು, 60 ವರ್ಷದ ಒಳಗೆ, 18ರಿಂದ 60 ವರ್ಷದ ಒಳಗೆ ದುಡಿಯುವ ವಯಸ್ಸಿದ್ದು, ಸಾಮರ್ಥ್ಯ ಇದ್ದು, ಆಸಕ್ತಿಯೂ ಕೂಡ ಇದ್ದು, ಅದೇ ರೀತಿ ಅರ್ಹತೆಗಳು ಕೂಡ ಇದ್ದು, ದೈಹಿಕ ಇರ್ಬೋದು ಅಥವಾ ಆತನಿಗೆ ವಿದ್ಯಾಭ್ಯಾಸದ ಅರ್ಹತೆಗಳು ಇದ್ದು, ಇಷ್ಟೆಲ್ಲ
ಇದು ಕೂಡ ಆ ವ್ಯಕ್ತಿಗೆ ಸರಿಯಾದ ಉದ್ಯೋಗ ಸಿಗದೇ ಇದ್ದಂತಹ ಪರಿಸ್ಥಿತಿಯನ್ನ ನಾವು ನಿರುದ್ಯೋಗ ಅಂತ ಕರಿತೀವಿ. ಓಕೆನಾ? ಸೊ ಈಗ ಒಬ್ಬ ವ್ಯಕ್ತಿಗೆ ದುಡಿಯುವ ಆಸಕ್ತಿ ಇಲ್ಲ ಅಥವಾ ಸುಮ್ಮನೆ ಮನೇಲಿ ಕೂತಿದ್ದಾನೆ ಅಂದ್ರೆ ಅದು ನಿರುದ್ಯೋಗ ಅಲ್ಲ. ಸೊ ಹಿ ಇಸ್ ನಾಟ್ ಇಂಟ್ರೆಸ್ಟೆಡ್, ಆತನಿಗೆ ಆಸಕ್ತಿ ಇಲ್ಲದೆ ಆತ ಕೆಲಸ ಮಾಡುತ್ತಿಲ್ಲ ಅಂತ ಅರ್ಥ ಆಗುತ್ತೆ. ಅದೇ ರೀತಿ ಒಬ್ಬ ವ್ಯಕ್ತಿಗೆ ಯಾವುದೇ ಅರ್ಹತೆಗಳಿಲ್ಲದೆ ಆತನಿಗೆ ಕೆಲಸ ಸಿಗ್ತಾ ಇಲ್ಲ ಅಂತಂದ್ರೆ ಅದು ಕೂಡ ನಿರುದ್ಯೋಗ ಅಲ್ಲ. ಸೊ ದುಡಿಯುವ ಸಾಮರ್ಥ್ಯವಿಲ್ಲದೆ, ಓಕೆನಾ, ಸಾಮರ್ಥ್ಯವಿಲ್ಲದೆ ಕೆಲಸ ಸಿಗ್ತಾ ಇಲ್ಲ ಅಂದ್ರೆ ಅದೂ ಕೂಡ ನಿರುದ್ಯೋಗ ಅಲ್ಲ. ಸೊ ಏನಿರ್ಬೇಕು ಹಾಗಾದ್ರೆ, ಒಬ್ಬ ವ್ಯಕ್ತಿಗೆ ದುಡಿಯುವ ಸಾಮರ್ಥ್ಯ ಇರಬೇಕು, ವಯಸ್ಸಿರ್ಬೇಕು, ಆಸಕ್ತಿ ಇರಬೇಕು, ಅರ್ಹತೆ ಇರಬೇಕು. ಇಷ್ಟೆಲ್ಲ ಇದ್ದು ಆತನಿಗೆ ಕೆಲಸ ಸಿಗ್ತಾ ಇಲ್ಲ ಅಂತಂದ್ರೆ ಅದನ್ನ ನಾವು ನಿರುದ್ಯೋಗ ಅಂತ ಕರಿತೀವಿ. ನಿರುದ್ಯೋಗವು ಸಮಾಜದ ಮೇಲೆ ಅನೇಕ ಕೆಟ್ಟ ಪರಿಣಾಮಗಳನ್ನ ಬೀರುತ್ತೆ, ನಿಮ್ಗೆ ಗೊತ್ತಿದೆ ಅಲ್ವಾ? ಸೊ ಸಮಾಜದ ಮೇಲೆ ಕೆಟ್ಟ ಪರಿಣಾಮಗಳನ್ನ ನಿರುದ್ಯೋಗವು ಬೀರುತ್ತೆ. ಅದೇ ರೀತಿ ನಿರುದ್ಯೋಗದಿಂದ ಒಂದನೇದು. ಎರಡನೇದಾಗಿ ನಿರುದ್ಯೋಗ ಸಮಸ್ಯೆಯು ಬಡತನ, ಅನಾರೋಗ್ಯ, ಭ್ರಷ್ಟಾಚಾರ, ಕೌಟುಂಬಿಕ ವಿಘಟನೆ, ಮೋಸ, ವಂಚನೆ, ಕಳ್ಳತನ ಮುಂತಾದ ಸಾಮಾಜಿಕ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಇದನ್ನು ನಿಮ್ಗೆ 2 ವಾಕ್ಯದಲ್ಲಿ ಬರೆಯೋದಕ್ಕೆ ಕೇಳಿದ್ದಾರೆ ಮಕ್ಕಳು. ಓಕೆನಾ? ಸೊ ಇವಾಗ ನೀವು ಏನ್ ಬರಿಬೇಕು, ಫಸ್ಟ್ ನಿರುದ್ಯೋಗ ಅಂತಂದ್ರೆ ಏನು ಅಂತ ಬರೆದ್ಬಿಟ್ಟು, ನಿರುದ್ಯೋಗವು ಸಮಾಜದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ನಿರುದ್ಯೋಗ ಸಮಸ್ಯೆಯಿಂದ ಬಡತನ, ಅನಾರೋಗ್ಯ, ಭ್ರಷ್ಟಾಚಾರ, ಕೌಟುಂಬಿಕ ವಿಘಟನೆ, ಮೋಸ, ವಂಚನೆ, ಕಳ್ಳತನ. ಸೊ ಉದ್ಯೋಗ ಇಲ್ಲ ಅಂತಂದ್ರೆ ಆದಾಯವಿಲ್ಲದೆ ಇರೋದ್ರಿಂದ ಬಡತನ. ಸೊ ಬಡತನದಿಂದ ಅನಾರೋಗ್ಯ ಉಂಟಾಗತ್ತೆ. ಯಾಕೆ ಅಂತಂದ್ರೆ ಆರೋಗ್ಯದ ಮೇಲೆ ಖರ್ಚು ಮಾಡೋದಿಕ್ಕೆ ವ್ಯಕ್ತಿಯ ಆದಾಯ ಇರೋದಿಲ್ಲ ಅಲ್ವಾ? ಸೊ ಪೌಷ್ಟಿಕ ಆಹಾರಗಳಿರೋದಿಲ್ಲ. ಇದರಿಂದಾಗಿ ಭ್ರಷ್ಟಾಚಾರ ಸೃಷ್ಟಿಯಾಗತ್ತೆ ಸಮಾಜದಲ್ಲಿ. ಅನೇಕ ಕುಟುಂಬಗಳು ವಿಘಟನೆ ಆಗುವಂತ ಸಂಭವ ಇರತ್ತೆ. ಸೊ ಜನರು ಉದ್ಯೋಗ ಇಲ್ಲದೆ ಇದ್ದಾಗ ವಂಚನೆ, ಕಳ್ಳತನ ಮಾಡುವಂತಹ ಸಂಭವಗಳು ಕೂಡ ತುಂಬಾ ಜಾಸ್ತಿ. ಸೊ ಈ ತರದ ಸಾಮಾಜಿಕ ಸಮಸ್ಯೆಗಳಿಗೆ ನಿರುದ್ಯೋಗವು ಕಾರಣವಾಗುತ್ತೆ. ಇದು ಅತ್ಯಂತ ಗಂಭೀರವಾದಂತಹ ಸಾಮಾಜಿಕ ಸಮಸ್ಯೆಯಾಗಿದೆ. ಈ ಎಲ್ಲ ಕಾರಣಗಳಿಂದಾಗಿಯೇ ನಿರುದ್ಯೋಗವು ಒಂದು ಗಂಭೀರವಾದ ಸಾಮಾಜಿಕ ಸಮಸ್ಯೆಯಾಗಿದೆ. ಓಕೆನಾ? ನಿರುದ್ಯೋಗಕ್ಕೆ ಏನು ಕಾರಣ ಮಕ್ಕಳೇ? ಇಲ್ಲಿ ನಾವು ನಿರುದ್ಯೋಗ ನಿವಾರಣೆಗೆ ಸರ್ಕಾರ ಏನು ಕ್ರಮಗಳನ್ನ ಕೈಗೊಂಡಿದೆ ಅನ್ನೋದನ್ನ ನೆಕ್ಸ್ಟ್ ಕ್ವಶನ್ ಅಲ್ಲಿ ಓದ್ತಾ ಇದ್ದೀವಿ. ಈಗ ನಿರುದ್ಯೋಗ ನಿವಾರಣೆಗೆ ಸರ್ಕಾರದ ಕ್ರಮಗಳು ಏನು? ಓಕೆನಾ? ಸೊ ಹಾಗಾದ್ರೆ ನಿರುದ್ಯೋಗ ಆಗೋದಿಕ್ಕೆ ಕಾರಣ ಏನು? ಮೊದಲನೇದಾಗಿ ಜನಸಂಖ್ಯೆ ಎಲ್ಲದಕ್ಕೂ ಮುಖ್ಯವಾದ ಕಾರಣ ಅಲ್ವಾ? ಸೊ ಯಾಂತ್ರೀಕರಣ, ಅತಿಯಾದ ಯಂತ್ರಗಳನ್ನ ಉಪಯೋಗಿಸುವುದು. ಓಕೆನಾ? ಅತಿಯಾಗಿ ಶ್ರಮ ವಿಭಜನೆಯನ್ನ ಮಾಡುವುದು. ಅದೇ ರೀತಿ ಸಾಮಾಜಿಕವಾಗಿ ಇರುವಂತಹ ಅಸಮಾನತೆ, ಬಂಡವಾಳದ ಕೊರತೆ. ಬಂಡವಾಳ ಇಲ್ಲ ಅಂತಂದ್ರೆ ಉದ್ಯಮವಿಲ್ಲ ಅಂತಂದ್ರೆ ಉದ್ಯೋಗವಿಲ್ಲ. ಓಕೆ? ಅದೇ ರೀತಿ ಅನಕ್ಷರತೆ. ಇವೆಷ್ಟು ನಿರುದ್ಯೋಗಕ್ಕೆ ಕಾರಣಗಳು. ಕೇಳಿದ್ರೆ ನೀವು ಬರಿಬೇಕು. ಓಕೆನಾ? ಸೊ ನಿರುದ್ಯೋಗಕ್ಕೇನು ಕಾರಣ? ಒಂದು, ಜನಸಂಖ್ಯೆ. ಎರಡನೇದಾಗಿ ಅಸಮಾನತೆ, ಅತಿಯಾದ ಶ್ರಮ ವಿಭಜನೆ, ಅತಿಯಾದ ಯಾಂತ್ರೀಕರಣ, ಬಂಡವಾಳದ ಕೊರತೆ, ಅನಕ್ಷರತೆ. ಇವು ನಿರುದ್ಯೋಗಕ್ಕೆ ಕಾರಣಗಳು. ಹಾಗಾದರೆ ನಿರುದ್ಯೋಗ ನಿವಾರಣೆಗೆ ಸರ್ಕಾರ ಕೈಗೊಂಡಿರುವಂತಹ ಕ್ರಮಗಳು ಏನು ಅಂತ ಕೇಳಿದ್ದಾರೆ. ನಿರುದ್ಯೋಗ ನಿವಾರಣೆಗೆ ಸರ್ಕಾರವು ಹಲವಾರು ಕ್ರಮಗಳನ್ನ ಕೈಗೊಂಡಿದೆ. ಯಾವುದು ಅಂತಂದ್ರೆ, ಮೊದಲನೇದಾಗಿ ನಿರುದ್ಯೋಗಕ್ಕೆ ಜನಸಂಖ್ಯೆ ಕಾರಣ ಅಂತ ಹೇಳಿದೆ ಅಲ್ವಾ? ಸೊ ಜನಸಂಖ್ಯಾ ನಿಯಂತ್ರಣ ಕ್ರಮಗಳು. ಸರ್ಕಾರವು ಕೈಗೊಂಡಿರುವಂತಹ ಜನಸಂಖ್ಯೆ ನಿಯಂತ್ರಣೆಗೆ ಕೈಗೊಂಡಿರುವಂತಹ ಎಲ್ಲ ಕ್ರಮಗಳು ಕೂಡ ನಿರುದ್ಯೋಗ ನಿವಾರಣೆಗೆ ಸಹಾಯಕವಾಗುತ್ತೆ. ಜನಸಂಖ್ಯೆ ಕಡಿಮೆ ಆದ್ರೆ ನಿರುದ್ಯೋಗ ಕಡಿಮೆ ಆಗುತ್ತೆ. ಓಕೆನಾ? ಎರಡನೇದಾಗಿ ಗುಡಿ ಕೈಗಾರಿಕೆಗಳಿಗೆ ಪ್ರೋತ್ಸಾಹ. ಸೊ ಗುಡಿ ಕೈಗಾರಿಕೆಗಳು ಅಂತಂದ್ರೆ ಜನರು ಮನೆಯಲ್ಲೇ ಅಥವಾ ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭಿಸುವಂತಹ ಕೈಗಾರಿಕೆಗಳು. ಗುಡಿ ಕೈಗಾರಿಕೆ, ಕರಕುಶಲ ವಸ್ತುಗಳು, ಈ ರೀತಿಯಾದಂತಹ ಕೈಗಾರಿಕೆಗಳನ್ನ ನಾವು ಗುಡಿ ಕೈಗಾರಿಕೆ, ಗೃಹ ಕೈಗಾರಿಕೆ ಅಂತ ಕರಿತೀವಿ. ಸೊ ಈ ಗುಡಿ ಮತ್ತು ಗೃಹ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ನೀಡುವ ಮೂಲಕ ಸರ್ಕಾರವು ನಿರುದ್ಯೋಗವನ್ನ ನಿವಾರಣೆ ಮಾಡುವುದಕ್ಕೆ ಪ್ರಯತ್ನವನ್ನ ಪಡ್ತಾ ಇದೆ. ಅದೇ ರೀತಿ ಜನರು ಸ್ವಾವಲಂಬಿಗಳಾಗಬೇಕು ಅನ್ನುವಂಥದ್ದು. ಓಕೆ? ನೆಕ್ಸ್ಟ್, ಕೃಷಿ ಕ್ಷೇತ್ರದ ಅಭಿವೃದ್ಧಿ. ಕೃಷಿಯು ಕೂಡ ಭಾರತದಲ್ಲಿ ಒಂದು ಮುಖ್ಯ ಜೀವನಾಧಾರವಾಗಿದೆ ಅಲ್ವಾ? ಸೊ ಭಾರತದ ಒಂದು ಪ್ರಥಮ ವೃತ್ತಿಯೇ ಕೃಷಿ.
ಸೊ ಈ ಕೃಷಿ ಕ್ಷೇತ್ರದ ಅಭಿವೃದ್ಧಿ ಮಾಡುವುದರಿಂದ ಕೂಡ ನಿರುದ್ಯೋಗವನ್ನ ನಿವಾರಣೆ ಮಾಡಬಹುದು. ಕೈಗಾರಿಕಾ ಕ್ಷೇತ್ರದ ಅಭಿವೃದ್ಧಿ, ಅದೇ ರೀತಿ ಸರ್ಕಾರವು ಅನೇಕ ಸಣ್ಣ, ದೊಡ್ಡ ಮತ್ತು ಬೃಹತ್ ಪ್ರಮಾಣದ ಕೈಗಾರಿಕೆಗಳಿಗೆ ಪ್ರೋತ್ಸಾಹವನ್ನ ನೀಡ್ತಾ ಇದೆ, ಕೈಗಾರಿಕಾ ಕ್ಷೇತ್ರವನ್ನ ಅಭಿವೃದ್ಧಿಗೊಳಿಸ್ತಾ ಇದೆ. ಸೊ ಈ ರೀತಿ ಅಭಿವೃದ್ಧಿ ಮಾಡೋದ್ರಿಂದ ಕೂಡ ನಿರುದ್ಯೋಗ ಸಮಸ್ಯೆಯನ್ನ ನಿವಾರಣೆ ಮಾಡಬಹುದು. ಇತ್ತೀಚಿನ ವರ್ಷಗಳಲ್ಲಿ ನೀವು ನೋಡ್ತಾ ಇದ್ರ ಮಾಹಿತಿ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಅನೇಕ ರೀತಿಯ ಪ್ರಗತಿಯನ್ನು ಕಂಡು ಬರ್ತಾ ಇದ್ದು, ಅದು ಅನೇಕ ಉದ್ಯೋಗಗಳನ್ನ ಸೃಷ್ಟಿಸಿದೆ, ಸಾವಿರಾರು ಉದ್ಯೋಗಗಳನ್ನ ಸೃಷ್ಟಿಸಿದೆ ಅಲ್ವಾ. ಸೊ ಅದೇ ರೀತಿ ಶೈಕ್ಷಣಿಕ ಕ್ಷೇತ್ರದ ಅಭಿವೃದ್ಧಿ, ಶಿಕ್ಷಣವನ್ನ ನೀಡುವುದು, ಜನರಿಗೆ ಮೂಲ ಶಿಕ್ಷಣ, ತಾಂತ್ರಿಕ ಶಿಕ್ಷಣ, ಈ ರೀತಿ ಶಿಕ್ಷಣವನ್ನ ನೀಡಿ ಅವರನ್ನ ಉದ್ಯೋಗಕ್ಕೆ ತಯಾರಾಗುವ ಹಾಗೆ, ಕೌಶಲ್ಯವನ್ನ ಗಳಿಸುವ ಹಾಗೆ ಮಾಡುವುದು. ಸೊ ಇದರಿಂದಾಗಿ ಶೈಕ್ಷಣಿಕ ಕ್ಷೇತ್ರದ ಅಭಿವೃದ್ಧಿಯಿಂದಾಗಿ ಕೂಡ ನಿರುದ್ಯೋಗವನ್ನ ನಿವಾರಣೆ ಮಾಡಬಹುದು ಮಕ್ಕಳು. ಓಕೆನಾ. ನಿವಾರಣೆ ಮಾಡೋದಿಕ್ಕೆ ಸರ್ಕಾರ ಎಲ್ಲ ಪ್ರಯತ್ನಗಳನ್ನ ನಡೆಸ್ತಾ ಇದೆ. ಅದೇ ರೀತಿ ವೃತ್ತಿಪರ ಶಿಕ್ಷಣಕ್ಕೆ ಪ್ರೋತ್ಸಾಹ. ವೃತ್ತಿಪರ ಶಿಕ್ಷಣ ಅಂತಂದ್ರೆ ಏನು ಮಕ್ಕಳೇ? ಜಾಬ್ ಓರಿಯೆಂಟೆಡ್ ಒಂದು ಎಜುಕೇಶನ್. ಓಕೆನಾ. ಸೊ ಯಾವ ಒಂದು ಶಿಕ್ಷಣದಿಂದ ಜನರಿಗೆ ತಕ್ಷಣವಾಗಿ ಕೌಶಲ್ಯ ವೃದ್ಧಿ ಆಗುತ್ತೋ, ಅದೇ ರೀತಿ ಅವರಿಗೆ ಒಂದು ಉದ್ಯೋಗ ಪಡ್ಕೊಳ್ಳೋದಿಕ್ಕೆ ನೆರವಾಗುತ್ತೋ, ಅದನ್ನೇ ನಾವು ವೃತ್ತಿಪರ ಶಿಕ್ಷಣ ಅಂತ ಕರಿತೀವಿ. ಅಥವಾ ಒಂದು ಸ್ವಂತ ಉದ್ಯೋಗವನ್ನು ಕೂಡ ಮಾಡ್ಬೋದು, ಅದೇ ರೀತಿ ಉದ್ಯೋಗಕ್ಕೆ ಕೂಡ ಆತ ಹೋಗ್ಬೋದು. ಸೊ ಅದನ್ನ ವೃತ್ತಿಪರ ಶಿಕ್ಷಣ. ಆ ಶಿಕ್ಷಣಕ್ಕೆ ಪ್ರೋತ್ಸಾಹವನ್ನ ಸರ್ಕಾರ ನೀಡ್ತಾ ಇದೆ. ಓಕೆ. ಪಂಚವಾರ್ಷಿಕ ಯೋಜನೆಗಳಲ್ಲೂ ಕೂಡ ನಿರುದ್ಯೋಗ ನಿವಾರಣೆಗೆ ಒತ್ತನ್ನ ಕೊಟ್ಟು ಅದಕ್ಕೆ ಒಂದು ಬೇಕಾದಂತಹ ಕ್ರಮಗಳನ್ನ ಕೈಗೊಳ್ಳಲಾಗಿದೆ. ಇವು ಪಂಚವಾರ್ಷಿಕ ಯೋಜನೆಗಳಲ್ಲೂ ಕೂಡ ನಿರುದ್ಯೋಗ ನಿವಾರಣೆಗೆ ಸರ್ಕಾರ ಕ್ರಮಗಳನ್ನ ಕೈಗೊಂಡಿದೆ. ಅದೇ ರೀತಿ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಇತ್ತೀಚೆಗೆ ನಡೆದಿರುವಂತಹ ಒಂದು ಬೆಳವಣಿಗೆಗಳು, ಸರ್ಕಾರವು ನೀಡಿರುವಂತಹ ಅನೇಕ ಉದ್ಯೋಗ ಖಾತರಿ ಯೋಜನೆಗಳು. ಓಕೆ. ಸೊ ಉದ್ಯೋಗ ಖಾತರಿ ಯೋಜನೆಗಳು, ಇದನ್ನು ಕೂಡ ನೀವು ಇದರಲ್ಲಿ ಸೇರಿಸ್ಕೋಬಹುದು. ಉದ್ಯೋಗ ಖಾತರಿ ಯೋಜನೆಗಳು, ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ಸ್ ಅಂತ ಕರಿತೀವಿ ಮಕ್ಕಳೇ. ಓಕೆ. ಉದ್ಯೋಗ ಖಾತರಿ ಯೋಜನೆಗಳು. ಅದೇ ರೀತಿ ಗ್ರಾಮೀಣಾಭಿವೃದ್ಧಿ ಯೋಜನೆಗಳು, ರೂರಲ್ ಡೆವಲಪ್ಮೆಂಟ್, ಗ್ರಾಮೀಣಾಭಿವೃದ್ಧಿ ಯೋಜನೆಗಳು. ಸೊ ಈ ಎಲ್ಲ ಕ್ರಮಗಳ ಮೂಲಕ ಸರ್ಕಾರವು ನಿರುದ್ಯೋಗವನ್ನ ನಿವಾರಣೆ ಮಾಡುವುದಕ್ಕೆ ಪ್ರಯತ್ನವನ್ನ ಪಡ್ತಾ ಇದೆ. ಓಕೆನಾ. ಇವು ನಿರುದ್ಯೋಗ ನಿವಾರಣೆಗೆ ಸರ್ಕಾರವು ಕೈಗೊಂಡಿರುವಂತಹ ಕ್ರಮಗಳು ಮಕ್ಕಳು. ಓಕೆ. ನೆಕ್ಸ್ಟ್, ಏಳನೇ ಪ್ರಶ್ನೆ, ಅಸಂಘಟಿತ ಕೆಲಸಗಾರರು ಎದುರಿಸುತ್ತಿರುವ ಸವಾಲುಗಳು ಏನು ಅಂತ ಕೇಳಿದ್ದಾರೆ. ಅಸಂಘಟಿತ ಕೆಲಸಗಾರರು ಅಂತಂದ್ರೆ ಒಂದು ಸಂಘಟನೆಯ ನಿಯಂತ್ರಣಕ್ಕೆ ಒಳಪಡದೆ, ಅದೇ ರೀತಿ ಯಾವುದೇ ರೀತಿ ನೀತಿ ನಿಯಮಗಳಿಗೆ, ಕಾಯ್ದೆಗಳಿಗೆ ಬದ್ಧವಾಗಿ ಇಲ್ಲದೆ ಕೆಲಸ ಮಾಡುವಂಥವ್ರು, ತಮ್ಮ ಪಾಡಿಗೆ ತಾವು ಕೆಲಸ ಮಾಡುವಂಥದ್ದನ್ನ ನಾವು ಅಸಂಘಟಿತ ಕೆಲಸಗಾರರು ಅಂತ ಕರಿತೀವಿ. ಸೊ ಹಾಗಾದ್ರೆ ಇವರ ಒಂದು ಸಮಸ್ಯೆಗಳು ಏನು? ಅಸಂಘಟಿತ ಕೆಲಸಗಾರರ ಸಮಸ್ಯೆಗಳು ಅಥವಾ ಅವರು ಎದುರಿಸುತ್ತಿರುವಂತಹ ಸವಾಲುಗಳು ಏನು ಅಂತ ಕೇಳಿದ್ದಾರೆ. ಸೊ ಈ ಅಸಂಘಟಿತ ಕೆಲಸಗಾರರಲ್ಲಿ ಯಾರು ಬರ್ತಾರೆ? ಮನೆ ಕೆಲಸದವರು, ಗೃಹ ನಿರ್ಮಾಣದ ಕೂಲಿಕಾರರು. ಓಕೆನಾ. ಸೊ ಮನೆ ಕಟ್ಟುವಂತಹ ಕೂಲಿಗಳು, ಅದೇ ರೀತಿ ಕೃಷಿ ಕಾರ್ಮಿಕರು, ಬೀದಿಯಲ್ಲಿ ತರಕಾರಿ ಹಣ್ಣುಗಳನ್ನ ಮಾರಾಟ ಮಾಡುವಂಥವ್ರು, ವಾಹನ ರಿಪೇರಿಯನ್ನ ಮಾಡುವಂಥವ್ರು, ತಳ್ಳು ಗಾಡಿಯ ಮೇಲೆ, ತಲೆಯ ಮೇಲೆ ತರಕಾರಿ ಹಣ್ಣುಗಳ ಇತರ ವಸ್ತುಗಳನ್ನ ಹೊತ್ತು ಮಾರಾಟ ಮಾಡುವಂಥವ್ರು. ಸೊ ಇವರಿಗೆ ಯಾವುದೇ ಒಂದು ಸಂಘಟನೆ ಇರುವುದಿಲ್ಲ. ಸೊ ಇವರನ್ನ ನಾವು ಅಸಂಘಟಿತ ಕಾರ್ಮಿಕರು ಅಂತ ಕರಿತೀವಿ. ಓಕೆನಾ. ಈ ಅಸಂಘಟಿತ ಕಾರ್ಮಿಕರು ಎದುರಿಸುತ್ತಿರುವಂತಹ ಸವಾಲುಗಳು ಯಾವುದು? ಮೊದಲನೇದಾಗಿ, ದುಡಿಯುವ ಕಾರ್ಮಿಕರಿಗೆ, ಅಸಂಘಟಿತ ಕೆಲಸಗಾರರಿಗೆ ನಿಗದಿತ ಕೆಲಸ, ಉದ್ಯೋಗದ ಭರವಸೆ, ನಿಗದಿತ ವೇತನ ಇಲ್ಲದೆ ಇರುವಂಥದ್ದು. ಓಕೆನಾ. ಸೊ ಇವರಿಗೆ ಯಾವುದೇ ನಿಗದಿತ ಕೆಲಸವಿಲ್ಲ, ಅದೇ ರೀತಿ ನಿಗದಿತ ಉದ್ಯೋಗ ಭರವಸೆ ಇಲ್ಲ, ವೇತನ ಕೂಡ ಇಲ್ಲ. ಸೊ ಅವ್ರು ಇವತ್ತು ಕೆಲಸ ಮಾಡಿದ್ರೆ ಇವತ್ತು ದುಡಿಮೆ, ಇಲ್ಲ ಅಂತಂದ್ರೆ ನಾಳೆ
ಕೆಲಸವಿಲ್ಲ ಅಂದ್ರೆ ನಾಳೆ ದುಡಿಮೆ ಇಲ್ಲ. ಈ ರೀತಿ ಅವರಿಗೆ ಒಂದು ನಿರ್ದಿಷ್ಟವಾದ ವೇತನ ಅಥವಾ ಉದ್ಯೋಗದ ಭರವಸೆ, ಜಾಬ್ ಸೆಕ್ಯೂರಿಟಿ ಅಂತ ಹೇಳ್ತೀವಿ, ಆ ಭರವಸೆ ಇರುವುದಿಲ್ಲ. ಸೊ ವೈದ್ಯಕೀಯ ಸೌಲಭ್ಯಗಳಾಗಲಿ ವಿಶೇಷ ಭತ್ಯೆಗಳಾಗಲಿ ಇವರಿಗೆ ಯಾವುದೇ ರೀತಿಯ ಭತ್ಯೆಗಳು, ಉಚಿತ ವೈದ್ಯಕೀಯ ಸೌಲಭ್ಯಗಳು ಕೂಡ ಇರುವುದಿಲ್ಲ. ಓಕೆನಾ. ಸೊ ಅವರು ಯಾವುದೇ ಒಂದು ಸಂಘಟನೆಯ ನಿಬಂಧನೆಗೆ ಒಳಪಡದೇ ಇರುವುದರಿಂದ ಅವರಿಗೆ ಯಾವುದೇ ರೀತಿಯ ಉಚಿತ ವೈದ್ಯಕೀಯ ಸೌಲಭ್ಯಗಳಾಗಲಿ ಅಥವಾ ವಿಶೇಷ ರೀತಿಯ ಭತ್ಯೆಗಳಾಗಲಿ ಇರುವುದಿಲ್ಲ. ಕನಿಷ್ಠ ವೇತನ ಕಾಯ್ದೆ, ಕಾರ್ಖಾನೆಗಳ ಕಾಯ್ದೆ, ವಿಶೇಷ ಭತ್ಯೆಗಳ ಕಾಯ್ದೆ ಇಲ್ಲಿ ಕಡ್ಡಾಯವಲ್ಲ. ಸೊ ಕನಿಷ್ಠ ವೇತನ ಕಾಯ್ದೆ ಅಂತಂದ್ರೆ ಏನು ಮಕ್ಕಳೇ? ಸೊ ಸರ್ಕಾರವು ಕನಿಷ್ಠ ಒಂದು ದುಡಿಮೆಗೆ ಕನಿಷ್ಠ ವೇತನವನ್ನ ನಿಗದಿಪಡಿಸಿದೆ. ಅದೇ ರೀತಿ ಕಾರ್ಖಾನೆಗಳ ಇಂಡಸ್ಟ್ರಿಯಲ್ ಆಕ್ಟ್ ಕೂಡ ಇದೆ, ಕಾರ್ಖಾನೆಗಳ ಕಾಯ್ದೆ, ಫ್ಯಾಕ್ಟ್ರೀಸ್ ಆಕ್ಟ್. ಓಕೆನಾ. ಅದೇ ರೀತಿ ವಿಶೇಷ ಭತ್ಯೆಗಳ ಕಾಯ್ದೆ ಕೂಡ ಇದೆ. ಓಕೆ. ಸೊ ಆದರೆ ಈ ಯಾವ ಕಾಯ್ದೆಯು ಇಲ್ಲಿ ಕಡ್ಡಾಯವಾಗಿ ಇರುವುದಿಲ್ಲ. ಓಕೆ. ಸೊ ಪ್ರಾವಿಡೆಂಟ್ ಫಂಡ್, PF ಗಳ ಕಾಯ್ದೆಗಳು ಕೂಡ ಇವರಿಗೆ ಇಲ್ಲ. ಅದೇ ರೀತಿ ಇವರ ದುಡಿಮೆಗೆ ಯಾವುದೇ ರೀತಿಯ ರಜೆ ಇರುವುದಿಲ್ಲ. ಓಕೆನಾ. ಇವರ ದುಡಿಮೆಗೆ ಯಾವುದೇ ರೀತಿಯ ರಜೆಯೇ ಇಲ್ಲ. ಅಸಂಘಟಿತ ದುಡಿಮೆಯ ವಲಯದಲ್ಲಿ ಉದ್ಯೋಗ ಭದ್ರತೆ ಮತ್ತು ಕಾನೂನಿನ ಚೌಕಟ್ಟುಗಳು ಕೂಡ ಇಲ್ಲ. ಸೊ ಇವರಿಗೆ ಒಂದು ನಿವೃತ್ತಿ ವೇತನ ಆಗಲಿ, ವಿಶೇಷ ಭತ್ಯೆ ಆಗಲಿ, ಒಂದು ಸರಿಯಾದ ವೇತನ ಸ್ಕೇಲ್ ಅಂತ ಹೇಳ್ತೀವಿ, ವೇತನವಾಗ್ಲಿ ಯಾವುದು ಕೂಡ ಇರುವುದಿಲ್ಲ. ಸೊ ಹಲವಾರು ರೀತಿಯಲ್ಲಿ ಇವರು ಉದ್ಯೋಗಪತಿಗಳಿಂದ, ಯಾರ ಹತ್ತಿರ ಉದ್ಯೋಗವನ್ನ ಮಾಡ್ತಾ ಇರ್ತಾರೋ ಅವರಿಂದ ಅನೇಕ ರೀತಿಯಲ್ಲಿ ಶೋಷಣೆಗೆ ಒಳಗಾಗ್ತಾ ಇರ್ತಾರೆ. ಓಕೆನಾ. ಸೊ ಇವಿಷ್ಟು ಅಸಂಘಟಿತ ಕೆಲಸಗಾರರು ಎದುರಿಸುತ್ತಿರುವ ಒಂದು ಸಮಸ್ಯೆಗಳು. ಸೊ ಇವರು ಕೊನೆಯದಾಗಿ ಇವರು ಶೋಷಣೆಗೆ ಒಳಗಾಗುತ್ತಾರೆ. ಶೋಷಣೆಗೆ ಒಳಗಾಗುವ ಸಂಭವ ಹೆಚ್ಚು. ಸೊ ಯಾರಿಂದ ಶೋಷಣೆಗೆ? ಮಾಲೀಕರಿಂದ, ಉದ್ಯೋಗಪತಿಗಳಿಂದ ಶೋಷಣೆಗೆ ಒಳಗಾಗ್ತಾ ಇರ್ತಾರೆ. ಓಕೆನಾ. ಸೊ ಇವರ ಸಮಸ್ಯೆಗಳೇನು ಹಾಗಾದ್ರೆ? ಇವರಿಗೆ ಯಾವುದೇ ರೀತಿಯ ಉದ್ಯೋಗ ಭರವಸೆ, ನಿಗದಿತ ವೇತನವಿಲ್ಲ, ಉದ್ಯೋಗ ಭದ್ರತೆ ಇಲ್ಲ, ಯಾವುದೇ ಕಾನೂನಿನ ಚೌಕಟ್ಟು ಇಲ್ಲ, ವೈದ್ಯಕೀಯ ಸೌಲಭ್ಯ, ವಿಶೇಷ ಭತ್ಯೆಗಳು ಇರುವುದಿಲ್ಲ, ಕನಿಷ್ಠ ವೇತನ ಕಾಯ್ದೆ, ಸರ್ಕಾರದ ಕಾರ್ಖಾನೆಗಳ ಕಾಯ್ದೆ, ವಿಶೇಷ ಭತ್ಯೆ ಕಾಯ್ದೆ ಯಾವುದು ಇಲ್ಲಿ ಕಡ್ಡಾಯವಲ್ಲ. ಪ್ರಾವಿಡೆಂಟ್ ಫಂಡ್ ಮತ್ತು ಇತರ ಒಂದು ಭತ್ಯೆಗಳು ಇವರಿಗೆ ಇರುವುದಿಲ್ಲ. ಇವರ ದುಡಿಮೆಗೆ ರಜೆ ಎನ್ನುವುದೇ ಇಲ್ಲ. ಅದೇ ರೀತಿ ಇವರಿಗೆ ವಿರಾಮ ವೇತನ, ನಿಗದಿತ ಯಾವುದೇ ಭತ್ಯೆ ಇಲ್ಲ ಅಂತಂದ್ರೆ ವಿರಾಮ ವೇತನ, ನಿವೃತ್ತಿ ವೇತನ ಅಥವಾ ಯಾವುದೇ ರೀತಿಯ ಸೌಲಭ್ಯಗಳು ಕೂಡ ಇರುವುದಿಲ್ಲ. ಇವು ಅಸಂಘಟಿತ ಕೆಲಸಗಾರರು ಎದುರಿಸುತ್ತಿರುವ ಒಂದು ಸಮಸ್ಯೆಗಳು. ನೆಕ್ಸ್ಟ್, ಸಂಘಟಿತ ವಲಯದ ದುಡಿಮೆಯ ಲಕ್ಷಣಗಳನ್ನ ವಿವರಿಸಿ ಅಂತ ಕೇಳಿದ. ಇದು ಕ್ವಶನ್ ಪೇಪರ್ ಅಲ್ಲಿ ಬಂದಿರುವಂತದ್ದು. ಓಕೆನಾ. ಸಂಘಟಿತ ವಲಯದ ದುಡಿಮೆಯ ಲಕ್ಷಣ ಏನು ಹಾಗಾದ್ರೆ? ಸಂಘಟಿತ ವಲಯ ದುಡಿಮೆಗೆ ಒಂದು ಚೌಕಟ್ಟಿದೆ, ಕಾನೂನಿನ ಚೌಕಟ್ಟು. ಅದಕ್ಕೆ ಸಂಬಂಧಿಸಿದಂತೆ ಯಾವುದೇ ಕಾನೂನಿನ ಚೌಕಟ್ಟು ಇರುವುದು. ಓಕೆನಾ. ಸೊ ಕಾನೂನಿನ ಚೌಕಟ್ಟು ಇರುವುದು. ಸಂಘಟಿತ ವಲಯದ ದುಡಿಮೆಗೆ ಸಂಬಂಧಿಸಿದಂತೆ ಕಾನೂನಿನ ಚೌಕಟ್ಟು ಇರುವುದು. ದುಡಿಯುವ ಕಾರ್ಮಿಕರಿಗೆ ನಿಗದಿತ ಕೆಲಸದ ಉದ್ಯೋಗದ ಭರವಸೆ ಮತ್ತು ನಿಗದಿತ ವೇತನ ಕೂಡ ಇರುತ್ತೆ. ಸಂಘಟಿತ ವಲಯದಲ್ಲಿ ಉದ್ಯೋಗ ಭದ್ರತೆಯ ಜೊತೆಗೆ ಅನೇಕ ಕಾನೂನಿನ ಚೌಕಟ್ಟುಗಳು ಕೂಡ ಇರುತ್ತೆ. ಉದಾಹರಣೆ, ಶಾಲೆಗಳು, ಆಸ್ಪತ್ರೆ, ಕೈಗಾರಿಕೆ, ಸರ್ಕಾರಗಳ ಆಡಳಿತ ಸೇವೆಗಳು, ವಾಣಿಜ್ಯ ಬ್ಯಾಂಕುಗಳು, ಜೀವ ವಿಮಾ ಕಂಪನಿಗಳು. ಇಲ್ಲಿ ಕೆಲಸ ಮಾಡುವಂತಹ ನಾವು ಕಾರ್ಮಿಕರನ್ನ ನಾವು ಸಂಘಟಿತ ವಲಯದ ಕಾರ್ಮಿಕರು ಅಂತ ಹೇಳ್ತೀವಿ ಮಕ್ಕಳೇ. ಓಕೆನಾ. ಸೊ ಇವರಿಗೆ ಅನೇಕ ವೈದ್ಯಕೀಯ ಸೌಲಭ್ಯಗಳು ಮತ್ತು ವಿಶೇಷ ಭತ್ಯೆಗಳಾಗಲಿ ಇರುತ್ತದೆ. ಅದೇ ರೀತಿ ಇಲ್ಲಿ ಕನಿಷ್ಠ ವೇತನ ಕಾಯ್ದೆ, ಕಾರ್ಖಾನೆಗಳ ಕಾಯ್ದೆ, ವಿಶೇಷ ಭತ್ಯೆಗಳ ಕಾಯ್ದೆ, ಪ್ರಾವಿಡೆಂಟ್ ಫಂಡ್, ಈ ರೀತಿ ಕಾಯ್ದೆಗಳನ್ನ ಕಡ್ಡಾಯವಾಗಿ ಇಲ್ಲಿ ಅಳವಡಿಸಲಾಗಿದೆ. ಓಕೆನಾ. ಇವು ಸಂಘಟಿತ ವಲಯದವರ ದುಡಿಮೆಯ ಲಕ್ಷಣಗಳು. ಇಲ್ಲಿ ಸಂಘಟಿತ ವಲಯ ಎಂದರೆ ಏನು? ದುಡಿಮೆಗೆ ಒಂದು ಕಾನೂನಿನ ಚೌಕಟ್ಟಿರುವುದು. ಈ 2 ಪಾಯಿಂಟ್ ನ ಒಂದೇ ಮಾಡ್ಕೋಬೇಕು. ಓಕೆ. ಸಂಘಟಿತ ವಲಯ ಅಂದ್ರೆ ದುಡಿಮೆಗೆ ಒಂದು ಸಂಬಂಧಿಸಿದಂತೆ ಕಾನೂನಿನ ಚೌಕಟ್ಟಿರುವುದು. ದುಡಿಯೋ ಕಾರ್ಮಿಕರಿಗೆ ನಿಗದಿತ ಕೆಲಸದ ಒಂದು ಭರವಸೆ, ನಿಗದಿತ ವೇತನ, ಫಿಕ್ಸ್ಡ್ ಸ್ಯಾಲರಿ. ಓಕೆ. ಸೊ ಅದೇ ರೀತಿ ಉದ್ಯೋಗ ಭದ್ರತೆ ಜೊತೆಗೆ ಅನೇಕ ಕಾನೂನಿನ ಚೌಕಟ್ಟುಗಳು ಇರುವುದು. ಉದಾಹರಣೆ, ಯಾರ್ಯಾರು ಬರ್ತಾರೆ ಈ ಸಂಘಟಿತ ವಲಯದಲ್ಲಿ ಅಂದ್ರೆ ಆಸ್ಪತ್ರೆಗಳು, ಕೈಗಾರಿಕೆಗಳು, ಸರ್ಕಾರಗಳ ಆಡಳಿತ ಸೇವೆಗಳು,
ಸರ್ಕಾರಗಳ ಆಡಳಿತ ಸೇವೆಗಳು, ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂತ ಹೇಳ್ತೀವಿ. ವೈದ್ಯಕೀಯ, ವಾಣಿಜ್ಯ ಬ್ಯಾಂಕುಗಳು, ಜೀವ ವಿಮಾ ಕಂಪನಿಗಳು, ಇತರೆ ಇತರೆ ಬೇರೆ ಎಲ್ಲ ಸಂಘಟಿತ ವಲಯದ ಕಾರ್ಮಿಕರು. ಇಲ್ಲಿ ವೈದ್ಯಕೀಯ ಸೌಲಭ್ಯಗಳು ಮತ್ತು ವಿಶೇಷ ಭತ್ಯೆಗಳು ಇರ್ತವೆ. ಕನಿಷ್ಠ ವೇತನ ಕಾಯ್ದೆ ಮತ್ತು ಅನೇಕ ಕಾಯ್ದೆಗಳು, ವಿಶೇಷ ಭತ್ಯೆಗಳು, ಪ್ರಾವಿಡೆಂಟ್ ಫಂಡ್, ಈ ರೀತಿ ಎಲ್ಲ ರೀತಿಯ ಸೌಲಭ್ಯಗಳನ್ನ ಇಲ್ಲಿ ನೀಡಲಾಗತ್ತೆ. ಅದೇ ರೀತಿ ವಿರಾಮ ವೇತನ, ನಿವೃತ್ತಿ ವೇತನಗಳನ್ನು ಕೂಡ ಇಲ್ಲಿ ನೀಡಲಾಗತ್ತೆ. ವಿರಾಮ ವೇತನ, ನಿವೃತ್ತಿ ವೇತನ. ಈಗ ಕೆಲವೊಂದು ಕಡೆ ಕೊಡ್ತಾ ಇಲ್ಲ ನಿವೃತ್ತಿ ವೇತನ, ಬಟ್ ಸ್ಟಿಲ್ ರಿಟೈರ್ಮೆಂಟ್ ಆದ್ಮೇಲೆ ಕೊಡುವಂಥದ್ದು ಪೆನ್ಷನ್, ನಿವೃತ್ತಿ ವೇತನಗಳನ್ನ ಕೂಡ ಒದಗಿಸಲಾಗತ್ತೆ. ಓಕೆನಾ? ಸೊ ಇವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ನಿಗದಿತ ಸಮಯದಲ್ಲಿ ಮಾತ್ರ ಕೆಲಸ ಇರುವಂಥದ್ದು. ಓಕೆ, 24 ಅವರ್ಸ್ ಅಲ್ಲ, ನಿಗದಿತ ಸಮಯದಲ್ಲಿ ಮಾತ್ರ ಕೆಲಸ. ಓಕೆ, ಸೊ ಇವಿಷ್ಟು ಸಂಘಟಿತ ವಲಯದ ದುಡಿಮೆಯ ಲಕ್ಷಣಗಳು. ನೆಕ್ಸ್ಟ್, ದುಡಿಮೆಯಲ್ಲಿನ ತಾರತಮ್ಯತೆಯ ಲಕ್ಷಣಗಳನ್ನ ವಿವರಿಸಿ ಅಂತ ಕೇಳಿದ್ದಾರೆ. ಮತ್ತೆ ದುಡಿಮೆಯಲ್ಲಿನ ತಾರತಮ್ಯತೆಯ ಲಕ್ಷಣಗಳನ್ನ ವಿವರಿಸಿ. ಈಗ ದುಡಿಮೆಯಲ್ಲಿನ ತಾರತಮ್ಯ ಅಂತಂದ್ರೆ ಏನ್ ಹೇಳ್ಬೋದು? ದುಡಿಮೆಯಲ್ಲಿನ ಅಸಮಾನತೆ ಅಂತ ಹೇಳ್ಬೋದು ಅಲ್ವಾ? ದುಡಿಮೆಯಲ್ಲಿನ ಅಸಮಾನತೆ ಅಂತ ಹೇಳ್ಬೋದು. ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತ ಇದ್ರೆ ಅದು ದುಡಿಮೆಯಲ್ಲಿನ ಸಮಾನತೆ ಆಗತ್ತೆ. ಓಕೆನಾ? ಸೊ ಈಗ ತಾರತಮ್ಯತೆ ಅಂತ ಬಂದಾಗ ಸಮಾನ ಕೆಲಸಕ್ಕೆ ಸಮಾನ ವೇತನದ ನಿಯಮಕ್ಕೆ ವಿರುದ್ಧವಾಗಿ ನಡೆಯುವ ದುಡಿಮೆಯನ್ನು ನಾವು ದುಡಿಮೆಯಲ್ಲಿನ ಅಸಮಾನತೆ ಅಂತ ಕರಿತೀವಿ. ಏನ್ ಹೇಳ್ತೀವಿ? ಸಮಾನ ಕೆಲಸಕ್ಕೆ ಸಮಾನ ವೇತನ ಎನ್ನುವಂತಹ ನಿಯಮಕ್ಕೆ ವಿರುದ್ಧವಾಗಿ ನಡೆಯುವ ದುಡಿಮೆ. ಅಂದ್ರೆ ಒಂದೇ ರೀತಿಯ ಕೆಲಸ ಮಾಡಿಸ್ಕೊಂಡ್ರು ಬೇರೆ ಬೇರೆ ವೇತನವನ್ನ ಕೊಡುವುದು, ಹೆಚ್ಚು ಕಡಿಮೆ ವೇತನವನ್ನ ಕೊಡುವುದು, ಇದನ್ನು ನಾವು ಸಮಾನ ವೇತನಕ್ಕೆ ಸಮಾನ ಕೆಲಸ ವಿರುದ್ಧ ಅಂತ ಹೇಳ್ತೀವಿ. ಈ ರೀತಿ ವಿರುದ್ಧವಾಗಿ ನಡೆಯುವ ದುಡಿಮೆಯೇ ದುಡಿಮೆಯಲ್ಲಿನ ಅಸಮಾನತೆ. ಸೊ ಇದರ ಲಕ್ಷಣ ಏನು? ಇಬ್ಬರು ವ್ಯಕ್ತಿಗಳು ಒಂದೇ ಕೆಲಸವನ್ನು ಒಂದೇ ಸಮಯದಲ್ಲಿ ಮಾಡಿದಾಗ, ಓಕೆ, ಸೊ ಇಬ್ಬರು ವ್ಯಕ್ತಿಗಳು ಒಂದೇ ಕೆಲಸವನ್ನು ಒಂದೇ ಸಮಯದಲ್ಲಿ ಮಾಡಿದಾಗ ಒಬ್ಬರಿಗೆ ಹೆಚ್ಚು ವೇತನ ಮತ್ತೊಬ್ಬರಿಗೆ ಕಡಿಮೆ ವೇತನ ನೀಡುವುದನ್ನ ದುಡಿಮೆಯಲ್ಲಿನ ಭೇದ ಭಾವ ಅಥವಾ ಅಸಮಾನತೆ ಅಥವಾ ದುಡಿಮೆಯಲ್ಲಿನ ಅಸಮಾನತೆ ಅಂತ ಕರೆಯಬಹುದು ಮಕ್ಕಳೇ. ಓಕೆನಾ? ಸೊ ಯಾಕೆ ಹಾಗಾದ್ರೆ ಕಡಿಮೆ ದುಡಿಮೆಯಲ್ಲಿ ಒಂದೇ ಕೆಲಸ ಮಾಡಿದ್ರು ಹೆಚ್ಚು ಕಡಿಮೆ ವೇತನವನ್ನ ಯಾಕೆ ಕೊಡ್ತಾರೆ? ಫಾರ್ ಎಕ್ಸಾಂಪಲ್, ಮಹಿಳೆ ಮತ್ತು ಪುರುಷರು. ಈಗ ನೀವು ಗ್ರಾಮೀಣ ಪ್ರದೇಶ ಅಥವಾ ಎಲ್ಲೇ ನೋಡಿರ್ತೀರಾ, ಮಹಿಳೆ ಮತ್ತು ಪುರುಷರ ನಡುವೆ ಕೂಲಿಯಲ್ಲಿ ವ್ಯತ್ಯಾಸ ಇರುತ್ತೆ ಅಲ್ವಾ? ಸೊ ಮಹಿಳೆ ಮತ್ತು ಪುರುಷರಿಬ್ಬರು ಒಂದು ದುಡಿಮೆಯಲ್ಲಿ ತೊಡಗಿದರು, ಒಂದೇ ರೀತಿ ದುಡಿಮೆಯಲ್ಲಿ ತೊಡಗಿದರೂ ಕೂಡ ಅವರಿಗೆ ದೊರಕುವ ಸಂಭಾವನೆ ಸಮಾನವಾಗಿ ಇರುವುದಿಲ್ಲ. ಇದು ಒಂದು ದುಡಿಮೆಯಲ್ಲಿನ ಅಸಮಾನತೆ. ಓಕೆನಾ? ಸೊ ಭಾರತದಲ್ಲಿ ಪುರುಷರಿಗೆ ಉತ್ತಮ ಸ್ವರೂಪದ ಉದ್ಯೋಗಗಳನ್ನ, ಹೈಯರ್ ಸ್ಯಾಲ್ರಿಡ್ ಒಂದು ಪೋಸ್ಟ್ಗಳನ್ನ ಪುರುಷರಿಗೆ ನೀಡ್ತಾರೆ ಕೆಲವೊಂದು ಕಡೆ. ಓಕೆನಾ? ಸೊ ಇದು ಕೂಡ ದುಡಿಮೆಯಲ್ಲಿನ ಒಂದು ಅಸಮಾನತೆ. ಹಾಗೆಯೇ ಪುರುಷರಿಗೆ ಹೆಚ್ಚಿನ ಸಂಭಾವನೆಯನ್ನ ನೀಡಲಾಗತ್ತೆ, ಆದರೆ ಮಹಿಳೆಯರಿಗೆ ಕಡಿಮೆ ಸಂಬಳವನ್ನ ನೀಡಲಾಗ್ತಾ ಇದೆ. ಅದೇ ರೀತಿ ಈ ಒಂದು ತಾರತಮ್ಯವನ್ನ ನಾವು ದುಡಿಮೆಯಲ್ಲಿನ ಅಸಮಾನತೆಯ ಲಕ್ಷಣಗಳು ಅಂತ ಗುರುತಿಸಬಹುದು ಮಕ್ಕಳೇ. ಇದನ್ನ ನಿಮ್ಗೆ 6 ವಾಕ್ಯದಲ್ಲಿ ಬರೆಯೋದಿಕ್ಕೆ ಕೇಳ್ತಾರೆ. ಓಕೆ, ಸೊ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಈ ಎಲ್ಲ ಇನ್ಫಾರ್ಮೇಶನ್ ನ ಕೊಟ್ಟಿದ್ದಾರೆ, ಆಯ್ತಾ? ಸೊ ಈ ತರ ನೀವು ಇದನ್ನ ಪಾಯಿಂಟ್ ಆಗಿ ಬರಿಬೇಕಾಗುತ್ತೆ. ಓಕೆ, ಸೊ ಇದೇ ಏನು ದುಡಿಮೆಯಲ್ಲಿನ ಒಂದು ಅಸಮಾನತೆ ಅಂತ ಕರೆಸ್ಕೊಳತ್ತೆ. ನೆಕ್ಸ್ಟ್, ಇದು ಒಂದು ಇಂಪಾರ್ಟೆಂಟ್ ಕ್ವಶನ್ ಮಕ್ಕಳೇ, ತುಂಬಾ ಒಂದು ಕ್ವಶನ್ ಪೇಪರ್ ಅಲ್ಲಿ ಕೇಳಿದ್ದಾರೆ. ಸೊ ಅಸಂಘಟಿತ ಮತ್ತು ಅಸಂಘಟಿತ ಕೆಲಸಗಾರರ ನಡುವಿನ ವ್ಯತ್ಯಾಸಗಳನ್ನ ತಿಳಿಸಿ ಅಂತ ಕೇಳಿದ್ದಾರೆ. ಸೊ ನಾ ಇಲ್ಲಿ ಒಂದು ಟೇಬಲ್ ಮಾಡಿದ್ದೀನಿ. ಓಕೆ, ಸಂಘಟಿತ ಕೆಲಸಗಾರರು ಮತ್ತು ಅಸಂಘಟಿತ ಕೆಲಸಗಾರರು. ಸಂಘಟಿತ ಕೆಲಸಗಾರರು ಅಂತಂದ್ರೆ ದುಡಿಮೆಗೆ ಸಂಬಂಧಿಸಿದಂತೆ ಚೌಕಟ್ಟು ಇರುವುದು. 2 ಸಲ ಆಗಿದೆ ಇಲ್ಲಿ. ದುಡಿಮೆಗೆ ಸಂಬಂಧಿಸಿದಂತೆ ಒಂದು ಚೌಕಟ್ಟು ಇರುವುದು ಸಂಘಟಿತ ಕೆಲಸಗಾರರಿಗೆ. ಓಕೆನಾ? ಆದರೆ ಅಸಂಘಟಿತ ಕೆಲಸಗಾರರಲ್ಲಿ ದುಡಿಮೆಗೆ ಸಂಬಂಧಿಸಿದಂತೆ ಚೌಕಟ್ಟು ಇರುವುದಿಲ್ಲ. ಓಕೆನಾ? ಇದು ಮೊದಲನೆಯ ವ್ಯತ್ಯಾಸ. ಎರಡನೆಯದಾಗಿ
ಸಂಘಟಿತ ಕೆಲಸಗಾರರಲ್ಲಿ ಅಧಿಕಾರದ ಶ್ರೇಣಿ ಇರುತ್ತೆ. ಯಾವಾಗ ಚೌಕಟ್ಟು ಇರುತ್ತೋ ಅಧಿಕಾರದ ಶ್ರೇಣಿ ಅಂತಂದ್ರೆ ಏನು ಮಕ್ಳೇ? ಇವಾಗ ಒಬ್ಬ ಸಿಇಒ, ಆತನ ಅಂಡರ್ ಮ್ಯಾನೇಜರ್ ಇರ್ತಾನೆ, ಅಸಿಸ್ಟೆಂಟ್ ಮ್ಯಾನೇಜರ್, ಅದೇ ರೀತಿ ವರ್ಕರ್ಸ್, ಸೂಪರ್ವೈಸರ್ ಆದ್ಮೇಲೆ ವರ್ಕರ್, ಈ ರೀತಿ ಬೇರೆ ಬೇರೆ ಶ್ರೇಣಿ ಇರುತ್ತೆ ಅಲ್ವಾ? ಸೊ ನಿಮ್ ಸ್ಕೂಲಲ್ಲಿ ಯಾವ ತರ ಹೆಡ್ ಮಾಸ್ಟರ್ ಆದ್ಮೇಲೆ ಟೀಚರ್ಸು, ಅಸಿಸ್ಟೆಂಟ್ ಟೀಚರ್, ಈ ರೀತಿ ಬೇರೆ ಬೇರೆ ಇರುತ್ತೋ ಈ ರೀತಿ ಇಲ್ಲಿ ಒಂದು ಶ್ರೇಣಿ ಇರುತ್ತೆ ಸಂಘಟಿತ ವಲಯದಲ್ಲಿ. ಆದರೆ ಅಸಂಘಟಿತ ಕೆಲಸಗಾರರಲ್ಲಿ ಯಾವುದೇ ರೀತಿಯ ಶ್ರೇಣಿ ಇರುವುದಿಲ್ಲ. ಅವರಿಗೆ ಯಾವುದೇ ಚೌಕಟ್ಟು ಇಲ್ಲದೆ ಇರುವುದರಿಂದ ಶ್ರೇಣಿ ಕೂಡ, ಅಧಿಕಾರದ ಶ್ರೇಣಿ ಕೂಡ ಹೆಚ್ಚಾಗಿ ಕಂಡು ಬರುವುದಿಲ್ಲ. ಓಕೆನಾ? ಸಂಘಟಿತ ಕೆಲಸಗಾರರಿಗೆ ವಿಶೇಷ ಪರಿಣಿತಿ, ಅರ್ಹತೆ, ತರಬೇತಿ ಮತ್ತು ಅನುಭವದ ಅವಶ್ಯಕತೆ ಇರುತ್ತೆ. ನೀವು ಯಾವುದೇ ಒಂದು ಉದ್ಯೋಗಕ್ಕೆ ಸೇರ್ಕೋಬೇಕು, ಸರ್ಕಾರಿ ಇರ್ಬೋದು ಅಥವಾ ಖಾಸಗಿ ಉದ್ಯೋಗ ಇರ್ಬೋದು, ಎಲ್ಲಾದ್ರೂ ಜಾಯಿನ್ ಆಗ್ಬೇಕು ಅಂತಂದ್ರೆ ನಿಮ್ಗೆ ವಿಶೇಷ ಪರಿಣಿತಿ ಇರಬೇಕು, ಅರ್ಹತೆ ಇರಬೇಕು, ತರಬೇತಿ, ಟ್ರೈನಿಂಗ್ ಅದರ ಅವಶ್ಯಕತೆ ಇರುತ್ತೆ. ಆದರೆ ಅಸಂಘಟಿತ ಕೆಲಸದಲ್ಲಿ ಯಾವುದೇ ರೀತಿಯ, ಫಾರ್ ಎಕ್ಸಾಂಪಲ್ ಕೃಷಿ ಕೆಲಸ ತೆಗೆದುಕೊಂಡ್ರೆ ನಿಮ್ಗೆ ಅಲ್ಲಿ ಯಾವುದೇ ರೀತಿಯ ವಿಶೇಷ ಪರಿಣಿತಿ, ಅರ್ಹತೆ ಅಥವಾ ತರಬೇತಿ ಅವಶ್ಯಕತೆ ಇರುವುದಿಲ್ಲ. ಓಕೆನಾ? ಈಗ ಮನೆ ಕೆಲಸಗಾರರು, ತರಕಾರಿ ಮಾರುವವರು, ನೀವು ಅಸಂಘಟಿತ ಕೆಲಸಗಾರರು ಅಂದ್ರೆ ಇವರನ್ನ ಮನೆಯಲ್ಲಿ ತಂದ್ಕೋಬೇಕು. ತರಕಾರಿ ಮಾರುವಂತವರು, ಹಣ್ಣುಗಳನ್ನ ಮಾರುವವರು, ಮನೆ ಕೆಲಸಗಾರರು, ಕಟ್ಟಡದ ಕೂಲಿ ಕೆಲಸಗಾರರು, ಇವರೆಲ್ಲ ಅಸಂಘಟಿತ ಕೆಲಸಗಾರರು. ಅವರಿಗೆ ಯಾವುದೇ ರೀತಿಯ ವಿಶೇಷ ಪರಿಣಿತಿ, ಅರ್ಹತೆ, ತರಬೇತಿ ಅವಶ್ಯಕತೆ ಹೆಚ್ಚಾಗಿ ಇರುವುದಿಲ್ಲ. ಸಂಘಟಿತ ಕೆಲಸಗಾರರಿಗೆ ನಿಗದಿತ ಕೆಲಸ, ಉದ್ಯೋಗದ ಭರವಸೆ, ವೇತನ ಇರುತ್ತೆ. ಆದರೆ ಅಸಂಘಟಿತ ಕೆಲಸಗಾರರಿಗೆ ನಿಗದಿತ ಕೆಲಸ, ಉದ್ಯೋಗ, ಭರವಸೆ, ವೇತನ ಇರುವುದಿಲ್ಲ. ಮೂರನೇ, ಇದು ಒಂದು ನಾಲ್ಕನೆಯ ವ್ಯತ್ಯಾಸ. ಓಕೆನಾ? ಐದನೇದಾಗಿ ಇಲ್ಲಿ ವೈದ್ಯಕೀಯ ಸೌಲಭ್ಯಗಳಾಗಲಿ ವಿಶೇಷ ಭತ್ಯೆಗಳಾಗಲಿ ಇರುವುದು. ಆದರೆ ಅಸಂಘಟಿತ ಕೆಲಸಗಾರರಿಗೆ ಯಾವುದೇ ವೈದ್ಯಕೀಯ ಸೌಲಭ್ಯ, ವಿಶೇಷ ಭತ್ಯೆ ಇರುವುದಿಲ್ಲ. ಆರನೇದಾಗಿ ಸಂಘಟಿತ ಕೆಲಸಗಾರ, ಡಾಕ್ಟರ್ಸ್, ಟೀಚರ್ಸ್, ಅಡ್ವೊಕೇಟ್ಸ್, ಇವರೆಲ್ಲ ನಿಗದಿತ ಸಮಯದಲ್ಲಿ ಮಾತ್ರ ಕೆಲಸ ಮಾಡ್ತಾರೆ. ಆದರೆ ಅಸಂಘಟಿತ ಕೆಲಸಗಾರರಿಗೆ ಸಮಯದ ನಿರ್ಬಂಧ ಇರುವುದಿಲ್ಲ. ಸಮಯದ ನಿರ್ಬಂಧ ಇರುವುದಿಲ್ಲ. ಓಕೆನಾ? ಸೊ ಅಸಂಘಟಿತ ಕೆಲಸಗಾರರಿಗೆ ಉದಾಹರಣೆ ಕೈಗಾರಿಕೆ, ಕಾರ್ಖಾನೆ, ಸರ್ಕಾರಿ ವಲಯ, ಶಾಲೆಗಳಲ್ಲಿ ಕೆಲಸ ಮಾಡುವವರು, ಸೈನಿಕರು, ವೈದ್ಯರು, ವಕೀಲರು ಮುಂತಾದವರು, ಯಾವ ಉದಾಹರಣೆ ಬೇಕಾದ್ರೂ ನೀವು ಕೊಡಬಹುದು. ಓಕೆ. ಅದೇ ರೀತಿ ಅಸಂಘಟಿತ ಕೆಲಸಗಾರರಿಗೆ ಉದಾಹರಣೆ ಅಂದ್ರೆ ಹಣ್ಣಿನ ವ್ಯಾಪಾರಿಗಳು, ಮನೆ ಕೆಲಸದವರು, ಕೃಷಿ ಕಾರ್ಮಿಕರು, ಬೀದಿ ಬದಿ ವ್ಯಾಪಾರಿಗಳು ಇತ್ಯಾದಿ. ಇವೆಲ್ಲ ಅಸಂಘಟಿತ ಕೆಲಸಗಾರರು. ಈ ರೀತಿ ಉದಾಹರಣೆಯನ್ನು ಕೂಡ ನೀವು ಒಂದು ವ್ಯತ್ಯಾಸವಾಗಿ ಬರಿಬಹುದು. ಈ 7 ವ್ಯತ್ಯಾಸಗಳನ್ನ ನಾನು ಇಲ್ಲಿ ಸೇರಿಸಿದ್ದೀನಿ. ಓಕೆ. ಸೊ ನಿಮ್ಗೆ ಎಷ್ಟು ಕೇಳ್ತಾರೋ ಎಷ್ಟು ಮಾರ್ಕ್ಸ್ಗೆ, 6 ಮಾರ್ಕ್ಸ್ ಕೇಳಿದ್ರೆ, ಸಾರಿ 3 ಮಾರ್ಕ್ಸ್ ಕೇಳಿದ್ರೆ, 4 ಮಾರ್ಕ್ಸ್ ಕೇಳಿದ್ರೆ ಈ ರೀತಿ ನೀವು ಬರಿಬೇಕಾಗತ್ತೆ. 2 3 ವಾಕ್ಯಗಳಲ್ಲಿ ಉತ್ತರಿಸಿ ಅಥವಾ 6 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳ್ತಾರೆ ಅಲ್ವಾ? ಸೊ 6 ಅಂತ ಕೇಳಿದ್ರೆ ನೀವು 6 ವ್ಯತ್ಯಾಸವನ್ನ ಬರೀಬೇಕು. ಓಕೆ. ಸೊ ಈ ಒಂದು 8ನೇ ಪಾಠದ, ಸಾರಿ 9ನೇ ಪಾಠದ ಪ್ರಶ್ನೆ ಉತ್ತರಗಳು. ಈಗ ನಾವು ನೆಕ್ಸ್ಟ್ ಲೆಸನ್ಗೆ ಹೋಗೋಣ. ಅದು ನೆಕ್ಸ್ಟ್ 23ನೇ ಪ್ರಶ್ನೆ.
ಸಾರಿ, 23ನೇ ಪಾಠ. ಇದು ಸಮಾಜ ಶಾಸ್ತ್ರದಲ್ಲಿ, ಓಕೆನಾ. ಈ ಸಮಾಜಶಾಸ್ತ್ರದ ಒಂದು ಪಾಠ, ಸಾಮೂಹಿಕ ವರ್ತನೆ ಮತ್ತು ಪ್ರತಿಭಟನೆಗಳು ಅನ್ನುವಂಥ ಪಾಠ. ಸಾಮೂಹಿಕ ವರ್ತನೆ ಮತ್ತು ಪ್ರತಿಭಟನೆಗಳು. ಇಲ್ಲಿ ನೀವೇನ್ ಕಲಿತಿದ್ದೀರಾ? ಸಮೂಹ ವರ್ತನೆ ವಿವಿಧ ರೂಪಗಳನ್ನ ನೀವು ಕಲ್ತಿದ್ದೀರಾ ಅಲ್ವಾ? ಸೊ ಜನಮಂದೆ, ಅದರ ಅರ್ಥ ಏನು, ಸ್ವರೂಪ ಏನು, ಪ್ರಭಾವವೇನು, ದೊಂಬಿ ಅಂತಂದ್ರೆ ಏನು, ಅದರ ಅರ್ಥ, ಸ್ವರೂಪ, ಪ್ರಭಾವ, ಇದನ್ನ ಕಲ್ತಿದ್ದೀರಾ. ಅದೇ ಅನೇಕ ಮಹಿಳಾ ಚಳುವಳಿಗಳ ಬಗ್ಗೆ ತಿಳಿದಿದ್ದೀರಾ. ರೈತ, ಕಾರ್ಮಿಕ ಮತ್ತು ಅಸ್ಪೃಶ್ಯತಾ ಆಚರಣೆಯ ವಿರೋಧಿ ಚಳುವಳಿಗಳನ್ನು ಕೂಡ ನೀವು ಕಲ್ತಿದ್ದೀರಾ. ಓಕೆ. ಸೊ ಇದರಲ್ಲಿ ನಿಮ್ಗೆ 1 ಅಂಕದ 2 ಪ್ರಶ್ನೆಗಳು ಬರ್ತವೆ ಮಕ್ಕಳೇ. ಒಟ್ಟು ಪ್ರಶ್ನೆಗಳು 2, ಒಟ್ಟು ಅಂಕಗಳು 2. ಓಕೆ, ಈ ಪಾಠದಿಂದ ಬರುವಂತದ್ದು. ಈಗ ನಾವು ಮೊದಲನೇ ಪ್ರಶ್ನೆ. ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಸಲ್ಯಾನಿ ಗ್ರಾಮದಲ್ಲಿ ನಡೆದ ಪರಿಸರ ಚಳುವಳಿ ಯಾವುದು ಅಂತ ಕೇಳಿದ್ದಾರೆ. ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಸಲ್ಯಾನಿ ಗ್ರಾಮದಲ್ಲಿ ನಡೆದಂತಹ ಪರಿಸರ ಚಳುವಳಿ ಯಾವುದು? ಆಪ್ಷನ್ಸ್ ನೋಡಿ. ಆಪ್ಷನ್ ಎ ಚಿಪ್ಕೋ ಚಳುವಳಿ, ಆಪ್ಷನ್ ಬಿ ಅಪ್ಪಿಕೋ ಚಳುವಳಿ, ಆಪ್ಷನ್ ಸಿ ಮೌನ ಕಡಿಮೆ ಆಂದೋಲನ, ಆಪ್ಷನ್ ಡಿ ಕೈಗಾ ಅಣುಸ್ಥಾವರ ವಿರೋಧಿ ಚಳುವಳಿ. ಓಕೆನಾ. ಸೊ ನೋಡಿ, ಇಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಸಲ್ಯಾನಿಯಲ್ಲಿ ನಡೆದಂತಹ ಪರಿಸರ ಚಳುವಳಿ. ಸರಿಯಾದ ಉತ್ತರ ಬಂದ್ಬಿಟ್ಟು ಅಪ್ಪಿಕೋ ಚಳುವಳಿ. ಅಪ್ಪಿಕೋ ಚಳುವಳಿ ಉತ್ತರ ಕನ್ನಡ ಜಿಲ್ಲೆಯ ಸಲ್ಯಾನಿ ಗ್ರಾಮದ ರೈತರು ನಡೆಸಿದಂತಹ ಚಳುವಳಿ. ಈ ಒಂದು ಚಳುವಳಿ ನಡೆದಿದ್ದು 1983ರಲ್ಲಿ. ಓಕೆನಾ ಮಕ್ಕಳೇ. ಎರಡನೇ ಪ್ರಶ್ನೆ. ನರ್ಮದಾ ಬಚಾವೋ ಆಂದೋಲನದ ನೇತೃತ್ವ ವಹಿಸಿದ್ದವರು ಯಾರು? ಆಪ್ಷನ್ ಎ ಮೇಧಾ ಪಾಟ್ಕರ್, ಆಪ್ಷನ್ ಬಿ ಡಾಕ್ಟರ್ ಶಿವರಾಮ್ ಕಾರಂತ್, ಆಪ್ಷನ್ ಸಿ ಸುಂದರ್ಲಾಲ್ ಬಹುಗುಣ ಮತ್ತು ಆಪ್ಷನ್ ಡಿ ಡಾಕ್ಟರ್ BR ಅಂಬೇಡ್ಕರ್. ಸೊ ಸರಿಯಾದ ಉತ್ತರ ಮೇಧಾ ಪಾಟ್ಕರ್ ಅವರು ನರ್ಮದಾ ಬಚಾವೋ ಆಂದೋಲನದ ಒಂದು ನೇತೃತ್ವವನ್ನ ವಹಿಸಿದ್ದರು. ಈ ಆಂದೋಲನವು ಗುಜರಾತ್ ರಾಜ್ಯದ ಸರ್ದಾರ್ ಸರೋವರ್ ಆಣೆಕಟ್ಟು ಯೋಜನೆಯಡಿಯಲ್ಲಿ ನರ್ಮದಾ ನದಿಗೆ ಕಟ್ಟಲಾದ ಆಣೆಕಟ್ಟು ನಿರ್ಮಾಣದಿಂದ ಆಗುತ್ತಿರುವಂತಹ ಅರಣ್ಯನಾಶ, ಪರಿಸರ ನಾಶ, ಜೀವ ಸಂಕುಲದ ತೊಂದರೆಗಳ ವಿರುದ್ಧವಾಗಿ ಪರಿಸರ ಪ್ರೇಮಿಗಳು ನಡೆಸಿದಂತಹ ಆಂದೋಲನ. ಓಕೆನಾ. ಸೊ ಇದರ ನೇತೃತ್ವವನ್ನ ಮೇಧಾ ಪಾಟ್ಕರ್ ಮತ್ತು ಬಾಬಾ ಆಮ್ಟೆ ಅವರು ವಹಿಸಿದ್ದರು. ಸೊ ಈ ಒಂದು ಆಪ್ಷನ್ ಅಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಮೇಧಾ ಪಾಟ್ಕರ್, ಆಪ್ಷನ್ ಎ. ಸುಂದರ್ಲಾಲ್ ಬಹುಗುಣರವರು ಚಿಪ್ಕೋ ಚಳುವಳಿಯನ್ನ ನಡೆಸಿದ್ರು, ನಿಮ್ಗೆ ಗೊತ್ತಿದೆ ಅಲ್ವಾ? ಸೊ ಡಾಕ್ಟರ್ ಶಿವರಾಮ್ ಕಾರಂತ್ ರವರು ಉತ್ತರ ಕನ್ನಡದ ಕೈಗಾ ಅಣುಸ್ಥಾವರ ವಿರೋಧಿ ಚಳುವಳಿಯಲ್ಲಿ ಭಾಗವಹಿಸಿದ್ದವರು ಡಾಕ್ಟರ್ ಶಿವರಾಮ್ ಕಾರಂತ್. ನೆಕ್ಸ್ಟ್, ಕರ್ನಾಟಕ ರಾಜ್ಯ ರೈತ ಸಂಘದ ಸ್ಥಾಪಕರು ಯಾರು ಅಂತ ಕೇಳಿದ್ದಾರೆ. 3ನೇ ಪ್ರಶ್ನೆ. ಕರ್ನಾಟಕ ರಾಜ್ಯ ರೈತ ಸಂಘದ ಸ್ಥಾಪಕರು ಯಾರು? ಆಪ್ಷನ್ಸ್ ನೋಡಿ. ಆಪ್ಷನ್ ಎ ಪ್ರೊಫೆಸರ್ MD ನಂಜುಂಡಸ್ವಾಮಿ, ಆಪ್ಷನ್ ಬಿ ಡಾಕ್ಟರ್ ಶಿವರಾಮ್ ಕಾರಂತ್, ಆಪ್ಷನ್ ಸಿ ಡಿ ದೇವರಾಜ್ ಅರಸು, ಆಪ್ಷನ್ ಡಿ ಬಾಬಾ ಆಮ್ಟೆ. ಓಕೆ. ಸೊ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಪ್ರೊಫೆಸರ್ MD ನಂಜುಂಡಸ್ವಾಮಿ. ಇವರು 1980ರಲ್ಲಿ ನರಗುಂದದಲ್ಲಿ ನಡೆದ ರೈತ ಬಂಡಾಯದ ಸರ್ಕಾರದ ದೌರ್ಜನ್ಯದ ವಿರುದ್ಧ ನಡೆದಂತಹ ಬಂಡಾಯವಿದು. ಓಕೆನಾ. ಒಟ್ಟಾರೆಯಾಗಿ ಇದು ಒಂದು ರೈತ ಪರವಾದಂತಹ ಚಳುವಳಿ. ಸೊ ಈ ಬಂಡಾಯದ ನಂತರ ಜನಪರ ಚಳುವಳಿಗಾರರಾದಂತಹ ಪ್ರೊಫೆಸರ್ MD ನಂಜುಂಡಸ್ವಾಮಿಯವರು ಕರ್ನಾಟಕ ರಾಜ್ಯ ರೈತ ಸಂಘವನ್ನ ಸ್ಥಾಪಿಸ್ತಾರೆ. ಓಕೆ. ಸೊ ಇದಿಷ್ಟು ಇನ್ಫಾರ್ಮೇಶನ್ ಇದರ ಬಗ್ಗೆ. ಸೊ ನರಗುಂದದಲ್ಲಿ 1980ರಲ್ಲಿ ನಡೆದಿದ್ದಂತಹ ರೈತ ಬಂಡಾಯ
ಈ ಬಂಡಾಯದ ನಂತರ ರೈತರ ಪರವಾದ ಒಂದು ಸಂಸ್ಥೆ ಇರಬೇಕು ಅನ್ನೋ ಉದ್ದೇಶದಿಂದ ರೈತರ ಪರ ಕಾಳಜಿ ಹೊಂದಿದ್ದಂತಹ ಜನಪರ ಚಳುವಳಿಗಾರರಾದಂತಹ ಪ್ರೊಫೆಸರ್ MD ನಂಜುಂಡಸ್ವಾಮಿ ಅವರು ಕರ್ನಾಟಕ ರಾಜ್ಯ ರೈತ ಸಂಘವನ್ನ ಸ್ಥಾಪಿಸ್ತಾರೆ. ನಾಲ್ಕನೇ ಪ್ರಶ್ನೆ, ಸಾಮೂಹಿಕ ವರ್ತನೆ ಎಂದರೇನು? ಸಾಮೂಹಿಕ ಅಂತಂದ್ರೆ ಏನು ಮಕ್ಕಳೇ? ಜನರ ನಡುವೆ ಇದ್ದಾಗ, ಸಮೂಹದಲ್ಲಿ ಇದ್ದಾಗ, ಗ್ರೂಪ್ ಅಲ್ಲಿ ಇದ್ದಾಗ ಅಲ್ವಾ? ಸೊ ಸಾಮೂಹಿಕ ವರ್ತನೆ ಅಂತಂದ್ರೇನು? ಈಗ ನಾವು ಒಬ್ಬರೇ ಇದ್ದಾಗ ನಮ್ಮ ವರ್ತನೆ ಬೇರೆ ರೀತಿ ಇರುತ್ತೆ, ನಾವು ಜನರ ನಡುವೆ ಇದ್ದಾಗ ವರ್ತನೆ ಬೇರೆ ರೀತಿ ಇರುತ್ತೆ ಅಲ್ವಾ? ಮಾನವನು ಜನಸಮೂಹದಲ್ಲಿ ಇರುವಾಗ ತಾನು ಒಬ್ಬಂಟಿಯಾಗಿ ಇರುವುದಕ್ಕಿಂತಲೂ ತುಂಬಾ ಭಿನ್ನವಾಗಿ ವರ್ತಿಸ್ತಾನೆ. ಸೊ ಜನಸಮೂಹದಲ್ಲಿ ಇದ್ದಾಗ ಆತನ ವರ್ತನೆಯನ್ನ ಸಾಮೂಹಿಕ ವರ್ತನೆ ಅಂತ ಕರಿತೀವಿ. ಸೊ ಹೇಗಿರ್ಬೇಕು? ಕೆಲವೊಂದು ನಿಯಮಾವಳಿಗಳನ್ನ ಪಾಲಿಸ್ಬೇಕು, ಕೆಲವೊಂದು ಪ್ರೋಟೋಕಾಲ್, ಕೆಲವೊಂದು ಶಿಷ್ಟಾಚಾರಗಳನ್ನ ಪಾಲಿಸ್ಬೇಕಾಗತ್ತೆ. ಓಕೆನಾ? ಸೊ ಆಫೀಸಲ್ಲಿ ಇದ್ದಾಗ ಯಾವ ರೀತಿ ಆಫೀಸ್ನಲ್ಲಿ ವರ್ತನೆ ತೋರ್ಬೇಕು ಆ ರೀತಿ, ಶಾಲೆಗಳಲ್ಲಿ ಯಾವ ರೀತಿ ಇರಬೇಕು, ಶಿಸ್ತನ್ನ ಯಾವ ರೀತಿ ಪಾಲಿಸಬೇಕು, ಈ ರೀತಿಯಾಗಿ ಸಮೂಹದಲ್ಲಿದ್ದಾಗ ಮಾನವನು ತೋರುವಂತಹ ವರ್ತನೆಯೇ ಸಾಮೂಹಿಕ ವರ್ತನೆ ಮಕ್ಕಳು. ಓಕೆ. ಐದನೇ ಪ್ರಶ್ನೆ, ಕಾರ್ಮಿಕ ಚಳುವಳಿ ಎಂದರೇನು ಅಂತ ಕೇಳಿದರೆ, ಕಾರ್ಮಿಕ ಚಳುವಳಿ ಎಂದರೇನು? ಕಾರ್ಮಿಕರ ಘನತೆಯನ್ನ ಎತ್ತಿ ಹಿಡಿಯುವುದಕ್ಕಾಗಿ ಮತ್ತು ಕಾರ್ಮಿಕರ ಹಿತಾಸಕ್ತಿಯನ್ನು ಕಾಪಾಡಲು. ಕಾರ್ಮಿಕರು ಅಂತಂದ್ರೆ ಯಾರು? ಕೆಲಸ ಮಾಡುವಂತವ್ರು, ಫ್ಯಾಕ್ಟ್ರಿಗಳಲ್ಲಿ ಅಥವಾ ಇತರ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವಂತವ್ರು ಕಾರ್ಮಿಕರು ಅಲ್ವಾ? ಸೊ ಈ ಕಾರ್ಮಿಕರ ಒಂದು ಆಸಕ್ತಿಯನ್ನು, ಹಿತಾಸಕ್ತಿಯನ್ನ, ಇಂಟ್ರೆಸ್ಟ್, ಕಾರ್ಮಿಕರ ಹಿತಾಸಕ್ತಿಯನ್ನು ಕಾಪಾಡಲು ಕಾರ್ಮಿಕ ಸಂಘಟನೆಗಳ ಮೂಲಕ ನಡೆಸುವ ಅಥವಾ ನಡೆಯುವ ಓಕೆನಾ ಚಳುವಳಿಯನ್ನ ಕಾರ್ಮಿಕ ಚಳುವಳಿ ಎನ್ನುತ್ತಾರೆ. ಸೊ ಕಾರ್ಮಿಕರ ಒಂದು ಹಿತಾಸಕ್ತಿಯನ್ನ ಕಾಪಾಡುವುದು ಮತ್ತು ಅವರ ಘನತೆಯನ್ನ, ಗೌರವವನ್ನ ಎತ್ತಿ ಹಿಡಿಯುವುದಕ್ಕಾಗಿ ಕಾರ್ಮಿಕ ಸಂಘಟನೆಗಳ ಮೂಲಕ ನಡೆಯುವ ಅಥವಾ ನಡೆಸುವ ಚಳುವಳಿಯನ್ನ ಕಾರ್ಮಿಕ ಚಳುವಳಿ ಅಂತ ಕರೀತಾರೆ ಮಕ್ಕಳೇ. ಭಾರತದಲ್ಲಿ ಅನೇಕ ಕಾರ್ಮಿಕ ಚಳುವಳಿಗಳು ನಡೆದು ಹೋಗಿವೆ. ಬಂಡವಾಳಶಾಹಿ ಮತ್ತು ಶೋಷಣೆಯ ವಿರುದ್ಧ ಅನೇಕ ಕಾರ್ಮಿಕ ಸಂಘಟನೆಗಳು ಅಸ್ತಿತ್ವಕ್ಕೆ ಬಂದು ಕಾರ್ಮಿಕರ ಪರವಾದಂತಹ ಚಳುವಳಿಗಳನ್ನ ನಡೆಸುತ್ತಾ ಬಂದಿವೆ. ಓಕೆ. ಆರನೇ ಪ್ರಶ್ನೆ, ದೊಂಬಿಗೆ ಕಾರಣಗಳಾವು? ದೊಂಬಿಗಳನ್ನು ಹೇಗೆ ನಿಯಂತ್ರಿಸಬಹುದು? ಇದನ್ನ 2 ಪ್ರಶ್ನೆಯಾಗೂ ಕೇಳ್ಬಹುದು. ದೊಂಬಿಗೆ ಕಾರಣಗಳು ಯಾವುವು ಅಂತ ಕೇಳ್ಬೋದು. ಅದೇ ರೀತಿ ದೊಂಬಿಗಳನ್ನ ಹೇಗೆ ನಿಯಂತ್ರಿಸಬಹುದು ಅಂತ ಕೂಡ ಕೇಳ್ಬೋದು. ಓಕೆನಾ? ಈಗ ದೊಂಬಿಗಳು ಎಲ್ಲೆಲ್ಲಿ ನಡೀತವೆ ಮಕ್ಕಳೇ? ಹೆಚ್ಚಾಗಿ ನಗರ ಮತ್ತು ಪಟ್ಟಣ ಪ್ರದೇಶಗಳಲ್ಲಿ ನಡೆಯುವಂಥದ್ದು. ಓಕೆನಾ? ದೊಂಬಿ ಅಂತಂದ್ರೆ ಏನು? ಜನಮಂದೆಯ ಒಂದು ವರ್ತನೆಯ ಮಾದರಿ. ತೀರಾ ಹಿಂಸಾತ್ಮಕವಾಗಿ ಹಾಗೂ ವಿನಾಶಾತ್ಮಕವಾಗಿ ಜನಮಂದೆಯ ವಿನಾಶಾತ್ಮಕವಾಗಿ ಇರುವಂತಹ ಜನಮಂದೆಯ ಒಂದು ವರ್ತನೆಯನ್ನ ದೊಂಬಿ, ರಾಯಟ್ ಅಂತ ಕರಿತೀವಿ. ಓಕೆನಾ? ಸೊ ಜನಮಂದೆ ಅಂತಂದ್ರೇನು? ಜನಮಂದೆ ಅಂತಂದ್ರೆ ಜನರ ಅನಿಯಂತ್ರಿತ ನಡವಳಿಕೆ. ಎಷ್ಟೋ ಬಾರಿ ಈಗ ಯಾವ್ದಾದ್ರು ಒಬ್ಬ ಫಿಲ್ಮ್ ಸ್ಟಾರ್ ಬಂದ್ರೆ ಅಥವಾ ಯಾವುದೇ ಪ್ರಭಾವಶಾಲಿ ವ್ಯಕ್ತಿ ಬಂದಾಗ, ಓಕೆನಾ, ಸೊ ಜನರು ತೋರುವಂತಹ ಯಾವುದೇ ರೀತಿಯ ಪೂರ್ವ ನಿಶ್ಚಯವಿಲ್ಲದೆ ಅನಿಶ್ಚಿತವಾಗಿ ಒಂದೇ ಆಸಕ್ತಿಯ ಪರವಾಗಿ ಜನರು ಸೇರಿದ್ರೆ ಒಂದು ಕಡೆ, ಅದು ಜನಮಂದೆ. ಸೊ ಈ ಜನಮಂದೆ ಯಾವಾಗ ಹಿಂಸಾತ್ಮಕವಾಗಿ ಅಥವಾ ಹೋರಾಟಕ್ಕೆ ಅಥವಾ ವಿನಾಶಾತ್ಮಕವಾಗಿ ತಿರುಗತ್ತೋ, ಗಲಾಟೆಗಳ ಮೂಲಕ, ಗಲಭೆಗಳ ಮೂಲಕ, ಅದನ್ನ ನಾವು ಏನಂತ ಕರಿತೀವಿ? ದೊಂಬಿ ಅಂತ ಕರಿತೀವಿ. ಓಕೆ. ಸೊ ಈ ದೊಂಬಿಗಳು ಹೆಚ್ಚಾಗಿ ಸಾಮಾನ್ಯವಾಗಿ ನಗರ ಮತ್ತು ಪಟ್ಟಣ ಪ್ರದೇಶಗಳಲ್ಲಿ ನಡೆಯುತ್ತವೆ. ಓಕೆ. ಸೊ ಪ್ರಚೋದಕ ಸನ್ನಿವೇಶ, ವ್ಯಕ್ತಿಗಳ ಅನಿಯಂತ್ರಿತ ವರ್ತನೆ. ಕೆಲವು ಪ್ರಚೋದಕ ಸನ್ನಿವೇಶಗಳು, ಏನಾದ್ರೂ ಒಂದು ಸ್ಮಾಲ್ ಗಲಾಟೆ ಇರ್ಬೋದು, ಸೊ ಅದೇ ಪ್ರಚೋದನೆ ಕೊಡುತ್ತೆ. ಪ್ರಚೋದನೆ ಅಂತಂದ್ರೇನು? ಅದಕ್ಕೆ ಒಂದು ಇಂಬು ಕೊಡುವಂಥದ್ದು. ಓಕೆನಾ? ಅಂತ ಸನ್ನಿವೇಶಗಳು, ವ್ಯಕ್ತಿಗಳ ಒಂದು ಅನಿಯಂತ್ರಿತ ವರ್ತನೆ, ಅನ್ಕಂಟ್ರೋಲ್ಡ್ ಬಿಹೇವಿಯರ್, ಅನಾಗರಿಕ ನಡವಳಿಕೆ, ಸೊ ನಾಗರಿಕತೆ ಇಲ್ಲದಂತಹ ನಡವಳಿಕೆ, ಕಲಹ ನಡೆಸುವವರಲ್ಲಿ ಇರಬಹುದಾದ ಅಪರಾಧಿ ಗುಣ, ಯಾವ್ದಾದ್ರು ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇರುವಂತಹ
ನಡೆಸುವಂತಹ ವ್ಯಕ್ತಿ ಅಂತ ಹೇಳ್ಬೋದು. ಸೊ ಕಲಹ ನಡೆಸುವವರಲ್ಲಿ ಇರಬಹುದಾದಂತಹ ಅಪರಾಧಿ ಗುಣ, ದೊಂಬಿ ಪರವಾದಂತಹ ಮನೋಭಾವ. ಸೊ ಅವರಿಗೆ ಸಪೋರ್ಟ್ ಮಾಡೋದು. ಓಕೆನಾ, ಒಂದು ಗಲಭೆ ಶುರು ಆದ್ರೆ ಅದಕ್ಕೆ ಒಂದು ಸಪೋರ್ಟ್ ಮಾಡುವಂಥದ್ದೇ ನಾವು ದೊಂಬಿ ಪರ ಮನೋಭಾವ. ಇವೇ ದೊಂಬಿಗೆ ಕಾರಣಗಳು. ಓಕೆನಾ. ಸೊ ದೊಂಬಿಗೆ ಕಾರಣಗಳೇನು? ಹೆಚ್ಚಾಗಿ ದೊಂಬಿ ನಡೆಯುವಂಥದ್ದು ನಗರ ಮತ್ತು ಪಟ್ಟಣ ಪ್ರದೇಶಗಳಲ್ಲಿ. ಸೊ ಇಲ್ಲಿ ನಡೆಯುವಂತಹ ಪ್ರಚೋದಕ ಸನ್ನಿವೇಶಗಳು, ವ್ಯಕ್ತಿಗಳ ಒಂದು ಅನಿಯಂತ್ರಿತವಾದ ವರ್ತನೆ, ಅನಾಗರಿಕ ನಡವಳಿಕೆ, ಕಲಹ ನಡೆಸುವವರಲ್ಲಿ ಇರಬಹುದಾದ ಅಪರಾಧಿ ಗುಣ ಮತ್ತು ದೊಂಬಿಪರ ಮನೋಭಾವ, ಇವೇ ದೊಂಬಿಗೆ ಕಾರಣಗಳು. ಸೊ ಇವು ಕಾನೂನು ಮತ್ತು ಸುವ್ಯವಸ್ಥೆಗೆ ದೊಂಬಿಯು ಒಂದು ದೊಡ್ಡ ಸವಾಲಾಗಿರುತ್ತೆ. ದೊಂಬಿಗಳನ್ನ ಹೇಗೆ ನಿಯಂತ್ರಿಸಬಹುದು? ಅಧಿಕಾರಿಗಳ ಸಮಯ ಪ್ರಜ್ಞೆ, ಪೊಲೀಸ್ ರಕ್ಷಣಾ ಪಡೆ ಮತ್ತು ಕಾನೂನುಗಳ ಮೂಲಕ ದೊಂಬಿಗಳನ್ನು ನಿಯಂತ್ರಿಸಬಹುದು. ಹೇಗೆ ನಿಯಂತ್ರಿಸಬಹುದು? ಅಧಿಕಾರಿಗಳ ಸಮಯ ಪ್ರಜ್ಞೆ, ಪೊಲೀಸ್ ರಕ್ಷಣಾ ಪಡೆ ಮತ್ತು ಕಾನೂನುಗಳ ಮೂಲಕ ದೊಂಬಿಯನ್ನು ನಿಯಂತ್ರಿಸಬಹುದು. ಓಕೆನಾ. ಈಗ 7ನೇ ಪ್ರಶ್ನೆ, ಚಿಪ್ಕೋ ಚಳುವಳಿಯನ್ನ ಕುರಿತು ಬರೆಯಿರಿ ಅಂತ ಕೇಳಿದ್ದಾರೆ. ಓಕೆ. ಸೊ ಚಿಪ್ಕೋ ಚಳುವಳಿ, ಅದಕ್ಕೆ ಸಂಬಂಧಿಸಿದ ಚಿತ್ರ ಇದು. ಇದು ಸ್ಟಾರ್ಟ್ ಆಗಿರೋದು, ಪ್ರಾರಂಭವಾಗಿರೋದು ಉತ್ತರ ಪ್ರದೇಶದ ತೆಹರಿ ಘರ್ವಾಲ್ ಜಿಲ್ಲೆಯ ರೆನ್ನಿ ಅನ್ನುವಂತಹ ಗ್ರಾಮದಲ್ಲಿ. ಸೊ ಅಲ್ಲಿ ಮರಗಳನ್ನು ಕಡಿಯಲು ಸರ್ಕಾರವು ಅನುಮತಿ ನೀಡಿತ್ತು. ಆದರೆ ಇದರಿಂದ ಅರಣ್ಯ ನಾಶವಾಗುತ್ತದೆ ಮತ್ತು ಪರಿಸರ ಹಾಳಾಗುತ್ತದೆ ಎಂದು ತಿಳಿದು ಅಲ್ಲಿನ ಮಹಿಳೆಯರೇ ಮುಂದಾಗಿ ಯಾವ ಆಮಿಷ ಬೆದರಿಕೆಗಳಿಗೆ ಮಣಿಯದೆ ಮರಗಳನ್ನು ತಬ್ಬಿಕೊಂಡು ಅಪ್ಪಿಕೋ ಚಳುವಳಿಯನ್ನ ಪ್ರಾರಂಭಿಸಿದರು. ಓಕೆನಾ. ಚಿಪ್ಕೋ, ಅಪ್ಪಿಕೋ ಅಥವಾ ಚಿಪ್ಕೋ ಅಂತಂದ್ರೇನು? ಅಪ್ಪಿಕೋ. ಓಕೆನಾ. ಸೊ ಇದೇ ಏನು ಚಿಪ್ಕೋ ಚಳುವಳಿ. ಸೊ ಈ ಚಳುವಳಿಯನ್ನ ಮುನ್ನಡೆಸಿದಂಥವರು, ನೇತೃತ್ವವನ್ನ ವಹಿಸಿದಂಥವರು ಸುಂದರ್ಲಾಲ್ ಬಹುಗುಣ ಹಾಗೂ ಚಂಡಿ ಪ್ರಸಾದ್ ಭಟ್ ರವರ ನೇತೃತ್ವದಲ್ಲಿ ನಡೆದಂತಹ ಚಳುವಳಿ ಇದು. ಸುಂದರ್ಲಾಲ್ ಬಹುಗುಣ ಮತ್ತು ಚಂಡಿ ಪ್ರಸಾದ್ ಭಟ್ ರವರ ನೇತೃತ್ವದಲ್ಲಿ ನಡೆದಂತಹ ಚಳುವಳಿ. ಓಕೆ, ಈ ಒಂದು ಚಿಪ್ಕೋ ಚಳುವಳಿ. ಓಕೆನಾ. ಸೊ ಈ ಚಳುವಳಿ ನಡೆದಿರೋದು ಯಾವಾಗ ಮಕ್ಕಳೇ? 1973ರಲ್ಲಿ ನಡೆದಂತಹ ಚಳುವಳಿ ಇದು. ಹತ್ತೊಂಬತ್ ನೂರ ಎಪ್ಪತ್ಮೂರರಲ್ಲಿ. ಓಕೆನಾ. 1973ರಲ್ಲಿ ಉತ್ತರ ಪ್ರದೇಶದ ತೆಹರಿ ಘರ್ವಾಲ್ ಜಿಲ್ಲೆಯಲ್ಲಿ ನಡೆದಂತಹ ಘಟನೆ. 1973ರಲ್ಲಿ ಇದನ್ನ ಸೇರಿಸ್ಕೋಬೇಕು. ಓಕೆ. 1973ರಲ್ಲಿ ಉತ್ತರ ಪ್ರದೇಶದ ತೆಹರಿ ಘರ್ವಾಲ್ ಜಿಲ್ಲೆಯ ರೆನಿ ಗ್ರಾಮದಲ್ಲಿ ಮರಗಳನ್ನು ಕಡಿಯಲು ಸರ್ಕಾರ ಅನುಮತಿ ನೀಡಿತ್ತು. ಆದರೆ ಈ ಮರ ಕಡಿಯುವುದರಿಂದ ಏನಾಗತ್ತೆ? ಪರಿಸರ ನಾಶವಾಗತ್ತೆ ಮತ್ತು ಅರಣ್ಯ ಹಾಳಾಗತ್ತೆ ಎನ್ನುವ ಕಾರಣದಿಂದಾಗಿ ಅಲ್ಲಿನ ಮಹಿಳೆಯರೇ ಮುಂದಾಗಿ ನಡೆಸಿದಂತಹ ಚಳುವಳಿ. ನಂತರ 1973ರಲ್ಲಿ ಇದರ ನೇತೃತ್ವವನ್ನು ಸುಂದರ್ಲಾಲ್ ಬಹುಗುಣ ಮತ್ತು ಚಂಡಿ ಪ್ರಸಾದ್ ಭಟ್ ರವರು ವಹಿಸಿದ್ದರು. ಓಕೆ. ಸೊ ಇದರ ಒಂದು ಮುಂದುವರಿದ ಭಾಗವೇ ಕರ್ನಾಟಕದ ಅಪ್ಪಿಕೋ ಚಳುವಳಿ. ಸೊ ಈ ಅಪ್ಪಿಕೋ ಚಳುವಳಿಯನ್ನ ಕುರಿತು ಬರೆಯಿರಿ ಅಂತ ಕೇಳಿದ್ದಾರೆ. ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಸಲ್ಯಾನಿ ಗ್ರಾಮದ ರೈತರು 1983ರಲ್ಲಿ ಅಪ್ಪಿಕೋ ಚಳುವಳಿಯನ್ನ ನಡೆಸಿದರು. ಓಕೆ. ಸೊ ಚಿಪ್ಕೋ ಚಳುವಳಿಯಾಗಿ 10 ವರ್ಷಗಳ ನಂತರ ಇಲ್ಲಿನ ಕಳಸೆ ಎಂದು ಕರೆಯುವ ಅರಣ್ಯದಲ್ಲಿ ಗುತ್ತಿಗೆದಾರರು ಮರ ಕಡಿಯಲು ಬಂದಾಗ ಅದನ್ನು ತಡೆಯಲು ಸ್ಥಳೀಯ ಜನರು ಮರಗಳನ್ನ ಅಪ್ಪಿಕೊಳ್ಳುವುದರ ಮೂಲಕ ಮರ ಕಡಿಯುವುದನ್ನ ತಪ್ಪಿಸ್ತಾರೆ. ಓಕೆ, ಪ್ರತಿಭಟಿಸ್ತಾರೆ. ಸೊ ಈ ಮೂಲಕ ಮರಗಳ ಕಳ್ಳ ಸಾಗಾಣಿಕೆಯನ್ನು ತಪ್ಪಿಸುವುದು, ಗಿಡ ಮರಗಳನ್ನು ಬೆಳೆಸುವುದು ಹಾಗೂ ಪರಿಸರದ ಮಹತ್ವದ ಬಗ್ಗೆ ಸಾಮಾನ್ಯ ಜನರಿಗೆ ಅರಿವು ಮೂಡಿಸುವುದು ಅಲ್ಲಿನ ಸ್ಥಳೀಯ ರೈತರ ಉದ್ದೇಶವಾಗಿತ್ತು. ಈ ಉದ್ದೇಶದಿಂದ ಪ್ರಾರಂಭವಾಗಿದ್ದೆ ಯಾವ ಚಳುವಳಿ ಮಕ್ಕಳೇ? ಅಪ್ಪಿಕೋ ಚಳುವಳಿ. 1983ರಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಸಲ್ಯಾನಿ ಗ್ರಾಮದಲ್ಲಿ ನಡೆದಿರುವಂಥದ್ದು. ಓಕೆನಾ.
9ನೇ ಪ್ರಶ್ನೆ. ಸೊ ಈ ಪ್ರಶ್ನೆನ ಕ್ವಶನ್ ಪೇಪರ್ ಅಲ್ಲಿ ಕೇಳಿದ್ದಾರೆ. ದೊಂಬಿಯ ಸ್ವರೂಪ ಅಥವಾ ಲಕ್ಷಣ. ದೊಂಬಿಯ ಬಗ್ಗೆ 2-3 ಕ್ವಶನ್ ಇದೆ ಅಲ್ವಾ. ದೊಂಬಿಯ ಸ್ವರೂಪ ಮತ್ತು ಲಕ್ಷಣಗಳನ್ನು ತಿಳಿಸಿ, ಹಾಗೂ ಅನಿಯಂತ್ರಿತ ದೊಂಬಿಗಳು ವಿನಾಶಕ್ಕೆ ಕಾರಣವಾಗಬಹುದು ಹೇಗೆ ಅಂತ ಕೇಳಿದ್ದಾರೆ. ದೊಂಬಿಯು ಹಿಂಸಾತ್ಮಕ ಹಾಗೂ ವಿನಾಶಾತ್ಮಕ ಸ್ವರೂಪದ ಜನಮಂದೆನೆ ವರ್ತನೆ, ಇದನ್ನೇ ದೊಂಬಿ ಅಂತ ಕರೀತಾರೆ. ಓಕೆನಾ. ದೊಂಬಿ ಗಲಭೆ ಎಂಬುದು ಜನಮಂದೆಯ ವರ್ತನೆಯ ಒಂದು ಮತ್ತೊಂದು ಮಾದರಿ. ದೊಂಬಿ ಎನ್ನುವುದು ಜನಮಂದನೆ ವರ್ತನೆಯ ಮತ್ತೊಂದು ಮಾದರಿ. ಜನಮಂದನೆ ಅಂತಂದ್ರೆ ಜನ ಒಂದು ಗುಂಪಾಗಿ ಸೇರುವಂಥದ್ದು. ಓಕೆ. ಜನಮಂದೆ ಅಂತಂದ್ರೆ ಏನು ಮಕ್ಕಳೇ? ಯಾವುದೇ ಒಂದು ಪ್ಲಾನ್ ಇಲ್ಲದೆ, ಯೋಜನೆ ಇಲ್ಲದೆ, ಒಂದು ಆಸಕ್ತಿಗೆ ಅನುಗುಣವಾಗಿ ಜನ ಒಂದು ಕಡೆ ಸೇರಿರುವಂಥದ್ದು. ಉದಾಹರಣೆ, ಒಬ್ಬ ಚಲನಚಿತ್ರ ಮಂದಿರದ ಹತ್ತಿರ ಟಿಕೆಟ್ ತೆಗೆದುಕೊಳ್ಳಲು ಸೇರಿದ ಜನ. ಓಕೆ. ಒಂದು ಅಪಘಾತ ನಡೆದಾಗ ಅದನ್ನ ವೀಕ್ಷಿಸಲು ಸೇರಿರುವ ಜನ, ಇದೆಲ್ಲ ಒಂದು ಜನಮಂದೆ, ಜನಸಮೂಹ. ಓಕೆನಾ. ಆದ್ರೆ ಈ ಜನಮಂದೆಯಲ್ಲಿ ಒಂದು ವರ್ತನೆ ಇರುತ್ತೆ ಅಥವಾ ಒಂದು ಶಿಸ್ತಿರುತ್ತೆ. ಆದ್ರೆ ದೊಂಬಿ ಗಲಭೆ ಎನ್ನುವುದರಲ್ಲಿ ಜನಮಂದನೆಯಲ್ಲಿ ಕಾಣಿಸುವಷ್ಟು ಕನಿಷ್ಠ ಮಟ್ಟದ ಒಂದು ಉದ್ದೇಶ ಅಥವಾ ಏಕತೆ ಜನಮಂದನೆಯಲ್ಲಿರುವಷ್ಟು ದೊಂಬಿಯಲ್ಲಿ ಇರುವುದಿಲ್ಲ. ದೊಂಬಿ ಅಂತಂದ್ರೆ ಗಲಾಟೆ ಮಾಡೋದಿಕ್ಕಾಗೆ ಸೇರಿರುವಂತ ಜನಗಳು. ಓಕೆ. ಸೊ ದೊಂಬಿ ಗಲಭೆಗಳಲ್ಲಿ ವಿವಿಧ ಸಮಾಜಘಾತುಕ ಗುಂಪುಗಳು ತಮ್ಮ ಹಿತಾಸಕ್ತಿಗಳನ್ನ ಬಳಸಿಕೊಳ್ಳುವ ಉದ್ದೇಶದಿಂದಲೇ ಸಾರ್ವಜನಿಕ ಆಸ್ತಿಪಾಸ್ತಿಗಳನ್ನು ಹಾಳು ಮಾಡುತ್ತಾ ಮುಂದೆ ಸಾಗುವಂತಹ ಜನರು. ಸೊ ನೀವು ಸ್ಟ್ರೈಕ್ಗಳು ಅಥವಾ ಯಾವುದೇ ರೀತಿಯ ಗಲಭೆಗಳು, ಕೋಮು ಗಲಭೆಗಳು ಉಂಟಾದಾಗ ನೋಡಿರ್ತೀರ ನ್ಯೂಸ್ ಅಲ್ಲಿ ಅಲ್ವಾ. ಸೊ ಅಲ್ಲಿ ಟೈರ್ ಸುಡೋದು, ಬಸ್ಗಳಿಗೆ ಬೆಂಕಿ ಹಾಕುವುದು, ಅದೇ ರೀತಿ ಕಟ್ಟಡಗಳನ್ನ ನಾಶ ಮಾಡುವುದು, ಜನರ ಪ್ರಾಣ ಹಾನಿ ಮಾಡುವಂಥದ್ದು, ಇವೆಲ್ಲ ನಡೆಯುವುದು ಒಂದು ಅತಿರೇಕದ ವರ್ತನೆ. ಓಕೆ. ಸಾರ್ವಜನಿಕ ಆಸ್ತಿ ಪಾಸ್ತಿಗಳನ್ನು ಹಾಳು ಮಾಡುತ್ತಾ ಮುಂದೆ ಹೋಗುದು, ಇದನ್ನೇ ದೊಂಬಿ ಅಂತ ಕರೀತಾರೆ ಮಕ್ಕಳೇ. ಓಕೆ. ಸೊ ಅದೇ ರೀತಿಯಾಗಿ ದೊಂಬಿ ಗಲಭೆಗಳು ಮೊದಲಿಗೆ ಗೊಂದಲವನ್ನ ಸೃಷ್ಟಿ ಮಾಡ್ತವೆ. ಆ ಮೂಲಕ ಅಪಪ್ರಚಾರಗಳನ್ನ ನಡೆಸಿ ಗಲಭೆಗಳನ್ನ ಸೃಷ್ಟಿಸ್ತಾ ಹೋಗ್ತವೆ. ದೊಂಬಿಗಳು ಸಾಮಾನ್ಯವಾಗಿ ನಡೆಯುವುದೆಲ್ಲಿ? ನಗರ ಮತ್ತು ಪಟ್ಟಣ ಪ್ರದೇಶಗಳಲ್ಲಿ. ಓಕೆ. ಸೊ ಇಲ್ಲಿ ಅನೇಕ ಕಾರಣಗಳಿವೆ ಇದಕ್ಕೆ. ಪ್ರಚೋದಕ ಸನ್ನಿವೇಶ, ವ್ಯಕ್ತಿಗಳ ಅನಿಯಂತ್ರಿತ ವರ್ತನೆ, ಅನಾಗರಿಕ ನಡವಳಿಕೆ, ಕಲಹ ನಡೆಸುವವರಲ್ಲಿ ಇರಬಹುದಾದ ಅಪರಾಧಿ ಗುಣ, ದೊಂಬಿ ಪರ ಮನೋಭಾವ, ಇದೇ ದೊಂಬಿಗೆ ಕಾರಣ. ಕೆಲವೊಮ್ಮೆ ದೊಂಬಿ ಅಥವಾ ಗಲಭೆಗಳು ಅಪಾರವಾದ ಜೀವಹಾನಿಯನ್ನು ಕೂಡ ಉಂಟು ಮಾಡುತ್ತವೆ. ಓಕೆನಾ. ಸೊ ಇಷ್ಟು ಪಾಯಿಂಟ್ ನ ನೀವು ಬರಿಬಹುದು. ಅದೇ ರೀತಿ ಕೊನೆಯಲ್ಲಿ ಯಾವ ರೀತಿ ದೊಂಬಿಯನ್ನ ನಿಯಂತ್ರಿಸಬಹುದು ಅನ್ನೋದನ್ನು ಕೂಡ ನೀವು ಸೇರಿಸ್ಕೊಬಹುದು. ಓಕೆ. 10ನೇ ಪ್ರಶ್ನೆ, ಭಾರತದಲ್ಲಿ ಕೈಗೊಂಡ ಪ್ರಮುಖ ಪರಿಸರ ಚಳುವಳಿಗಳನ್ನ ಪಟ್ಟಿ ಮಾಡಿ. ಈಗ ಯಾವ್ಯಾವ ಚಳುವಳಿಯನ್ನ ನೀವು ಓದಿದ್ದೀರಾ ಅದನ್ನ ಪಟ್ಟಿ ಮಾಡಬೇಕು. 1 ಚಿಪ್ಕೋ ಚಳುವಳಿ, ಅಪ್ಪಿಕೋ ಚಳುವಳಿ, ನರ್ಮದಾ ಬಚಾವೋ ಆಂದೋಲನ, ಮೌನ ಕಣಿವೆ ಆಂದೋಲನ, ಕೈಗಾ ವಿರೋಧಿ ಚಳುವಳಿ ಮತ್ತು ಕರ್ನಾಟಕ ಕರಾವಳಿಯಲ್ಲಿನ ಅನೇಕ ಸ್ಥಾವರ ವಿರೋಧಿ ಚಳುವಳಿಗಳು. ಓಕೆ. ಈ ಚಳುವಳಿಗಳ ಬಗ್ಗೆ ನೀವು ಮಿನಿಮಮ್ ಇನ್ಫಾರ್ಮೇಶನ್ ನ ತಿಳ್ಕೊಂಡಿರ್ಬೇಕು. ಟಿಪ್ಕೋ ಚಳುವಳಿ ಯಾವಾಗ, ನಾನು ಹೇಳಿದ್ದೀನಿ ಕ್ವಶನ್ ಆನ್ಸರ್, ಯಾವಾಗ ಆಯ್ತು, ಯಾರು ನೇತೃತ್ವ ವಹಿಸಿದ್ರು. ಅಪ್ಪಿಕೋ ಚಳುವಳಿ ಎಲ್ಲಿ ಆಯ್ತು, ಯಾವಾಗ, ಕಾರಣ ಏನು. ನರ್ಮದಾ ಬಚಾವ್ ಆಂದೋಲನ, ಮೇಧಾ ಪಾಟ್ಕರ್ ಮತ್ತು ಬಾಬಾ ಆಮ್ಟೆ ಅವರ ನೇತೃತ್ವದಲ್ಲಿ ನರ್ಮದಾ ಕಣಿವೆ ಅಣೆಕಟ್ಟು, ಓಕೆನಾ, ಸರ್ದಾರ್ ಸರೋವರ ಅಣೆಕಟ್ಟಿನ ಒಂದು ಪರಿಸರ ನಾಶಕ್ಕೆ ಕಾರಣವಾಗುವುದರಿಂದ ನಡೆದಂತಹ ಚಳುವಳಿ. ಮೌನ ಕಣಿವೆ ಆಂದೋಲನ ಅಂತಂದ್ರೆ ಕೇರಳದ ಪಾಲ್ಘಾಟ್ ಜಿಲ್ಲೆಯಲ್ಲಿ ನಡೆದಿರುವಂಥದ್ದು. ಅಲ್ಲಿ ಸ್ಥಾಪಿಸಲು ಒಂದು ಅಣೆಕಟ್ಟಿನ ನಿರ್ಮಾಣದಿಂದ ಪರಿಸರಕ್ಕೆ ಮತ್ತು ವನ್ಯಜೀವಿಗಳಿಗೆ ಹಾನಿ ಉಂಟಾಗುತ್ತೆ ಅನ್ನೋದನ್ನ ತಿಳ್ಕೊಂಡು ಮಾಡಿರುವಂತ ಚಳುವಳಿ ಮೌನ ಕಣಿವೆ ಆಂದೋಲನ. ಓಕೆನಾ. ಸೊ ಅಲ್ಲಿನ ಸಾಹಿತ್ಯ ಪರಿಷತ್ತು ಮತ್ತು ವನ್ಯ ಮೃಗಾಸಕ್ತರು ಅಣೆಕಟ್ಟಿನ ವಿರುದ್ಧ, ನಿರ್ಮಾಣದ ವಿರುದ್ಧ ಪ್ರತಿಭಟನೆ ನಡೆಸಿದ್ರು. ಕೇರಳದಲ್ಲಿ ನಡೆದಿರುವಂತದ್ದು ಮೌನ ಕಣಿವೆ ಆಂದೋಲನ. ಅದೇ ರೀತಿ ಕೈಗಾ ವಿರೋಧಿ ಚಳುವಳಿ, ಇದರ ನೇತೃತ್ವವನ್ನು ಡಾಕ್ಟರ್ ಶಿವರಾಮ್ ಕಾರಂತರವರು ವಹಿಸಿದರು. ಸೊ ಇಲ್ಲಿ ಕೈಗಾ ಅಣುಸ್ಥಾವರ ಸ್ಥಾಪನೆಯಿಂದಾಗಿ ನಡೆಯುವಂತಹ ಒಂದು ಕಲುಷಿತ ವಾತಾವರಣ, ಅರಣ್ಯ ನಾಶ, ಅಣು ವಿಕಿರಣದಿಂದ ಉಂಟಾಗುವ ದುಷ್ಪರಿಣಾಮದ ವಿರುದ್ಧ ನಡೆದಂತ ಚಳುವಳಿ ಕೈಗಾ ಅಣು ವಿದ್ಯುತ್ ವಿರೋಧಿ ಚಳುವಳಿ. ಓಕೆ. ಸೊ ಅದೇ ರೀತಿ ಕರ್ನಾಟಕದ ಕರಾವಳಿಯಲ್ಲಿ ನಡೆದಿರುವಂತಹ ಅನೇಕ ಸ್ಥಾವರ ವಿರೋಧಿ ಚಳುವಳಿಗಳು. ಈ ಎಲ್ಲ ಚಳುವಳಿಗಳು ಭಾರತದಲ್ಲಿ ನಡೆದಂತಹ ಪ್ರಮುಖ ಪರಿಸರ ಚಳುವಳಿಗಳು. ಓಕೆ.
ಸೊ ಇವಿಷ್ಟು ಈ ಒಂದು ಪಾಠಕ್ಕೆ ಸಂಬಂಧಿಸಿದ ಮುಖ್ಯ ಅಂಶಗಳು. ಸೊ ಇವತ್ತು ನಾವು 3 ಪಾಠನ ನೋಡಿದ್ವಿ ಅಲ್ವಾ. ಒಂದು ಸಾಮೂಹಿಕ ವರ್ತನೆ ಮತ್ತು ಪ್ರತಿಭಟನೆಗಳು, ಮತ್ತೊಂದು ಆ ಸಾಮಾಜಿಕ ಸ್ತರ ವಿನ್ಯಾಸ, ಇನ್ನೊಂದು ದುಡಿಮೆ ಮತ್ತು ಆರ್ಥಿಕ ಜೀವನ. ನಾಳೆ ಒಂದು ಪಾಠ ಮಾಡಿದ್ರೆ ಈ ಸಮಾಜಶಾಸ್ತ್ರ ಮುಗ್ದೋಗುತ್ತೆ ಮಕ್ಕಳೇ. ಓಕೆನಾ? ಸೊ ಅದನ್ನ ಮಾಡಿಬಿಟ್ಟು ಉಳಿದಿರುವಂತಹ ಲೆಸನ್ಗಳನ್ನ ನಾಳೆ ಕಂಟಿನ್ಯೂ ಮಾಡೋಣ. ಓಕೆ, ಥ್ಯಾಂಕ್ ಯು ಎವ್ರಿ ಒನ್. ಎಲ್ಲರಿಗೂ ಧನ್ಯವಾದ.